ಎಲ್ಲರಿಗೂ ಸುಂದರ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಮತ್ತೊಂದು ದಿವಸ ಮತ್ತೊಂದು ಕಾರ್ಯಕ್ರಮ. ಇವತ್ತಿನ ದಿವಸ ಭೀಮಾ ಸಖಿ ಆಗಿರ್ತಕ್ಕಂಥ ಸುಮಿತ್ರಾ ಅನ್ನೋರು ಬೆಂಗಳೂರಿನವರು. ಬೆಂಗಳೂರಲ್ಲಿ ಬನ್ನೇರುಘಟ್ಟದ ಹತ್ರದಲ್ಲಿ ಅವರ ಮನೆ ಇರುವಂಥದ್ದು. ಅವರು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಅವ್ರ ಮನೆ ಕೆಲಸ ನೋಡಿಕೊಂಡು, ತದನಂತರ ಅವರು ಅಂಗನವಾಡಿಯಲ್ಲಿ ಟೀಚರ್ ಆಗಿದ್ದಾರೆ, ಅದು ಕೆಲಸ ಆಗ್ಬಿಟ್ಟು ಆ ಗದ್ದಲದಲ್ಲಿ ಸಹಿತ ನಮ್ಮ 6 ತಿಂಗಳ ಒಳಗಡೆ 108 ಪಾಲಿಸಿ ಮಾಡಿ ಅವರು ಒಂದು ಸಾಧನೆ ಮಾಡಿದ್ದಾರೆ ಕೇವಲ 6 ತಿಂಗಳಲ್ಲಿ. ಅಂದ್ರೆ ಭೀಮಾ ಸಖಿಯಾಗಿ ಏನೆಲ್ಲ ಮಾಡ್ಬೋದು, ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮ ಸುಸ್ವಾಗತ ಹೇಳ್ತಾ, ಎಲ್ಲರೂ ನಾವು ಸುಮಿತ್ರಾ ಮೇಡಮ್ಗೆ ವೆಲ್ಕಮ್ ಹೇಳೋಣ. ಸುಮಿತ್ರಾ ಮೇಡಮ್ ಅವರು ಬಿ ನರಸಿಂಹಯ್ಯ ಸರ್ ಅನ್ನೋರ ಟೀಮು. ಅವರು CLI ಆಗಿ ಕೆಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮುಂಚೆ ಸ್ಪೀಕರ್ ಆಗು ಬಂದಿದ್ರು. ಹಾಗಾಗಿ ಸುಮಿತ್ರಾ ಮೇಡಮ್, ನೀವು ವಿಡಿಯೋ ಆನ್ ಮಾಡ್ಕೋಬಹುದು. ದಯವಿಟ್ಟು ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ವೆಲ್ಕಮ್ ಸುಮಿತ್ರಾ ಮೇಡಮ್ ಅಂತ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸುಮಾರು ಜನ ಬಂದಿದ್ದಾರೆ. ಪ್ರಕಾಶ್ ಸಾಲಿಮಠ್ ಅವರು, ಓಕೆ, ಯಾರ್ಯಾರೆಲ್ಲ ಬಂದಿದ್ದಾರೆ? ಕರ್ನಾಟಕದಾದ್ಯಂತ ಜನ ಇದ್ದಾರೆ. ಸುಮಿತ್ರಾ ಮೇಡಮ್, ನೀವು ರೆಗ್ಯುಲರ್ ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಎನಿವೆ, ಲೆಟ್ ಮೀ ಶೇರ್. ಸೊ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ ಇರುವಂತಹ ಭೀಮಾ ಸಖಿ ಇದ್ದಿರ್ಬೋದು, ಅಥವಾ LIC ಏಜೆಂಟ್ ಆಗಿದ್ದಿರ್ಬೋದು, ಅಥವಾ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ಬೋದು, ಅಥವಾ CLIS ಇರ್ಬೋದು, SBS. ಯಾಕಂದ್ರೆ ಕೆಲವೊಂದು ಕಡೆ ಕೆಲವರು ರೆಗ್ಯುಲರ್ ಆಗಿ ಬರುವಂಥ SBS ಇದ್ದಾರೆ, ಆಮೇಲೆ ಕೆಲವೊಬ್ರು ರೆಗ್ಯುಲರ್ ಆಗಿ ಡೆವಲಪ್ಮೆಂಟ್ ಆಫೀಸರ್ಸು ಬರ್ತಾ ಇದ್ದಾರೆ, ಹಾಗೂ ಏಜೆಂಟ್ಸು ಸುಮಾರು ವರ್ಷಗಳಿಂದ ಬರುವವರು ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಇವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಅವ್ರಿಗೆ ಉಪಯೋಗ ಆಗೋ ಥರ ನಡೆಸ್ಕೊಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಸುಮಿತ್ರಾ ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು. ನಿಮ್ಮ ಭೇಟಿ ಆಗಿದ್ದು ಡಿಸೆಂಬರ್ ಅಲ್ವಾ? ಡಿಸೆಂಬರ್ 7-8 ಜನವರಿ 9-10 ಡಿಸೆಂಬರ್ 9-10 ಡಿಸೆಂಬರ್ 9-10. ಹಾ, ಆವತ್ತಿನ ದಿವಸ ಅವಾಗಲೇ ಅವ್ರದ್ದು ಸಾಧನೆ ಆಗಿತ್ತು. ಅಂದ್ರೆ ಅವತ್ತಿನ ದಿವಸ ಅಲ್ಲಿ ಭೀಮಾ ಸಖಿ ಅವರ ಒಂದು ಕಾರ್ಯಕ್ರಮ ಇತ್ತು. ಒಂದು 39 ಜನ ಭೀಮಾ ಸಖಿ ಕರ್ನಾಟಕದಾದ್ಯಂತ ಬಂದಿದ್ರು. ಹಾಗೆ ಇನ್ವೈಟ್ ಮಾಡ್ತಾ, ಸುಮಿತ್ರಾ ಮೇಡಮ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಹಾಗೇನೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಪರಿವಾರದ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ರೆ ಚೆನ್ನಾಗಿರೋದು. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸರ್, ನಮ್ದು ಚಿಂತಾಮಣಿ ತಾಲೂಕಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದ್ ನಾನು. 24/5/96 ಹುಟ್ಟಿದ್ದು. ಪರವಾಗಿಲ್ಲ ಸರ್. ಹೌದಾ? ಓಕೆ. ಅಪ್ಪ ಹೆಸರು ಚಲಪತಿ, ಅಮ್ಮ ಹೆಸರು ಸುಬ್ಬಮ್ಮ ಅಂತ. ತುಂಬಾ ಕಡು ಬಡವ್ರ ಮನೇಲಿ ಹುಟ್ಟಿದ್ ಸರ್ ನಾನು. ಓಕೆ. ನನ್ ಸ್ಕೂಲ್ ಎಜುಕೇಶನ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಮುಗ್ದಿದ್ದು. SLC PUC ಸಮೇತ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಮುಗ್ದಿದ್ದು. ಅಲ್ಲೇ ಚಿಂತಾಮಣಿ? ಹಾ ಸರ್, ಇಲ್ಲ, ಏಗೋಕೋಟೆ ಅಂತ ಪ್ರೌಢ ಹೈಸ್ಕೂಲ್. ಕಾಲೇಜ್ ಬಂದು ಚಿಂತಾಮಣಿ. ಓಕೆ ಓಕೆ. ಅದಾದ್ಮೇಲೆ 2013 ಮದ್ವೆ ಆಯ್ತು ಸರ್ ನಮ್ದು. 2013? ಓಕೆ, 13 ವರ್ಷ. ಹಾ ಸರ್. ಓಕೆ. ಹಾ ಸರ್, 13 ವರ್ಷ ಆಯ್ತು. ಈಗ ನಮ್ ಫ್ಯಾಮಿಲಿ ಇರೋದು ನಾನು, ಹಸ್ಬೆಂಡ್, ನನ್ ಮಗ, 10 ವರ್ಷದ ಮಗ ಇದ್ದಾನೆ, ನಿಶ್ಚಲ್ ಅಂತ. ನಮ್ದೊಂದು ಚಿಕ್ಕ ಫ್ಯಾಮಿಲಿ. ಹಾ ಸರ್. ಓಕೆ ಓಕೆ, ಗುಡ್ ಗುಡ್ ಗುಡ್. ಅವ್ನ್ದು June 18, ನಮ್ದು ವೆಡ್ಡಿಂಗ್ ಡೇನು June 18 ಸರ್. ಇವತ್ತು ಓಕೆ, ಏಪ್ರಿಲ್, ಮೇ, ಜೂನ್. ಓಕೆ, ವೆರಿ ಗುಡ್. June 18 ಅದು ಒಳ್ಳೆ ಡೇಟ್ ಹಂಗಂದ್ರೆ. ಓಕೆ, June 18 ಒಳಗಡೆ ಏನ್ ಟಾರ್ಗೆಟ್ ಇಟ್ಕೊಳ್ಬೇಕು ಅಂತ ಆಮೇಲೆ ಮಾತಾಡೋಣಂತೆ. ಓಕೆ ಓಕೆ. ಸೊ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು? ವ್ಯವಸಾಯ ಮಾಡ್ತಾ ಇದ್ರು ಸರ್. ವ್ಯವಸಾಯ. ಓಕೆ, ಈಗಲೂ ವ್ಯವಸಾಯ ಮಾಡ್ತಾ ಇದ್ದಾರೆ. ಬಟ್ ವ್ಯವಸಾಯದ ಕುಟುಂಬದಿಂದ ಬಂದು ಬೆಂಗಳೂರಿಗೆ ಮದುವೆ ಆಗಿ 2013 ಬೆಂಗಳೂರಿಗೆ ಬಂದ್ರ? ಹಾ ಸರ್, 2013 ಮದ್ವೆ ಆಗಿದ್ದು. ಓಕೆ. ಅಮ್ಮ ಅಪ್ಪನು ಈಗ ಕೆಂಗೇರಿಯಲ್ಲೇ ಇದ್ದಾರೆ ಸರ್, ಸಿಟಿ ಕಡೆನೆ ಬಂದಿದ್ದಾರೆ. ಬಿಸಿಲು ಬೇಡ ಅಂತ ನಾವು ಕರ್ಕೊಂಡ್ ಬಂದಿದ್ದೀವಿ. ಗುಡ್ ಗುಡ್. ಕೆಲಸ ಮಾಡ್ಬೇಡಿ ಅಂದ್ರು ಮಾಡ್ತೀವಿ ಅಂತ ಮಾಡ್ತಿದ್ದಾರೆ ಸರ್. ಹೌದು, ಅಲ್ಲ ಅವರಿಗೂ ಸಹಿತ ನಾವೆಷ್ಟೇ ಅಂತಂದ್ರು ಅವರಿಗೆ ಆಕ್ಟಿವಿಟಿ ಇಲ್ಲ ಅಂದ್ರೆ ಬೋರ್ ಆಗ್ಬಿಡುತ್ತೆ. ಊರವ್ರಲ್ವಾ,
ಅವರಿಗೆ ಆ ಹಾ ಸರ್. ಸಮಾಜದ ಒಂದ್ 4-5 ಜನಕ್ಕೆ ಸಾಯಂಕಾಲ ಸಿಗೋದು ಅದೆಲ್ಲ ಇರೋದು. ಇದು ಬೆಂಗಳೂರಲ್ಲಿ ಅದೆಲ್ಲ ಸಿಗಲ್ವಲ್ಲ, ನಾವು 4 ಗೋಡೆ ಮಧ್ಯೆ ಇರೋರು, ಅದರಿಂದ ಒಂದ್ ಸ್ವಲ್ಪ ಹೌದು ಸರ್. ಮುಜುಗರ ಆಗುತ್ತೆ ಅಂತ ನನಗನ್ಸುತ್ತೆ. ಹಾ ಸರ್. ಓಕೆ. ಸೊ ಹಾಗಂತಂದ್ರೆ ಈಗ ಇದು ನೀವು ಯಾವಾಗಿಂದ ಅಂಗನವಾಡಿ ಕೆಲಸ ಶುರು ಮಾಡಿದ್ರಿ? 2016 ಮೇ 24 ಸರ್. ಓಹ್, ಮದುವೆ ಆಗಿ ಕೆಲವೇ ಅಪಾಯಿಂಟ್ಮೆಂಟ್ ಆಗಿದ್ದು. ದಿವಸದಲ್ಲಿ? ಹಾ ಸರ್. ಅಚ್ಚಾ. 3 ವರ್ಷ ಆದ್ಮೇಲೆ. 3 ವರ್ಷ ಆದ್ಮೇಲೆ. ಓಕೆ. ಹಾ ಸರ್. 10 ವರ್ಷ ಸರ್ವಿಸ್ ಆಯ್ತು ಸರ್ ಅದ್ರಲ್ಲೂ. ಓಕೆ. ಈಗ ಅಂಗನವಾಡಿ ಟೀಚರ್ದ ಕೆಲಸ ಏನು, ಒಂದ್ ಸ್ವಲ್ಪ ವಿವರಣೆ ಕೊಡ್ಬೋದಾ? ನಾನು ಈ ಪ್ರಶ್ನೆಗಳನ್ನ ಸರ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಮ್ಮಲ್ಲಿ ಹಾ ಸರ್. ಕಾರ್ಯಕ್ರಮದಲ್ಲಿ ಸುಮಾರು ಜನ ಯಾರು SBS ಬಂದಿರ್ತಾರೆ, ಅಥವಾ ಡೆವಲಪ್ಮೆಂಟ್ ಹಾ ಸರ್. ಆಫೀಸರ್ಸ್ CLIS ಬಂದಿರ್ತಾರೆ. ಅಂದ್ರೆ ಹಾ ಸರ್. ಯಾವ್ಯಾವ ಥರದ ಜನರು ಸಕ್ಸಸ್ಫುಲ್ ಆಗ್ತಾರೆ, ಅವ್ರದ್ದು ಇರುವಂತ ಕೆಲಸದೊಳಗೆ LIC ಅಥವಾ LIC ಏಜೆನ್ಸಿಯನ್ನು ಹೆಂಗ್ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಅವರು ಅಂತವ್ರಿಗೆ ರಿಕ್ರೂಟ್ ಮಾಡ್ಲಿಕ್ಕೆ ಆಗತ್ತಲ್ಲ ಅಂತ ಹೇಳಿ ಫ್ರಮ್ ಆ ದೃಷ್ಟಿಕೋನದಿಂದ ಹೇಳ್ತೇನೆ. ಓಕೆ ಮೇಡಮ್. ಸರ್ ನಮ್ದು ಅಂಗನವಾಡಿ ಡ್ಯೂಟಿ ಟೈಮಿಂಗ್ಸ್ ಬಂದು 9:30 4 ಗಂಟೆ ಇರುತ್ತೆ. GPS ಫೋಟೋ ಹಾಕ್ಬೇಕು. ವಿತ್ GPS ಫೋಟೋ ನಮ್ದು ಅಟೆಂಡೆನ್ಸ್. ಓಕೆ. 9:00 ಅಂಗನವಾಡಿಗೆ ಅಟೆಂಡ್ ಆಗ್ತೀವಿ. 4 ಗಂಟೆವರೆಗೂ ಅಂಗನವಾಡಿ ಸಂಬಂಧಪಟ್ಟಿದ್ದು ಕೆಲಸನೇ ಮಾಡ್ತೀನಿ ಸರ್. ಓಕೆ. ಅಂಗನವಾಡಿ After ಸಂಬಂಧಪಟ್ಟಿದ 4 ಕೆಲಸ ಅಂತಂದ್ರೆ? ಸರ್ 1 ಗಂಟೆವರೆಗೂ ನಮ್ದು ಪ್ರೀ ಸ್ಕೂಲ್ ಎಜುಕೇಶನ್ ಇರುತ್ತೆ. ನಮ್ಗೆ 36 ಮಕ್ಳು ಬರ್ತಾರೆ ಅಂಗನವಾಡಿಗೆ ಬರೋ ಮಕ್ಳು. ಓಕೆ. ಅದ್ರಲ್ಲಿ ಪ್ರೆಗ್ನೆಂಟ್ ಬಾಣಂತಿ 6 to 3 ಇರ್ತಾರೆ. 6 to 3 ಓಕೆ. ಗೆ ಟೇಕ್ ಹೋಮ್ ರೇಷನ್ ಇರುತ್ತೆ. ಮಂತ್ಲಿ ಒನ್ಸ್ ಅಷ್ಟೇ ಅವ್ರ ಕೆಲಸ ಇರುತ್ತೆ ನಮ್ಗೆ. ಹಾ ಹಾ. ಟೇಕ್ ಹೋಮ್ ರೇಷನ್ ಐ ಟು ಹೆಲ್ತ್ ಬಗ್ಗೆ ನೋಡೋದಷ್ಟೇ ಇರುತ್ತೆ. 3 to 6 ಮಕ್ಳಿಗೆ ನಮ್ ಪ್ರೀ ಸ್ಕೂಲ್ ಎಜುಕೇಶನ್ ಸೇಮ್ LKG UKG ಯಾವ ತರ ಇರುತ್ತೋ ಅದೇ ತರ ನಮ್ ಮಕ್ಳಿಗೆ ನಮ್ ಸ್ಕೂಲಲ್ಲೇ 3 ವರ್ಷದಿಂದ 6 ವರ್ಷದ ಮಕ್ಳಿಗೆ ನಾವು ಎಜುಕೇಟ್ ಮಾಡ್ತೀವಿ ಸರ್. ಅಚ್ಚಾ. ಸೊ ಪ್ರೆಗ್ನೆಂಟ್ ಬಾಣಂತಿದು ಸೇಮ್ ಇರುತ್ತೆ. ಓ, ಹಂಗಂತಂದ್ರೆ ಸಣ್ಣ ಮಕ್ಕಳನ್ನ ನೋಡ್ಕೊಳ್ಳೋದಲ್ದೆ ಬಾಣಂತಿ ಸಾರಿ ಪ್ರೆಗ್ನೆಂಟ್ ಇರೋ ಲೇಡೀಸ್ ಸಹಿತ ಹಾ ಸರ್. ಅವ್ರನ್ನು ನೋಡ್ಕೊಳ್ಳೋದಿರುತ್ತೆ. ಓಕೆ ಓಕೆ. ಅವ್ರದ್ದು ಸುಮಾರು. ಟೇಕ್ ಹೋಮ್ ರೇಷನ್ ಆಗಿರ್ಬೇಕು, ಹೆಲ್ತ್ ಚೆಕಪ್ ಆಗಿರ್ಬೋದು, ಅದೆಲ್ಲ ಹಾಸ್ಪಿಟಲ್ ರೆಫರ್ ಮಾಡೋದು, ಅವ್ರ ಬ್ಲಡ್ ಚೆಕಪ್ ಮಾಡಿಸೋದಾಗಿರ್ಬೋದು, TT ಇಂಜೆಕ್ಷನ್ಸ್, ಫುಡ್, ನ್ಯೂಟ್ರಿಷನ್ ಅದೆಲ್ಲ ನಮ್ ಅಂಡರ್ ಅಲ್ಲೇ ಬರುತ್ತೆ ಸರ್. ಅಚ್ಚಾ. ಒಂದು ಗ್ರಾಮದಲ್ಲಿ ಒಟ್ಟಾರೆ ಎಷ್ಟು ಅಂಗನವಾಡಿ ಟೀಚರ್ಸ್ ಇರ್ತಾರೆ? ನಾನ್ ಕೆಲಸ ಮಾಡೋದು ಹರಪನಹಳ್ಳಿ ಸರ್, ಜಿಗಣಿ ನಿಯರೆಸ್ಟ್. ಅಲ್ಲಿ 2 ಅಂಗನವಾಡಿ ಇದೆ. ಓಕೆ ಓಕೆ. ಹಾ ಸರ್. ಸೊ ಜಿಗಣಿ ಹತ್ರ ನನ್ನ ಅಂಡರ್ ಅಲ್ಲಿ ಹಾ ಸರ್ ಪ್ರೆಗ್ನೆಂಟ್ 22 ಇದಾರೆ, ಬಾಣಂತಿ 10 ಇದಾರೆ, 6 to 3 44 ಇದಾರೆ, 3 to 6 36 ಇದಾರೆ. ಅಷ್ಟು ಮಕ್ಕಳ ಅಂಡರ್ ನಮ್ದೇ ಬರುತ್ತೆ ಸರ್. ಓಕೆ. ವೆರಿ ಗುಡ್ ವೆರಿ ಗುಡ್. ಇದು 4 ಗಂಟೆ ಅಂದ್ರೆ ಬೆಳಿಗ್ಗೆ 9:30 4 ಗಂಟೆ ತನಕ ಇದೇ ಕೆಲಸ ಆಯ್ತು. ಇದು ಹೌದು ಸರ್. ಆದ್ಮೇಲೆ ಅಂಗನವಾಡಿ ಡಾಕ್ಯುಮೆಂಟ್ಸ್ ಹಾ ಹಾ. ಅಲ್ಲಿ ಅಲ್ಲಿ ಮತ್ತೆ ಪ್ರೆಗ್ನೆಂಟ್ ಗೆ ಮಾತೃವಂದನಾ ಸ್ಕೀಮ್ ಬರುತ್ತೆ ಸರ್. ಅದ್ರಲ್ಲಿ 5,000 ಅಮೌಂಟ್ ಬರುತ್ತೆ. ಮಧ್ಯಾಹ್ನ ಮೇಲೆ Okay. ಅದು ಮಾಡ್ತೀವಿ. 2 ಗಂಟೆಯಿಂದ 4 ಗಂಟೆವರೆಗೂ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಅಚ್ಚಾ. ಇರುತ್ತೆ ಸರ್. ಸೊ ಅಂದ್ರೆ ಒಂದು ದಿವಸದ ಕೆಲಸ ಆದ್ಮೇಲೆ ಸಾಯಂಕಾಲ ಎನರ್ಜಿ ಎಲ್ಲಿರುತ್ತೆ? ನೀವು ಯಾವ ಸಮಯದಲ್ಲಿ ಇನ್ಶೂರೆನ್ಸ್ ಬಿಸ್ನೆಸ್ ಮಾಡ್ತೀರಾ? ಸರ್ ಸಂಜೆ 4 ಗಂಟೆಗೆ ನಾನು ಡ್ಯೂಟಿ ಮುಗಿದ್ಮೇಲೆ ನನ್ನ ಮಗನ್ ಪಿಕಪ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದು ಅವನಿಗೆ ಸ್ನಾಕ್ಸ್ ಏನಾದ್ರು ಕೊಟ್ಟು ಟ್ಯೂಷನ್ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟು ಅವ್ನ್ ಟ್ಯೂಷನ್ ಬಿಟ್ಟು ನಾನ್ ಮತ್ತೆ ಹೋಗ್ತೀನಿ ಸರ್ ಓ, ಫೀಲ್ಡ್ಗೆ. ಅಚ್ಚಾ. ಇದು ಪ್ರತಿನಿತ್ಯನಾ ಅಥವಾ ವಾರದಲ್ಲಿ 1-2 ದಿವಸ? ಪ್ರತಿದಿನ ಇರುತ್ತೆ ಸರ್. ಪ್ರತಿದಿನ ಇರುತ್ತೆ ಸರ್. ಒಂದಿನ ಹೋಗಿಲ್ಲ ಅಂದ್ರೆ ನಮ್ಮ ಹಸ್ಬೆಂಡ್ ಮೋಟಿವೇಟ್ ಮಾಡ್ತಾ ಇರ್ತಾರೆ ಸರ್. ಸುಮ್ನೆ ಮನೆ ಹೌದಾ? ಕುತ್ಕೊಂಡು ಏನ್ ಮಾಡ್ತೀಯ ಹೋಗು ಅಂತ. ಗುಡ್ ಗುಡ್ ಗುಡ್. ಸೊ ಪ್ರತಿದಿನ ಕಂಟಿನ್ಯೂಸ್ ಸರ್. ಮೋಸ್ಟ್ಲಿ ನೀವು ಪುಣ್ಯ ಮಾಡಿದ್ದೀರಿ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಬಹಳ ಜನ ಭೀಮಾ ಸಖಿಯರ್ ಕಂಪ್ಲೇಂಟ್ ಏನ್ ಗೊತ್ತಾ, ಬಹಳ ಜನ ಇನ್ಶೂರೆನ್ಸ್ ಏಜೆಂಟ್, ಲೇಡೀಸ್ ಏಜೆಂಟ್ ಮನೆಯಿಂದ ಸಪೋರ್ಟ್ ಸಿಗಲ್ಲ. ಹಂಗಂತ ನೋಡಿದ್ರೆ ಸಪೋರ್ಟ್ ಇದೆ ಸರ್. ಓಕೆ. ವೆರಿ ಗುಡ್ ವೆರಿ ಗುಡ್. ಸೊ ಈಗ 4 ಗಂಟೆಗೆ ಹೊರಗಡೆ ಹೋಗ್ಬಿಟ್ರೆ ಆಮೇಲೆ ನೀವು ವಾಪಸ್ ಬರೋದು ಎಷ್ಟೊತ್ತಾಗತ್ತೆ? 8:30 9 ಕಸ್ಟಮರ್ ಮನೇಲಿ ಯಾವ ತರ ಡಿಪೆಂಡ್ ಅಪಾನ್ ಟೈಮಿಂಗ್ ಸರ್. ಅಚ್ಚಾ ಅಚ್ಚಾ. ಇಷ್ಟೊತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ 9:30 10 ಮನೆಗೆ ಬರ್ತೇನೆ. ಓ, ಸೊ ಇದು ಪ್ರತಿನಿತ್ಯ? ಪ್ರತಿದಿನ ಇರುತ್ತೆ ಸರ್. ಆಮೇಲೆ ಮತ್ತೆ ಮನೆ ಕೆಲಸನೂ ನೋಡ್ಕೋಬೇಕು, ಪರವಾಗಿಲ್ವೇ? ಈ 2-3 ಜವಾಬ್ದಾರಿಯನ್ನ ಮುಗಿಸ್ತೀನಿ ಸರ್. ಆ ಮನೆ ಕೆಲಸ ಬೆಳಗ್ಗೆನೆ ಆಲ್ಮೋಸ್ಟ್ ಅಲ್ಲಿ ಮುಗಿಸಿರ್ತೇನೆ ಸರ್. ಸಂಜೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಓಕೆ ಓಕೆ. ಜಾಸ್ತಿನೇ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಡಿ. ಸೊ ಹೇಳಿದ್ದಕ್ಕೆ ಅವ್ರು ಜಾಸ್ತಿ ಮಾಡ್ಬೇಕಾಗತ್ತಲ್ವಾ? ಹೌದು ಸರ್. ಅಂದಂಗೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅವ್ರು ಏನ್ ಮಾಡ್ತಾರೆ ಏನು ಅಂತ? ಸರ್ ಅವ್ರ ಪ್ರೈವೇಟ್ ಒಂದು ಸ್ಕೂಲ್ ಅಲ್ಲಿ DPS ಸ್ಕೂಲ್ ಅಂತಿದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್. ಅಲ್ಲಿ ಅಟೆಂಡರ್ ಆಗಿ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಅವ್ರು ಬೆಳಗ್ಗೆ 7:30 ಮನೆ ಬಿಟ್ರೆ ಸಂಜೆ 6 ಗಂಟೆಗೆ ಮನೆ ಬರ್ತಾರೆ. DPS ಯಾವ DPS ರೀ? ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಸರ್. ಗೊತ್ತಾಯ್ತು. ಯಾಕಂದ್ರೆ ನನ್ನ ಮಗ ಕಲ್ತಿದ್ದು DPS ಸೌತ್.
ಕನಕಪುರ ರೋಡ್ ಅಲ್ಲಿ ಇದೆಯಲ್ಲ. ನಮ್ಮ ಹಸ್ಬೆಂಡ್ ಹೋಗೋದು ಎಲೆಕ್ಟ್ರಾನಿಕ್ ಸಿಟಿ ಸರ್, ಫೇಸ್ 2. ಗೊತ್ತಾಯ್ತು ಓಕೆ, ಅಲ್ಲಿದ್ದಾರೆ. ಸೊ ವಂಡರ್ಫುಲ್ ವಂಡರ್ಫುಲ್. ಸೊ ಹಂಗಾಗಿ ಈಗ ನೀವು 108 ಪಾಲಿಸಿ ಮಾಡಿದ್ದೀರಾ 6 ತಿಂಗಳಲ್ಲಿ, ಹಾ ಸರ್. ಅಲ್ವಾ? ಹಾ ಸರ್. ಅಂದ್ರೆ ಮೊದಲನೇ ಒಂದು ತಿಂಗಳಲ್ಲಿ ಎಷ್ಟು ಪಾಲಿಸಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಸರ್ ನಾನು ಫಸ್ಟ್ ಜಾಯಿನ್ ಆದಾಗ 2 ಪಾಲಿಸಿ ಮಾಡಿದ್ದು, ಯಾಕಂದ್ರೆ 7,000 ಸ್ಟೈಪೆಂಡ್ಗೋಸ್ಕರ ಅಷ್ಟೇ ನಾನು ಬಂದಿದ್ದು. ಹಾ 2 ಪಾಲಿಸಿ ಅಷ್ಟೇ ಮಾಡಿದ್ದೆ ನಾನು. ಅಚ್ಚಾ, ಅಂದ್ರೆ 2 ಪಾಲಿಸಿ ಮಾಡಿದ್ರೆ 7,000 ರೂಪಾಯಿ. ಅದು ಹಾ ಪ್ರತಿ ಸರ್, ತಿಂಗಳು 2 ಬರುತ್ತೆ ಮಾಡಿದಾಗ ಅಂತ ಮಾತ್ರ ಮಾಡಿದ್ದು. 7,000 ಬರೋದು. ಹಾ ಸರ್, ನಾನು ಅದಕ್ಕಂತಾನೆ ಸೇರ್ಕೊಂಡಿದ್ದು ಸರ್, ಸ್ಟೈಪೆಂಡ್ಗೋಸ್ಕರನೇ ಸೇರ್ಕೊಂಡಿದ್ದು. ಎಷ್ಟು ಎಷ್ಟು ತಿಂಗಳ ತನಕ ತಿಂಗಳಿಗೆ 2 ಪಾಲಿಸಿ ರನ್ ರೇಟ್ ಮೇಂಟೈನ್ ಮಾಡಿದ್ರಿ? ಒಂದೇ ತಿಂಗಳೇ ಸರ್. ಒಂದೇ ತಿಂಗಳ? ಓಕೆ ಓಕೆ, ವೆರಿ ಗುಡ್. ಯಾಕಂದ್ರೆ ಬಹಳ ಜನ ನೀವು ಹೇಳ್ದಂಗೆನೆ ಆ 2 ಹಾ ಸರ್. ಪಾಲಿಸಿ ಮಾಡಕ್ ಆಗತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಹಿಡಿದಿಟ್ಕೊಳ್ಳೋದು. ಅಂದ್ರೆ ತಮ್ಮ ಶಕ್ತಿ, ತಮ್ಮ ಕೆಪಾಸಿಟಿ ಜನಕ್ಕೆ ಗೊತ್ತಾಗಲ್ಲ ಅಲ್ವಾ? ಹಾ ಸರ್, ಆ ನಿಮ್ಗೆ ತರ ಏನಿಲ್ಲ ಸರ್, ಮಾಡ್ಕೊಂಡು ಹೋಗ್ತಾ ಇದ್ರು ಕಂಟಿನ್ಯೂ ಸಿಗತ್ತೆ. ಕರೆಕ್ಟ್. ಮತ್ತೆ ಹಂಗಂದ್ರೆ ಮೊದಲನೇ ತಿಂಗಳು 2ಕ್ಕೆ ಯಾಕೆ ನಿಲ್ಲಿಸಿದ್ರಿ? ಸರ್ ಆಗ ನನ್ ಸ್ಯಾಲ್ರಿ ಬರೋದಕ್ಕೆ 2 ಅಷ್ಟೇ ಮಾಡ್ಬೇಕಿತ್ತು, ಕಂಡೀಷನ್ ಅಷ್ಟೇ ಇತ್ತು ನಮಗೆ, ಅದಕ್ಕೆ ಅಷ್ಟೇ ಮಾಡಿದ್ದೆ ಸರ್. ವೆರಿ ಗುಡ್, ವಂಡರ್ಫುಲ್ ವಂಡರ್ಫುಲ್. ಹಂಗಂತಂದ್ರೆ ಮುಂದಿನ ತಿಂಗಳಿಂದ ಜಾಸ್ತಿ ಮಾಡಕ್ ಶುರು ಆಗಿದ್ದಕ್ಕೆ ಪ್ರೇರಣೆ ಏನಿತ್ತು? ಪ್ರೇರಣೆ ಅಂದ್ರೆ ಸೀನಿಯರ್ ಏಜೆಂಟ್ಸ್ ಎಲ್ಲ ಪ್ರತಿದಿನ ಮಾಡ್ತಾ ಇದೀವಿ ಅಂತ ಮೆಸೇಜ್ ಹಾಕೋತಾರೆ. ನಮ್ದೊಂದು ಗ್ರೂಪ್ ಮಾಡಿದ್ದಾರೆ ನಮ್ ಸರ್ ನರಸಿಂಹಯ್ಯ ಸರ್. ಓಕೆ. ಅದ್ರಲ್ಲಿ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಪ್ರತಿದಿನ ಯಾರ್ಯಾರು ಎಷ್ಟೆಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಅವರೆಲ್ಲ ದಿನ ಮಾಡೋವಾಗ ನಾನ್ ಬರೀ ತಿಂಗಳಿಗೆ 2 ಮಾಡಿದ್ರೆ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೀನಿಯರ್ಸ್ ಏಜೆಂಟ್ಸ್ ಎಲ್ಲ ಮಾಡ್ತಿದಾರೆ ಅಂತ ನಾವು ಮಾಡ್ಬೇಕು ಅಂತ ಆ ಛಲ ಬಂದು ಮಾಡಿದ್ ಸರ್. ಅಚ್ಚಾ ವಂಡರ್ಫುಲ್. ಅಂದ್ರೆ ದಟ್ ಈಸ್ ಅ ವಂಡರ್ಫುಲ್ ಇನಿಷಿಯೇಟಿವ್. ಒಂದು ಗ್ರೂಪ್ ಅಲ್ಲಿ ಆಕ್ಟಿವಿಟೀಸ್ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಪರಸ್ಪರ ಒಬ್ರಿಗೊಬ್ರು ನಾವು ಕಾಂಪಿಟೇಷನ್, ಇಂಟರ್ನಲ್ ಕಾಂಪಿಟೇಷನ್ ತಗೊಂಡ್ ಮಾಡ್ಬೇಕು ಅಂತ. ಸೊ 2ನೇ ಹೌದು. ತಿಂಗಳಲ್ಲಿ ಎಷ್ಟು ಪಾಲಿಸಿ ಮಾಡಿದ್ರಿ? 2ನೇ ತಿಂಗಳಲ್ಲಿ 14 ಪಾಲಿಸಿ ಆಗಿತ್ತು ಸರ್. ಓಹ್, 2ರಿಂದ 14. ಓಕೆ, ಆಮೇಲೆ 3ನೇ ತಿಂಗಳು? ಆಮೇಲೆ 9 ಆಯ್ತು ಸರ್. ಇದು ಯಾವ ತಿಂಗಳು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್? ನವೆಂಬರ್ ಸರ್. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಹಾಗಾಗಿ ಈ ಒಂದೇ ಸ್ಥಿತಿಗೆ ಬರಬೇಕಾದ್ರೆ ನೀವು ಏನೇನು ಹ್ಯಾಬಿಟ್ಸ್, ಈಗ ನೀವು ಈ ಭೀಮಾ ಸಖಿ ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆ, ಭೀಮಾ ಸಖಿ ಕೆಲಸ ಶುರು ಮಾಡಿದ್ಮೇಲೆ ನಿಮ್ಮಲ್ಲಿ ಯಾವ ಒಂದು ಹ್ಯಾಬಿಟ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದೀರಾ ನಿಮ್ಮಲ್ಲಿ? ಸರ್ ಭೀಮಾ ಸಖಿಗ್ ಮೊದ್ಲು ಬರೋದಕ್ಕೆ ನಾನೇನೋ ನೋಟ್ ಡೌನ್ ಮಾಡ್ತಾ ಇರಲಿಲ್ಲ. ಏನೇ ವಿಷಯ ಇದ್ರು ಆವತ್ತಿನ ಕೆಲಸ ಆದ ತಕ್ಷಣಕ್ಕೆ ಏನಾಗಬೇಕು ಅದ್ ಮಾಡ್ಕೊಂತಿದ್ದೆ. ಈಗ ನೈಟೇ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಸರ್, ನಾಳೆಗೆ ಏನೇನ್ ಕೆಲಸ ಇದೆ ನಂದು ಅಂತ. ಓಕೆ. ಅದೊಂದು. ಮತ್ತೆ ಬೆಳಗ್ಗೆ ಮನೆ ಕೆಲಸ ಮುಗಿಸಿ ನನ್ ಕೆಲಸ ಮುಗಿಸಿ ಸಂಜೆ ನನ್ ಮಗನಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಟ್ಯೂಷನ್ಗೆ ಕಳಿಸ್ತಿರ್ಲಿಲ್ಲ, ಮನೇಲೆ ನಾನೇ ಅವ್ನಿಗೆ ಟ್ಯೂಷನ್ ಮಾಡ್ತಿದ್ದೆ. ಓಕೆ. ಭೀಮಾ ಸಖಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಅವ್ನ್ ಟ್ಯೂಷನ್ ಕಳ್ಸಿ ಸರ್. ಹಾಗೂ ನಾನು ಟೈಮ್ ಸಿಗ್ತಾ ಇಲ್ಲ ಅಂತ ನಮ್ ಸರ್ ಹತ್ರ ಅಂದಿದ್ದೆ, ನರಸಿಂಹಯ್ಯ ಸರ್ ಹತ್ರ. ಅವ್ರಿಲ್ಲ ನಿನ್ ಕಟ್ಟೋ ಒಂದ್ 300 ರೂಪಾಯಿ 1,000 ರೂಪಾಯಿ ಫೀಸ್ ಕಟ್ಬಿಟ್ರೆ ತಿಂಗಳಿಗೆ 10,000 ಇರ್ಬೇಕಾದ್ರೂ ಮಾಡ್ಬೋದು, ಅಷ್ಟ್ ಕೆಪಾಸಿಟಿ ಇದೆ ನಿಮ್ಗೆ, 2 ಅವರ್ ಟೈಮ್ ವೇಸ್ಟ್ ಅಲ್ಲಿ ನಿಮ್ಗೆ ಜನ ಸಿಗೋದು ಅಂತ ಅಂದಿದ್ರು ಸರ್. ಆ ಟೈಮಲ್ಲಿ ಅವ್ನು ನಾನು ಟ್ಯೂಷನ್ ಕಳ್ಸಿ ಆ ಟ್ಯೂಷನ್ ಹೋಗಿ ಬರೋ ಟೈಮಲ್ಲಿ ನಾನು ಪಾಲಿಸಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ವಂಡರ್ಫುಲ್ ವಂಡರ್ಫುಲ್. ಇನ್ಫ್ಯಾಕ್ಟ್ ನಾನು ಮುಂಚೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೆಟ್ವರ್ಕರ್ ಆಗಿದ್ದೆ, ಆಮ್ವೆ ಬಿಸ್ನೆಸ್ ಅಲ್ಲಿ. ಅಲ್ಲಿ ಗೀತಾ ಪಿಳ್ಳೈ ಮತ್ತೆ ಪ್ರೇಮ್ ಪಿಳ್ಳೈ ಅಂತ ಇಬ್ರು ಸ್ಪೀಕರ್ಸ್ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ದ ಅವಾಗ ಏನಂತಂದ್ರೆ, ನಾವು ಪ್ರತಿನಿತ್ಯ ಇಸ್ತ್ರಿ ಮಾಡ್ತೀವಲ್ಲ ಬಟ್ಟೆಗಳನ್ನ, ಅವು ಇಸ್ತ್ರಿ ಮಾಡ್ಲಿಕ್ಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಲೆಕ್ಕ ಹಾಕಿದ್ದೀರಾ ಅಂತ ಕೇಳಿದ್ರು. ಆವತ್ತಿಂದ ಇವತ್ತಿನ ತನಕ ನಾನು ಇಸ್ತ್ರಿಯನ್ನು ಮಾಡೋದಿಲ್ಲ. ಇಸ್ತ್ರಿ ಒಂದು ವಾರಕ್ಕೊಂದ್ಸಲ ಹೋಗ್ಬಿಟ್ಟು ಇಸ್ತ್ರಿ ಅವ್ರು ಕೊಟ್ಟು ಬರೋದು, ತಗೊಂಬರೋದು. ಅದೇ ರೀತಿ ನೀವು ಒಳ್ಳೆ ವಿಷಯ ಹೇಳಿದ್ರೆ, ಇವರು ನರಸಿಂಹ ಅವ್ರು ಹೇಳಿದ ಪ್ರಕಾರ ನಾವು ದುಡ್ಡು ಉಳಿಸುವ ವಿಚಾರ ಮಾಡ್ತೀವಿ. ಅಂದ್ರೆ ಮಗನಿಗೆ ಕಲ್ಸೋದು ಅದೊಂದಿಷ್ಟು ಟೈಮ್. ಆಮೇಲೆ ಇನ್ನೊಂದು ಇದನ್ನ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳ್ಬೇಕು, ಟ್ಯೂಷನ್ಗೆ ಹಾಕಿದ್ಮೇಲೆ ಮಗನಿಗೆ ಒಂದ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದಿದೆಯಾ ಎಜುಕೇಶನ್ಗೆ, ಅಥವಾ ನೀವೇ ಕಲ್ಸ್ಕೊಟ್ಟಾಗ ಚೆನ್ನಾಗಿ ಕಲಿತಿದ್ದ? ಟ್ಯೂಷನ್ ಅಲ್ಲೂ ಮಾಡ್ತಿದ್ದಾನೆ ಸರ್. ಅಲ್ಲಿ ಬೇರೆ ಬೇರೆ ಹುಡುಗರು ಇರೋದ್ರಿಂದ ಆಕ್ಟಿವಿಟೀಸ್ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡ್ ಬರ್ತಾನೆ ಸರ್. ಕರೆಕ್ಟ್ ಕರೆಕ್ಟ್. ಅದು ಯಾವತ್ತೂ ಅಷ್ಟೇ. ಓಕೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಲ್ಲ, ಹಂಗೆ ನಮ್ ತಾಯಿನ ನಮ್ಗೆ ಹೇಳಿದಾಗ ಅಯ್ಯೋ ಏನಪ್ಪ ಕಾಡ್ತಾಳೆ ಅಂತ ಅದೊಂದು ದೃಷ್ಟಿಕೋನ ಅಲ್ವಾ. ಅದು ಬೇರೆಯವ್ರ ಹತ್ರ ಹೇಳಿದಾಗ ಅದೊಂದು ಗ್ರೂಪ್ ಆಕ್ಟಿವಿಟಿ ಆಗಿರೋದ್ರಿಂದ. ಇದರಲ್ಲಿ ಇನ್ನೊಂದಿದೆ, ಅವ್ರಿಗೆ ಮಾತ್ರ ಅಲ್ಲ. ಈಗ ನೀವು ಹೇಳಿದ್ರಲ್ಲಿ
ನಾನು ಗಮನಿಸ್ತಿದ್ದಂಗೆ ನೀವು ಹೇಳಿದ್ರಿ ನನ್ನ ಪಾಲಿಸಿ ಹೌದು ಸರ್. ಇಂಪ್ರೂವ್ ಆಗ್ಬೇಕಾದ್ರೆ ನನ್ನ ಗ್ರೂಪಲ್ಲಿ ಆಕ್ಟಿವಿಟಿ ನೋಡ್ಬಿಟ್ಟು ನಾನು ಹೌದು ಸ್ವಂತಕ್ಕೆ ಸರ್. ತಗೊಂಡೆ. ಅದೇ ರೀತಿ ನಿಮ್ಮ ಮಗನೂ ಸಹಿತ ಒಂದು ಗ್ರೂಪಲ್ಲಿ ಕಲಿತಾ ಇರೋದ್ರಿಂದ ಅಲ್ಲೂ ಸಹಿತ ಹಾ ಇಂಪ್ರೂವ್ ಸರ್. ಆಯ್ತು ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಸೊ ಹಂಗಾಗಿ ನಾವು ಗ್ರೂಪಲ್ಲಿ ಇದ್ದಾಗ ನಾವು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಒಂದೇನಾರು ಇದ್ರ ಬಗ್ಗೆ ಏನಾರು ಆ, ಹಂಗೆ ಯಾವ ಗ್ರೂಪಲ್ಲಿ ಇದ್ದೀರಾ, ಯಾವ ಗ್ರೂಪಲ್ಲಿ ಇದ್ದಾಗ ಏನೇನು ಉಪಯೋಗ ಆಯ್ತು ಅದನ್ನೊಂದು ಸ್ವಲ್ಪ ಹೇಳ್ಬೋದಾ? ಸರ್ ನಮಗ್ ಪ್ರತಿದಿನ ಟ್ರೈನಿಂಗ್ ತಗೊಂತಾರೆ ನಮ್ ಸರ್ ಬಾಸ್ ನರಸಿಂಹ ಸರ್. 8:30 ಇಂದ 9 ಗಂಟೆ ಪ್ರತಿದಿನ ಟ್ರೈನಿಂಗ್ ಇರುತ್ತೆ ಸರ್. ದಿನ ಓಕೆ ಒಂದೊಂದ್ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ ನಾವು ನೀಟಾಗಿ ಕೇಳ್ಕೊಂಡು ಕಸ್ಟಮರ್ ಹತ್ರ ಇದ್ ಮಾಡಿದಾಗೆ ನಮಗ್ ಬಿಲ್ಡ್ ಆಗುತ್ತೆ ಸರ್ ಪಾಲಿಸಿಗಳು. ಇಲ್ಲ ಅಂದಿದ್ರೆ ಓಕೆ ಕಷ್ಟ ಆಗ್ತಿತ್ತು ಸರ್. ಅವ್ರ ಓಕೆ ಟ್ರೈನಿಂಗ್ ಇಂದಾನೆ ಸುಮಾರು ನಾವು ಇಂಪ್ರೂವ್ ಆಗಿರೋದು. ಪ್ಲಸ್ ನಾವು ಕಾನ್ಫಿಡೆಂಟ್ ಆಗಿ ಎಲ್ಲಾ ವಿಷಯ ಕಲ್ತ್ಕೊಂಡಿರ್ಬೇಕು ಸರ್. ನಾವು ಕಲ್ತ್ಕೊಂಡಾಗ ಫೀಲ್ಡ್ ತಗೊಂಡು ಬಿಡ್ತಾ ಇರ್ಬೇಕು ಅಷ್ಟೇ ಸರ್. ಅದು ಪಾಲಿಸಿ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾವ್ ಏನ್ ಕಲ್ತಿದೀವೋ ಅದನ್ನ ತಗೊಂಡೋಗಿ ಫೀಲ್ಡ್ ಅಲ್ಲಿ ಬಿಡೋದು ಸರ್ ನಮ್ ಕೆಲಸ ಆಗಿರ್ಬೇಕು. ಓಕೆ ಓಕೆ. ಈಗ ನೀವು ಇಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟು ಹಾ ಜನರ ಸರ್. ಪರಿಚಯ ಇತ್ತು? ಈ ಭೀಮಾ ಸಖಿ ಆಗಿ ಜಾಯಿನ್ ಆದ್ಮೇಲೆ ಎಷ್ಟು ಜನಕ್ಕೆ ಹೊಸಬರನ್ನ ಪರಿಚಯ ಮಾಡ್ಕೊಂಡ್ರಿ? ಸರ್ ಇದೊಂಥರ ಏನಂದ್ರೆ ನಮ್ಮ ಊರಲ್ಲೇ ಏಜೆಂಟ್ 4 ಜನ ಇದ್ದಾರೆ ಸರ್. ಓಕೆ ನಾನ್ ಕೆಲಸ ಮಾಡೋ ಜಾಗದಲ್ಲಿ 3 ಜನ ಇದ್ದಾರೆ ಸರ್ ಅಲ್ಲೂನು. ಓಕೆ ಅದ್ರಿಂದ ಏನಾಗಿದೆ, ಊರಲ್ಲಿರೋರ್ನು ನಾವ್ ಕಸ್ಟಮರ್ಸ್ ಜಾಸ್ತಿ ಇದ್ ಮಾಡಕ್ ಹೋಗಿಲ್ಲ, ಅಪ್ರೋಚ್ಮೆಂಟ್ ಮಾಡಕ್ ಹೋಗಿಲ್ಲ. ಓಕೆ ಅಲ್ಲಿ ನಾನ್ ಕೆಲಸ ಮಾಡೋ ಏರಿಯಾ ಹತ್ರನೂ ಮಾಡಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಮುಗಿಸಿದ್ದಾರೆ. ಮತ್ತೆಲ್ಲ ಅವ್ರ ಸೀನಿಯರ್ಸ್ 19-20 ವರ್ಷದಿಂದ ಇರೋದ್ರಿಂದ ಅವ್ರ ಹೆಸರು ಹೇಳ್ತಿದ್ದಾರೆ. ಆದ್ರೂ ಒಂದ್ 10-15 ಆತರ ಆಗಿದೆ ಸರ್. ಇಲ್ಲ ಅಂತ ಓಕೆ ಹೇಳ್ತಿಲ್ಲ. ಬಟ್ ಆಚೆ ಕಡೆ ಜಾಸ್ತಿ ಜನ ಸಿಕ್ಕಿದ್ದಾರೆ ಸರ್ ನಮ್ಗೆ. ಓಕೆ ಫ್ರೆಂಡ್ಸ್, ಹಸ್ಬೆಂಡ್ ಫ್ರೆಂಡ್ಸ್, ನಮ್ ಫ್ರೆಂಡ್ಸ್, ರಿಲೇಟಿವ್ಸ್ ಅಂತೂ ಯಾರು ಮಾಡಿಲ್ಲ. ಒಬ್ರು ಅಷ್ಟೇ ಮಾಡಿದ್ದಾರೆ. ಓಕೆ. ಸೊ ಫ್ರೆಂಡ್ಸ್ ಅಷ್ಟೇ ಸರ್ ನಮ್ಗಾಗಿದೆ. ವಂಡರ್ಫುಲ್. ರಿಲೇಟಿವ್ಸ್ ಯಾರು ಮಾಡಿಲ್ಲ ಅಂತಂದ್ರೆ ನೀವು ಅವ್ರನ್ನ ಅಪ್ರೋಚ್ ಮಾಡಿದೀರಾ? ಕೇಳಿದೀನಿ ಸರ್. ಏನಂತ ಕೇಳ್ತಿರೋಗಿ ರಿಲೇಟಿವ್ಸ್ ಹತ್ರ? ಸರ್ ಪ್ಲಾನ್ಸ್ ಬಗ್ಗೆ ಹೇಳ್ತೀನಿ, ನಾನು ಪಾಲಿಸಿ ಕೇಳ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಿದ ಸರ್ವಿಸ್, ಅದ್ರ ಬಗ್ಗೆ ಬೆನಿಫಿಟ್ಸ್ ಏನಿದೆ ಅಂತ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ ಅದಕ್ಕೆ ಅವಶ್ಯಕತೆ ಬಂದಾಗ ಏನೇ ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಹೇಳಿ, ಹೊಸದೇನಾದ್ರು ಬೇಕಾದ್ರೂ ಹೇಳಿ ಅಂತ ಕೇಳಿದೀನಿ ಸರ್. ಓಕೆ. ನೀವೀಗ ನಿಮ್ಮ ರಿಲೇಟಿವ್ಸ್ ಹತ್ರ ಹೋಗ್ತೀರಾ ಅಥವಾ ನಿಮ್ಮ ಹಾ ಸರ್. ಊರಲ್ಲೇ 3 ಜನ ಏಜೆಂಟ್ ಇದ್ದಾರೆ ಅವ್ರ ಕಸ್ಟಮರ್ ಹತ್ರ ಹೋಗ್ತೀರಾ, ಸರಿನಾ? ಹಾ ಸರ್. ಅವ್ರ ಹತ್ರ ಹೋದಾಗ ಯಾವ ಥರದ ಪ್ರಶ್ನೆ ಕೇಳಿದ್ರೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡುವ ಸಾಧ್ಯತೆ ಇದೆ? ಪ್ರಶ್ನೆ ಅರ್ಥ ಸರ್ ಆಯ್ತಾ? ಪ್ಲಾನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಹಾ ಹಾ ಸರ್. ಹಾ ಹಾ. ಅದನ್ನ ಅವರು ಮಾಡ್ತಾರೆ, ಇರೋ ಏಜೆಂಟು ಮಾಡ್ತಾರೆ, ನೀವು ಮಾಡ್ತೀರಾ. ಹಾ ಸರ್. ಅಂದ್ರ ಮೇಲೆ ನಿಮ್ಮ ಹತ್ರ ಯಾಕೆ ತಗೋಬೇಕು? ನಂಬಿಕೆ ಬರ್ಬೇಕು ಸರ್ ಅವ್ರಿಗೆ. ನಾವು ಪ್ಲಾನ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಸರ್, ಅಲ್ಲ, ಪ್ರಾಡಕ್ಟ್ಸ್ ಬಗ್ಗೆ. ಓಕೆ, ಗುಡ್ ಗುಡ್, ಅದು ಅರ್ಥ ಆಯ್ತು. ಸಿ, ಹೇಳಿ ಸರ್. ಈಗ ಬೇರೆ ಏಜೆಂಟಿಗೂ ನಿಮ್ಮಲ್ಲೂ ವ್ಯತ್ಯಾಸ ಏನು ಅಂತ ಅವ್ರಿಗೆ ಕಾಣಿಸ್ಬೇಕಾದ್ರೆ ನೀವು ಏನ್ ಮಾಡಬಹುದು? ಆಕ್ಟಿವಿಟೀಸ್ ಏನಾದ್ರು ಮಾಡ್ಬೇಕು ಸರ್. ಓಕೆ, ಅದು ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ, ಪರಿಚಯ ಇರ್ಲಾರ್ದವ್ರಿಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಆಯ್ತು. ಈಗ ಪರಿಚಯ ಹಾ ಸರ್. ಇದ್ದು ಅವ್ರದ್ದು ಎಕ್ಸಿಸ್ಟಿಂಗ್ ಏಜೆಂಟ್ ಇರೋರ ಹತ್ರ ಅವ್ರನ್ನ ಹಾ ಕ್ರ್ಯಾಕ್ ಸರ್. ಮಾಡೋದು ಯಾವತ್ತು ಅಂತ ಯಾವತ್ತಾದ್ರು ಯೋಚನೆ ಮಾಡಿದೀರಾ? ಸರ್ ಅದ್ರ ಬಗ್ಗೆ ಲೋನ್ ಸಂಬಂಧಪಟ್ಟಿದ್ದಾಗ್ಲಿ, ಅದಕ್ಕೆ ಸರ್ವಿಸ್ ಸಂಬಂಧಪಟ್ಟಿದ್ದು ಆ ತರ ಏನಾದ್ರು ಕೇಳ್ತೀನಿ ಸರ್. ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಹೇಳಿ, ಇನ್ಫಾರ್ಮ್ ಮಾಡಿ ಅಂತ ಓಕೆ. ಹೇಳ್ಬಿಟ್ಟು ಬರ್ತೀನಿ ಸರ್. ಸೊ ಎಲ್ಲರೂ ಬೇಕಾದ್ರೆ ಈಗ ನಾನು ರೆಫರೆನ್ಸ್ ಕೇಳ್ತೀನಿ ಸರ್. ಓಕೆ, ಒಂದೆರಡು ಮೂರು ಪ್ರಶ್ನೆ ಕೇಳ್ತೀನಿ ಬಾ. ಈಗ ನೀವೇ ಒಬ್ರು ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಏಜೆಂಟ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಹಾ ಸರ್. ನಾನು ಹೊಸ ಏಜೆಂಟ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಹಾ ಸರ್. ಸರಿನಾ? ನಾನೀಗ ಒಂದ್ 2-3 ಪ್ರಶ್ನೆ ಕೇಳ್ತೀನಪ್ಪ. ಆ ಹೇಳಿ ಪ್ರಶ್ನೆಗೆ ಸರ್. ಏನು ಉತ್ತರ ಹೇಳ್ಬೇಕು, ನ್ಯಾಚುರಲ್ ಆಗಿ ಉತ್ತರ ಹೇಳಿ, ಸರಿನಾ? ಹೇಳಿ. ಓಕೆ. ಈಗ ಮೇಡಮ್, ನಿಮ್ಗೆ LIC ಸರ್ವಿಸ್ ಯಾರು ಕೊಡ್ತಾ ಇದಾರೆ ಏಜೆಂಟು? ಕೊಡ್ತಿದ್ದಾರೆ ಸರ್. ಹೌದಾ? ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದೀರಿ ಅವರಿಗೆ? ಎಷ್ಟು ವರ್ಷದಿಂದ ಸರ್ವಿಸ್ ಕೊಡ್ತಾ ಇದ್ದಾರೆ ನಿಮ್ಗೆ? ನಾವ್ ಜಾಯಿನ್ ಆದಾಗಿ 1 ತಿಂಗಳು ಆದ್ಮೇಲೆ ಕೊಡ್ತಿದ್ದಾರೆ ಸರ್. ನಾವು ಯಾವಾಗ ಫೀಲ್ಡ್ ಹೋಗಿ ಜನನ್ ಕೇಳ್ತೀವೋ ಅವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಅಲ್ಲಲ್ಲ, ನೀವು ಏಜೆಂಟ್ ಆಗಿ ಮಾತಾಡಕ್ ಹೋಗ್ಬೇಡಿ, ನೀವೀಗ ಕಸ್ಟಮರ್ ತರ ಮಾತಾಡಿ, ಹಾ ಸರ್. ಹೇಳಿ ಸರ್. ಆಯ್ತಾ? ಈಗ ನೀವು ಕಸ್ಟಮರು, ನಿಮ್ಗೆ ಯಾರೋ ಏಜೆಂಟ್ ಸರ್ವಿಸ್ ಕೊಡ್ತಾರೆ, ಅಷ್ಟೇ ತಾನೆ? ಹಾ ಸರ್. ಓಕೆ. ಅಂದ್ರೆ ಈಗ ನೀವು ಒಂದ್ಸಲ ಪಾಲಿಸಿ ಮಾಡಿಸಿದ್ಮೇಲೆ ಅವ್ರ ಹತ್ರ ಏನ್ ಸರ್ವಿಸ್ ತಗೋತೀರಿ ಹೇಳಿ? ಪ್ರೀಮಿಯಂ ಕಟ್ಟೋದಿರ್ಬೋದು ಸರ್. ಓಕೆ, ಅದು ಬಿಟ್ಟು ಬೇರೆ ಏನಾದ್ರು ಸರ್ವಿಸ್ ಕೊಡ್ತಾರಾ?
ಲೋನ್ ತಗೊಳೋದಿರ್ಬೋದು ಸರ್. ಓಕೆ, ನೀವು ಎಷ್ಟು ಸಲ ಲೋನ್ ತಗೊಂಡಿದ್ದೀರಾ? ಇನ್ನು ತಗೊಂಡಿಲ್ಲ ಸರ್. ತಗೊಂಡಿಲ್ಲ ಅಂದ್ರೆ ಆ ಸರ್ವಿಸ್ ಕೊಟ್ಟಿಲ್ಲ ಅವರು, ಕರೆಕ್ಟಾ? ಇಲ್ಲ ಸರ್. ಅಂದ್ರೆ ಅವ್ರು ಕೊಡ್ತಾ ಇರೋ ಸರ್ವಿಸು ನಿಮ್ ಪ್ರೀಮಿಯಂ ಕಲೆಕ್ಟ್ ಮಾಡೋದು ಅಷ್ಟೇ, ಕರೆಕ್ಟಾ? ಹಾ ಸರ್. ಓಕೆ, ಎಷ್ಟು ಸಲ ವರ್ಷದಲ್ಲಿ ಎಷ್ಟು ಸಲ ಬಂದು ಮೀಟ್ ಮಾಡ್ತಾರೆ ನಿಮ್ಗೆ? ಫೋನ್ ಕಾಲ್ ಅಲ್ಲಿ ಇರುತ್ತೆ ಸರ್. ಫೋನ್ ಕಾಲ್ ಅಲ್ಲಿ ಇರ್ತೀರಾ ನೀವು, ಕಸ್ಟಮರ್ ಆಗಿ ಮಾತಾಡ್ತಾ ಇದಿರ್ತಾನೆ. ಹೌದು ಸರ್. ಓಕೆ, ಆತರ ಆಗಿದೆ ಸರ್, ಅದಕ್ಕೆ ಹೇಳ್ತಿದ್ದೀನಿ ಸರ್. ಅಲ್ಲಲ್ಲ, ನಾನು ಅದಕ್ಕೆ ಕೇಳ್ತಾ ಇರೋದು. ಈಗ ಹಾ ಸರ್. ಈಗ ನಿಮ್ಗೆ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೇಲಿ 3 ಜನ ಸರ್. 3 ಜನ. 3 ಜನಕ್ಕೂ ಪಾಲಿಸಿ ಮಾಡಿದಾರ ಅವರು? ಇಲ್ಲ ಸರ್. ಇಲ್ಲ. ಅಂದ್ರೆ ಎಷ್ಟು ಜನಕ್ಕೆ ಪಾಲಿಸಿ ಮಾಡಿದ್ದೀರಿ ಅವ್ರ ಹತ್ರ? ಒಬ್ರು ಸರ್. ಒಬ್ರದಷ್ಟೇ ತಾನೆ? ಸರಿ, ಇನ್ನಿಬ್ರದ್ದು ಬಗ್ಗೆ ನಾವು ಮಾತಾಡ್ಬೋದಾ? ಮಾತಾಡ್ಬೋದು ಸರ್. ಅವಕಾಶ ಬಂತು ತಾನೆ? ಬಂತು ಸರ್. ಸೊ ಹಂಗೆ ಯಾವುದೇ ಕಸ್ಟಮರ್ ಇರ್ಲಿ, ನೀವು ಪ್ರಶ್ನೆ ಕೇಳಕ್ ಶುರು ಮಾಡಿ. ಪ್ರಶ್ನೆ ಕೇಳುವಾಗ ಅವ್ರ ವಿಚಾರ ಆ ಕಡೆ ಬರುತ್ತೆ. ಇನ್ನೊಂದು ವೆರಿ ಪವರ್ಫುಲ್ ಕ್ವಶನ್ ನಾನು ಇಂಗ್ಲಿಷ್ ಅಲ್ಲಿ ಕೇಳ್ತೀನಿ. ಆರ್ ಯು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಸರ್ವಿಸ್ ಆಫ್ ಯುವರ್ ಏಜೆಂಟ್? ಅಂದ್ರೆ ನೀವು ನಿಮ್ಮ ಏಜೆಂಟ್ ಕೊಡೋ ಸರ್ವಿಸ್ ಇಂದ ಬಹಳ ಖುಷಿಯಾಗಿದ್ದೀರಾ? ಏನೇನ್ ಸರ್ವಿಸ್ ಕೊಡ್ತಾರೆ? ಯಾರಾದ್ರೂ ಹೇಳ್ತಾರೆ ನಾವು ಭಾರಿ ಖುಷಿಯಾಗಿದ್ದೀವಿ ಅಂತ ಯಾರು ಹೇಳ್ತಾರೆ? ಏನ್ರಿ ಅದ್ರಲ್ಲಿ ಸರ್ವಿಸು ಕೊಡ್ತಾರೆ, ಬರ್ತಾರೆ, ಹೋಗ್ತಾರೆ, ಇಷ್ಟೇ ತಾನೇ ಹೇಳೋದು. ಅಂದ್ರೆ ಸೊ ಹಂಗಾಗಿ ನಿಮ್ಗೆ ಆ ಥರ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಸರ್ವಿಸ್ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ನಂಬರ್ 1 ಅಲ್ಲ, ಅವ್ರ ಜೊತೆಗೆ ಇಟ್ಕೊಳ್ಳಿ. ಅವ್ರು ಇರ್ಲಾರ್ದಾಗ ನನ್ಗೆ ಫೋನ್ ಮಾಡಿ, ಹಂಗೆ ಹೇಳ್ಬೋದಾ? ಹೇಳ್ಬೋದು ಸರ್, ಖಂಡಿತ. ಅಂದ್ರೆ ನೀವು ನಿಮ್ ಊರಲ್ನವ್ರಿಗೂ ಬಿಡ್ಬೇಕು ಹೋಗ್ಬೇಡಿ. ಯಾಕಂದ್ರೆ ಇಬ್ಬರಲ್ಲೂ ಸರ್ವಿಸ್ ಯಾರು ಜಾಸ್ತಿ ಕೊಡ್ತಾರೆ ಅವರಿಗೆ ಕೊಡಕ್ ಸಾಧ್ಯ ಇದೆ ತಾನೆ. ಇದು ನನ್ನ ವಿಚಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು, ಆಮೇಲೆ ನೀವು ಅವ್ರಿಗೆ ಆಲ್ರೆಡಿ ಪಾಲಿಸಿ ಕೊಟ್ಟಾಗಿದೆಯಲ್ಲ, ನಿಮ್ಗೆ ಇನ್ನೊಬ್ರು ಏಜೆಂಟ್ ಇತ್ತು ಅಂದ್ರೆ ಏನ್ ವ್ಯತ್ಯಾಸ ಅಂತ ಕಂಡು ಹಿಡಿಬಹುದು ತಾನೆ. ಅದಕ್ಕಾದ್ರೂ ಇನ್ನೊಬ್ರ ಹತ್ರ ಪಾಲಿಸಿ ಮಾಡಿಸ್ಬೇಕು ತಾನೆ. ಹೌದು ಸರ್. ಹೌದಾ ಅಲ್ವಾ? ಈಗ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ 4-5 ಜನ ಭೀಮಾ ಸಖಿ ಬಂದಿದ್ದಾರೆ ಅಂದ್ರೆ ಅವ್ರು ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ತಾನೆ. ಪ್ರತಿಯೊಬ್ಬರಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ ಸರ್. ಇದನ್ನು ನೀವು ನಿಮ್ ಕಸ್ಟಮರ್ ಏನಾದ್ರು ಮನದಟ್ಟು ಮಾಡಿಕೊಟ್ರೆ ನಿಮ್ ಪಾಲಿಸಿ ಅಥವಾ ನಿಮ್ದು ಬಿಸ್ನೆಸ್ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆಯಾ? ಇದೆ ಸರ್. ಓಕೆ, ಇದೊಂದು ಐಡಿಯಾ. ಖಂಡಿತ ಇದೆ ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ಈಗ ನೀವು ಆವತ್ತಿಂದ ಇವತ್ತಿನ ತನಕ 6 ತಿಂಗಳು ನೀವು ಟ್ರೈನಿಂಗು ನರಸಿಂಹಯ್ಯ ಸರ್ದು ಅಟೆಂಡ್ ಮಾಡಿದ್ದೀರಾ. ಇದನ್ ಬಿಟ್ಟು ಬೇರೆ ಯಾವ ತರ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀರಾ? ನಿಮ್ಗೆ ಈ ಏಜೆನ್ಸಿ ತಗೊಂಡ್ಮೇಲೆ, ಭೀಮಾ ಸಖಿ ರೋಲ್ ತಗೊಂಡ್ಮೇಲೆ ಏನೆಲ್ಲ ಉಪಯೋಗ ಆಗಿದೆ? ಸರ್, ಟ್ರೈನಿಂಗ್ಸ್ ಇಂದ ನಮ್ಗೆ LIC ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ. ನಾನು ಜಾಯ್ನ್ ಆಗಕ್ ಮೊದಲು ಏನೇನಿದೆ ಇದ್ರಲ್ಲಿ ಬೆನಿಫಿಟ್ಸ್ ಅಂತ ನಾನು ಪರ್ಸನಲ್ ಆಗಿ ತಿಳ್ಕೊಂಡಂಗಾಗಿದೆ ಸರ್. ಮತ್ ಇದರಿಂದ ಬೇರೆಯವ್ರಿಗೆ ನಾವ್ ಹೆಲ್ಪ್ ಮಾಡ್ದಂಗೂ ಆಗಿದೆ ಸರ್. ಸುಮಾರು ಜನಕ್ಕೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಯಾವ ತರ ತಗೋಬೇಕು ಅಂತ ಅದನ್ನ ನಾವ್ ಎಕ್ಸ್ಪ್ಲೈನ್ ಮಾಡಿ ಇದ್ ಮಾಡ್ದಂಗೂ ಆಗಿದೆ ಸರ್. ಓಕೆ, ಸರಿ. ಆಮೇಲೆ ಈಗ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗೋದು ಅಥವಾ ಪಾಲಿಸಿ ಅವ್ರು ಕೊಟ್ಟಾಗ ನಿಮ್ಗೆ ಹೆಲ್ಪ್ ಆಗೋದು, ಯಾರಿಗೆ ಹೆಲ್ಪ್ ಮಾಡ್ತಾ ಇರೋದು? ಎರಡು ಆಗ್ತಿದೆ ಸರ್. ಹೌದಾ? ಅವರಿಂದ ನಮಗೂ ಆಗ್ತಿದೆ, ನಮ್ಮಿಂದ ಅವ್ರಿಗೆ ಬೆನಿಫಿಟ್ಸ್ ಸಿಗ್ತಿದೆ ಸರ್. ಸುಮಾರು ಜನ ತಿಳಿದಿರ ಇರೋರಿಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಗೊತ್ತಾದಾಗ ಬೆನಿಫಿಟ್ ಅವ್ರಿಗೂ ಆಗ್ತಿದೆ ಸರ್. ಓಕೆ, ಎಲ್ಲರೂ ತಿಳಿದಿರೋರು ಇರಲ್ವಲ್ಲ ಸರ್. ಕರೆಕ್ಟ್. ತಿಳಿದವ್ರು ಪಾಲಿಸಿ ತಗೊಂಡಿರ್ತಾರ, ಕೆಲವ್ರು ತಿಳಿದಿರ್ತಾರೆ ಆದ್ರೂ ಪಾಲಿಸಿ ತಗೊಂಡಿರಲ್ವಲ್ಲ. ತಗೊಂಡಿರಲ್ಲ ಸರ್. ಶಾರ್ಟ್ ಟರ್ಮ್ ಪ್ಲಾನ್ಸ್ ಬೇಕು, ಅವ್ರಿಗೆ ಪ್ರೈವೇಟ್ ಪ್ಲಾನ್ಸ್ ಬೇಕು, ಇಂಟ್ರೆಸ್ಟ್ ಜಾಸ್ತಿ ಇರೋದು ಬೇಕು, ಆ ತರದ್ರಲ್ಲಿ ಹೋಗ್ತಾರೆ ಸರ್. ಕರೆಕ್ಟು. ಅಂದ್ರೆ ಕೆಲವೊಬ್ರು ವಿಷಯ ಗೊತ್ತು ಆದ್ರೂ ಅವ್ರ ಪಾಲಿಸಿ ತಗೊಂಡಿಲ್ಲ, ಅಂತವ್ರಿಗೆ ಪಾಲಿಸಿ ಕೊಟ್ಟಾಗ ನೀವು ಅವ್ರಿಗೆ ಉಪಕಾರ ಮಾಡ್ತಾ ಇರೋದಾ, ಅವ್ರು ನಿಮ್ಗೆ ಉಪಕಾರ ಮಾಡ್ತಾ ಇರೋದಾ? ಅವರಿಂದ ನಮ್ಗೆ ಆಗ್ತಿದೆ ಸರ್. ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಎಲ್ಲಿ ತನಕ ನಮ್ಮ ಏಜೆಂಟ್ಸ್, ನಾವೇನಿದೀವಿ ಏಜೆಂಟ್ಸು, ಭೀಮಾ ಸಖಿ, ಇನ್ಶೂರೆನ್ಸ್ ಇಂಡಸ್ಟ್ರಿಯಿಂದ ನಾನು ಅವರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಅದನ್ನ ನೀವು ಮನದಟ್ಟು ಮಾಡ್ಕೊಳ್ಳಿ, ಆಯ್ತಾ? ಯಾಕಂದ್ರೆ ಅವರಿಗೂ ಇನ್ಶೂರೆನ್ಸ್ ಬಗ್ಗೆ ಗೊತ್ತಿದೆ ಅನ್ಕೊಂಡಿರ್ತಾರೆ. ಆದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿದಾಗ, ಗೊತ್ತಾಗೋಂಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರಿಗೆ
ಪಾಲಿಸಿ ತಗೋಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರನೂ ಮಾಡ್ತಾರೆ ತಾನೆ. ಹೌದು ಸರ್. ಅದು ನಿರ್ಧಾರ ಆದ್ಮೇಲೆ ಪಾಲಿಸಿ ಮಾಡೋ ತನಕ ಫಾಲೋ ಅಪ್ ಮಾಡ್ಬೇಕು ತಾನೆ. ಮಾಡ್ತೀವಿ ಸರ್. ಅದನ್ನೆಲ್ಲ ಮಾಡೋ ಉದ್ದೇಶ ನಿಮ್ಗೂ ಬರೀ ಕಮಿಷನ್ ಬರುತ್ತೆ ಅಂತ ಅಲ್ಲ, ಅವರ ಹಾ, ಸರ್. ರಿಸ್ಕ್ ಅನ್ನ ನೀವು ತಗೋತಾ ಇದಿರ್ತಾನೆ. ಹೌದು ಸರ್, ಅವ್ರ ಫ್ಯಾಮಿಲಿ ಸೇಫ್ಟಿ ಕೊಡ್ತಾ ಇದೀವಿ ಸರ್, ಸೆಕ್ಯೂರ್ ಕೊಡ್ತಾ ಇದೀವಿ ನಾವು. ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಏಜೆಂಟು ಮತ್ತೆ ಕಸ್ಟಮರು ಇಬ್ರು ಒಂದು ತಕ್ಕಡಿಲಿ ಹಾಕಿದಾಗ ಏಜೆಂಟ್ ಯಾವತ್ತು ಒಂದು ಸ್ಟೆಪ್, ಆಫ್ಕೋರ್ಸ್ ತಕ್ಕಡಿಯಲ್ಲಿ ಹಾಕಿದಾಗ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ, ಅವ್ರ ವೆಯ್ಟ್ ಕಡಿಮೆ ಆಗುತ್ತೆ. ಇದನ್ನೊಂದು ಮನ್ಸಲ್ಲಿ ಇಟ್ಕೊಳ್ಳಿ. ಸೊ ದ್ಯಾಟ್ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಕೆಲಸ ಮಾಡೋದ್ರಿಂದ ನಮ್ಗೆ ನೆಮ್ಮದಿ ಆಗುತ್ತೆ ಅಂತ ಅಂದ್ಕೊಂಡಾಗ ಆವಾಗ ನಮ್ಮ ಪರ್ಫಾರ್ಮೆನ್ಸ್ ಇಂದ ಸಾಯಂಕಾಲ ನಿದ್ದೆ ಚೆನ್ನಾಗಿ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಅಲ್ವಾ? ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಯಾವುದೇ ಕಸ್ಟಮರ್ ಹತ್ರ ಎಷ್ಟು ಸಲ ಮೀಟ್ ಮಾಡಿದಾಗ ನಿಮ್ ಪಾಲಿಸಿ ಬರುತ್ತೆ? ಫಸ್ಟ್ ಟೈಮ್ ಹೋದಾಗ್ಲೇ ಬರುತ್ತಾ? ಎಲ್ಲಾ ಸತಿನೂ ಹಂಗಾಗಲ್ಲ ಸರ್, ಒಂದೊಂದ್ಸರಿ ಫಸ್ಟ್ ಟೈಮ್ ಹೋದಾಗೆ ಆಗುತ್ತೆ, ಓಕೆ. ಒಂದೊಂದ್ಸತಿ ಆಗಲ್ಲ ಸರ್. ಒಂದೊಂದ್ಸತಿ ಟೈಮ್ ಕೊಡ್ತಾರೆ, ಒಂದ್ ವಾರ ಟೈಮ್ ಕೇಳ್ತಾರೆ, ಒಂದ್ಸತಿ ಹಸ್ಬೆಂಡ್ ಕೇಳ್ಬೇಕು ಅಂತಾರೆ, ಒಂದ್ಸತಿ ಕಾರ್ಡ್ ಕೊಟ್ಟೋಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ನಾವು ಡಿಸ್ಕಷನ್ ಮಾಡಿ ಹೇಳ್ತೀವಿ ಅಂತಾರೆ. ಒಬ್ಬೊಬ್ಬ ಕಸ್ಟಮರ್ ಒಂದೊಂದ್ ತರ ಸರ್. ಸ್ಟಾರ್ಟಿಂಗ್ ಅಲ್ಲಿ ಸುಮಾರು 3-4 ಸತಿ ಹೋಗಿ ಬರ್ತಿದ್ದೆ, ಈಗ ಒಂದೇ ಸತಿಗೆ ಕಂಪ್ಲೀಟ್ ಆಗಿದ್ದು ಉಂಟು ಸರ್. ಅಂದ್ರೆ ಇದು ಕಸ್ಟಮರಿಗೆ ಸಂಬಂಧಪಟ್ಟಿದ್ದ ಅಥವಾ ನಿಮ್ಮ ಕ್ಷಮತೆಗೆ ಸಂಬಂಧಪಟ್ಟಿದ್ದ? ಅಂದ್ರೆ ನೀವು ಈಗಲೇ ಹೇಳಿದ್ರಿ ಮುಂಚೆ ನಾ 3-4 ಸಲ ಹೋಗ್ತಾ ಇದ್ದೆ, ಈಗ ಒಂದೇ ಸಲ ಕ್ಲೋಸ್ ಆಗ್ತಾ ಇದೆ. ಅದಕ್ಕೆ ಏನಕ್ಕದು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಮಲ್ಲಿ? ಸರ್, ಮೊದ್ಲು ಪ್ಲಾನ್ಸ್ ಬಗ್ಗೆ ಕಡಿಮೆ ಗೊತ್ತಿತ್ತು, ನಮ್ಗೆ ನಾಲೆಡ್ಜ್ ಇರಲಿಲ್ಲ. ಈಗ ನಾಲೆಡ್ಜ್ ಸ್ವಲ್ಪ ಇಂಪ್ರೂವ್ ಆಗಿದೆ, ಫುಲ್ ಅಂತಾನೂ ಇಲ್ಲ. ನಾ ಕಲಿಯೋದು ಲಾಸ್ಟ್ ವರ್ಗು ಇದ್ದೇ ಇರುತ್ತೆ ಸರ್, ನಮ್ ಲೈಫ್ ಇರೋವರೆಗೂ ಕಲಿಯೋದಿರುತ್ತೆ. ಸೊ ಸ್ವಲ್ಪ ಇಂಪ್ರೂವ್ ಆಗಿದೀವಿ, ಮತ್ತೆ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ಲಾನ್ಸ್ ಅವ್ರು ಯಾವ್ದೇ ಕ್ವಶನ್ಸ್ ಕೇಳಿ, ಯಾವ್ದೇ ತರ ಕೇಳಿ ನಾವ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ನಮ್ಗೆ ಕಾನ್ಫಿಡೆಂಟ್ ಇರುತ್ತೆ. ನಾವ್ ಹೇಳೋದ್ರಲ್ಲಿ ಅವ್ರಿಗೆ ನಂಬಿಕೆ ಬರ್ಬೇಕು ಸರ್. ಅಂದ್ರೆ ಮುಂಚೆ ನೀವು ಹೇಳ್ಬೇಕಾದ್ರೆ ನಿಮ್ಗೆ ಅಳುಕಿತ್ತು, ನಿಮ್ಗೆ ನಾಲೆಜ್ ಇರಲಿಲ್ಲ, ನಿಮ್ಮ ಅಳಕು ಆಮೇಲೆ ನಿಮ್ಗೂ ಗೊತ್ತಿರ್ಲಾರ್ದೆ ಇರುವಂಥದ್ದು ಅಡ್ಡ ಬರ್ತಿತ್ತು. ಅದಕ್ಕೋಸ್ಕರ 2-3 ಸಲ ಹೋಗಿ ಬರ್ಬೇಕಾಗಿತ್ತು. ಬಟ್ ಇವತ್ತಿನ ದಿವಸ ನಿಮ್ಗೆ ಪ್ಲಾನ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇರೋದ್ರಿಂದ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋದ್ರಿಂದ ಸ್ಟ್ರೈಕ್ ರೇಟ್ ಇಸ್ ಬಿಕಮ್ ಬೆಟರ್ ಅಂತ ಹೇಳ್ತೀರಾ? ಹೌದು ಸರ್. ವೆರಿ ಗುಡ್. ಬರೇ ಪ್ರಾಡಕ್ಟ್ ನಾಲೆಜ್ ಇದ್ರೆ ಸಾಕಾಗತ್ತಾ? ನಮ್ಮಲ್ಲಿ ತಾಳ್ಮೆನೇ ಇರ್ಬೇಕು ಸರ್, ನಾವ್ ಅವ್ರಿಗೆ ಮಾತಾಡೋ ರೀತಿನೇ ಇರ್ಬೇಕು. ಓಕೆ, ಓಕೆ, ನಮ್ ಮುಖದಲ್ಲಿ ಯಾವಾಗೂ ಸ್ಮೈಲ್ ಇರ್ಬೇಕು ಓಕೆ. ಕಸ್ಟಮರ್ಸ್ ಮನೇಲಿ ಹೋದಾಗ. ಓಕೆ, ಹಾ ಸರ್. ಓಕೆ, ದಟ್ಸ್ ಇಂಟ್ರೆಸ್ಟಿಂಗ್. ಸೊ ಈಗ ನೀವು ಕಸ್ಟಮರ್ ಹತ್ರ ಹೋದಾಗ ಬರೀ ನಾಲೆಜು ಅದ್ರ ಜೊತೆಗೆ ಕೌಶಲ್ಯ ಇದ್ರೆ ಚೆನ್ನಾಗಿರುತ್ತಾ? ಕೌಶಲ್ಯ, ಸಾಮರ್ಥ್ಯ, ಯಾವ್ಯಾವ ಸಾಮರ್ಥ್ಯ ಇದ್ರೆ ಭೀಮಾ ಸಖಿ ಜಾಸ್ತಿ ಸಕ್ಸಸ್ಫುಲ್ ಆಗ್ಬಹುದು, ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ದೀರಾ? ಹಾ ಸರ್, ನಾವ್ ಅವ್ರ ಹತ್ರ ಮಾತಾಡೋ ರೀತಿ ಆಗಿರೋದು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವುನು, ಅವ್ರ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಟ್ಟು, ಮತ್ತೆ ಅವ್ರು ಏನೇ ವಿಷಯ ಹೇಳಿದ್ರು ನಾವ್ ಅದನ್ನ ಓಕೆ ಅನ್ನೋ ತರ ಇರ್ಬೇಕು ಸರ್. ಹೌದಾ? ಅದಕ್ಕೆ ಅಪೋಸಿಟ್ ನಿಮ್ ಸರಿ ಇಲ್ಲ ಅಂತ ಹೇಳಂಗಿಲ್ಲ ಸರ್. ಅಲ್ಲ, ಅವರು ಇನ್ಶೂರೆನ್ಸ್ ಬೇಕೇ ಬೇಡವೇ ಬೇಡ, ನಾ ಬರೀ ಮ್ಯೂಚುವಲ್ ಫಂಡ್ ಅಲ್ಲೇ ಹಾಕ್ತೀನಿ, ಇನ್ಶೂರೆನ್ಸ್ ಅಲ್ಲಿ ಬರೀ ನೀವೇ ದುಡ್ಡು ಮಾಡೋದು, ಹಿಂಗ್ ಹೇಳಿದಾಗ ಹೆಂಗ್ ಕೌಂಟರ್ ಮಾಡ್ತೀರಿ? ಸರ್, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾರ್ಮಲ್ ಕವರೇಜ್, ರಿಸ್ಕ್ ಕವರೇಜ್ ಆಡ್ ಆಗಲ್ಲ. ಬಟ್ ಅದು ಪ್ರೈವೇಟ್ ಆಗಿರೋದ್ರಿಂದ ಟ್ಯಾಕ್ಸ್ ಇರುತ್ತೆ, ನಮ್ದಲ್ಲಿ ಟ್ಯಾಕ್ಸ್ ಫ್ರೀ ಇರುತ್ತಲ್ಲ ಸರ್. ಮತ್ ಈ ಕೌಂಟರ್ ಮಾಡಿದ್ರಿ ತಾನೆ, ಅವ್ರು ಹೇಳಿದ್ದೆಲ್ಲ ಒಪ್ಕೋಬೇಕು ಅಂದ್ರೆ. ಓಕೆ. ಸೊ ಹಂಗೇನೆ ಅವ್ರು ಏನಾದ್ರು ಹೇಳಿದ್ರೆ ಇನ್ಶೂರೆನ್ಸ್ ಇಂದ ದುಡ್ಡಿಲ್ಲ ನಿಮ್ಗೆ, ಅದೇನಿದ್ರು ನಿಮ್ಗೆ ದುಡ್ಡು ಬರುತ್ತೆ ನಮ್ಗೆ ಬರಲ್ಲ ಅಂತಂದ್ರೆ ಕೌಂಟರ್ ಮಾಡೋದು ಹೆಂಗೆ? ಒಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಹೇಗೆ ಮಾಡೋದು? ಇದೊಂದು, ಅಥವಾ ಪ್ರಾಡಕ್ಟ್ ನಾಲೆಜು, ಪ್ರಾಡಕ್ಟ್ ಅನ್ನ ಪಿಚ್ ಮಾಡೋ ರೀತಿ, ಪ್ರಶ್ನೆ ಕೇಳುವಂಥ ರೀತಿ, ಆಮೇಲೆ ಅವರಿಗೆ ಆ ದಾರಿಯಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ತೊಗೊಂಡ್ಬರ್ತೀವಲ್ಲ, ಸ್ಟೆಪ್ ಬೈ ಸ್ಟೆಪ್, ಅದು ಮಾಡಿದಾಗ. ಅದಕ್ಕೇನೆ ನಂದೊಂದು ಸಜೆಷನ್, ನೀವು ಯಾವುದೇ ಕಸ್ಟಮರ್ ಹತ್ರ ಹೋದಾಗ ನೀವು ಜಾಸ್ತಿ ಮಾತಾಡ್ತೀರಾ, ಅವ್ರು ಜಾಸ್ತಿ ಮಾತಾಡ್ತೀರಾ, ಅದನ್ನ ಗಮನ ಕೊಡಿ. ಯಾವತ್ತು ನಿಮ್ಮ ಕಸ್ಟಮರ್ ಜಾಸ್ತಿ ಮಾತಾಡಿರ್ತಾರಲ್ವಾ, ಆ ದಿವಸ ನಿಮ್ಗೆ ಸೇಲ್ಸ್ ಕ್ಲೋಸಿಂಗ್ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ನೀವು ಜಾಸ್ತಿ ಮಾತಾಡಿದಾಗ ಸೇಲ್ಸ್ ಕ್ಲೋಸಿಂಗ್ ಜಾಸ್ತಿ ಆಗ್ತಾ ಇದೆಯಾ? ಎರಡೂ ತರ ಆಗುತ್ತೆ ಸರ್. ಒಂದೊಂದ್ಸತಿ ಅವ್ರು ಡೌಟ್ಸ್ ಜಾಸ್ತಿ ಕೇಳಿ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ಮೇಲೆ ಕ್ಲೋಸ್ ಆಗಿದ್ದು, ಮತ್ತೆ ಸ್ವಲ್ಪ ಜನ ಅಷ್ಟೊಂದು ಅದ್ರ ಬಗ್ಗೆ ತಿಳ್ಕೊಂಡಿರ ನಾವ್ ಹೇಳಿದಕ್ಕೆ ಓಕೆ ಅಂದಿ ಓಕೆ ಮಾಡಿರೋರು ಸರ್. ಎರಡರಲ್ಲೂ 50-50 ಆಗುತ್ತೆ ಸರ್.
ಇವತ್ತಿಂದ ಅದೊಂದು ಡೇಟಾ ಮೇಂಟೈನ್ ಮಾಡಿ. ಯಾಕಂತಂದ್ರೆ ಈಗ ಇನ್ನೂ 6 ತಿಂಗಳು ಮಾತ್ರ ಅಲ್ವಾ, ಇನ್ನೂ 60 ವರ್ಷ ಹೌದು ಇರ್ಬೇಕು ಸರ್. ಈ ಬಿಸ್ನೆಸ್ ಅಲ್ಲಿ ಹೌದು ಅಲ್ವಾ. ಅಂದ್ರೆ ಹಾ, ಅಲ್ಲಿ ತನಕ ಇರ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ಬಂದಾಗ ನನ್ನ ಡೇಟಾ ಏನ್ ಹೇಳುತ್ತೆ, ಯಾವ ಥರದ ಕಸ್ಟಮರು ನನ್ಗೆ ಇಮಿಡಿಯೇಟ್ ಆಗಿ ಬಿಸ್ನೆಸ್ ಕೊಡ್ತಾ ಇದ್ದೀರಿ, ಯಾವ ಏಜ್ ಗ್ರೂಪಲ್ಲಿ ನಾನು ಮೀಟ್ ಮಾಡ್ತಾ ಇದ್ದೀನಿ, ನಾನು ಗಂಡಸರಿಗೆ ಜಾಸ್ತಿ ಜನ ಮಾತಾಡಿಸ್ತಿದ್ದೀನೋ ಅಥವಾ ಹೆಣ್ಮಕ್ಳಿಗೆ ಮಾತಾಡಿಸ್ತಾ ಇದ್ದೀನೋ, ಹೆಣ್ಮಕ್ಳ ಮುಖಾಂತರ ಗಂಡಸ ಹತ್ರ ಹೋಗ್ತಾ ಇದ್ದೀನೋ, ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅದ್ರ ಬಗ್ಗೆ ಯಾವ ಥರ ಪ್ರಶ್ನೆ ಕೇಳ್ಬೋದು, ಇದನ್ನೆಲ್ಲ ಮಾಡೋದ್ರಿಂದ ಏನಾದ್ರು ಉಪಯೋಗ ಆಗ್ಬೋದು ಅಂತ ಅನ್ಸುತ್ತಾ? ಆಗತ್ತೆ ಸರ್. ಓಕೆ, ವೆರಿ ಗುಡ್. ಈಗ 108 ಪಾಲಿಸಿ ಮಾಡಿದ್ರಿ ಅಂತ ಹೇಳಿದ್ರಿ 6 ತಿಂಗಳಲ್ಲಿ. ಓಕೆ, ಹಾ ಸರ್. ಸೊ ಈ ವರ್ಷ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟು ಪಾಲಿಸಿ ಮಾಡ್ಬೇಕು ಅಂತಿದ್ದೀರಿ? ಡಬಲ್ ಸೆಂಚುರಿ ಅಂತ ಗೋಲ್ ಇದೆ ಸರ್. ಡಬಲ್ ಸೆಂಚುರಿ ಅಂದ್ರೆ ಡಬಲ್ ಸೆಂಚುರಿ ಅವಾಗ ತಿಂಗಳಿಗೆ ಎಷ್ಟು ಪಾಲಿಸಿ ಆಯ್ತು? 108 ಡಿವೈಡೆಡ್ ಬೈ 6 ಅಂದ್ರೆ 18 ಪಾಲಿಸಿ ಅಲ್ವಾ ತಿಂಗಳಿಗೆ ಹಾ ಸರ್. ಆವರೇಜ್. ಏಪ್ರಿಲ್ ಎಷ್ಟಾಯ್ತು ಪಾಲಿಸಿ? ಏಪ್ರಿಲ್ ಪ್ರೆಸೆಂಟ್ 5 ಕೊಟ್ಟಿದ್ರಿ ಸರ್, ಇನ್ನೆರಡು ನಾಳೆ ಕೊಡ್ತೀವಿ ಸರ್. 7 ಆಯ್ತಲ್ಲ, 18ಕ್ಕೆ ಇನ್ನು ಶಾರ್ಟೇಜ್ ಇದೆ. ಇನ್ನು ಎಷ್ಟು ದಿವಸ ಉಳಿತು? ಇನ್ನು 10 ದಿವಸದಲ್ಲಿ ಮಾಡ್ತೀನಿ ಸರ್. ಎಷ್ಟು ಮಾಡ್ಬೇಕು? ಮಾಡ್ತೀನಿ ಸರ್. ಸರ್ ಅದು ಆನಂದ 13 ಸ್ಟಾರ್ಟ್ ಆಯ್ತಲ್ವಾ, ಸೊ ನಮ್ದು ಬಾಲ ಮೇಲೆ ಪ್ರೋಗ್ರಾಮ್ ಇತ್ತು ಅಂಗನವಾಡಿದು, ಸೊ ಅದ್ರಲ್ಲಿ ಸ್ವಲ್ಪ ಟೈಮಿಂಗ್ಸ್ ಶಾರ್ಟೇಜ್ ಆಯ್ತು ನಮ್ಗೆ. ಮತ್ತೆ ಈ ಏಪ್ರಿಲ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಎಲ್ಲ ಸ್ಕೂಲ್ ಫೀಸ್ ಹೇಳ್ತಿದ್ದಾರೆ. ಮಕ್ಕಳ ಸ್ಕೂಲ್ ಫೀಸ್ ಮಕ್ಕಳದು, ಓಕೆ ಮತ್ತೆ ವೆಕೇಶನ್ಸ್ ಊರಿಗೆ ಹೋಗೋದು, ಅದೇ ತುಂಬಾ ಜನ ಹೇಳ್ತಿದ್ದಾರೆ ಸರ್, ಪಾಸ್ಪೋರ್ಟ್ ಇರೋರೆಲ್ಲದು. ಓಕೆ, ಹೊಸ ಕಸ್ಟಮರ್ಸ್ ನ ನೋಡ್ತಿದೀವಿ ಸರ್, ಏಜ್ ಸ್ಕೂಲ್ ಹಾಕ್ತಿರೋ ಇರೋ ಮಕ್ಕಳನ್ನ ಅಂತ ಫ್ಯಾಮಿಲೀಸ್ ನ ನೋಡ್ತಿದೀವಿ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್. ಸೊ ನೀವು ಏನೇ ಅನ್ನಿ, ತಿಂಗಳಿಗೆ 18 ಅಲ್ಲ, ಈಗ 18 ಮಾಡಿದ್ರೆ 100 ಪಾಲಿಸಿ ಆಗತ್ತಾನೆ ಅಲ್ಲ? 6 ತಿಂಗಳು 108. ಈ ವರ್ಷ ನಿನ್ 4 ಪಟ್ಟು ಆಗ್ಬೇಕ್ರಿ, 1800 ನಡೀತಾ ಇದೆ ತಾನೆ? ಹಾ ಸರ್. ಅದು 6 ತಿಂಗಳಿಗೆ. ಮಾಡ್ತೀನಿ ಸರ್. ಲಾಸ್ಟ್ ಮಂತ್ 31 ಮಾಡಿದೀವಿ ಸರ್, 31 days 31 ಮಾಡಿದೀವಿ ಸರ್. ಮನ್ಸು ಸಿಟ್ರೆ ಯಾವ್ದು ಕಷ್ಟ ಆಗಲ್ಲ ಸರ್, ಖುಷಿಯಿಂದ ಮಾಡ್ಬೇಕು, ಬರ್ಲೇಬೇಕು ಅಂತ ಛಲ ಇರ್ಬೇಕು. ವೆರಿ ಗುಡ್. ಸೊ ಆದ್ರೆ ಗುರಿ ಇಟ್ಕೊಂಡಿರಿ. ಹಾ, ಸರ್. ಈ ವಾರ ಒಂದು ತಿಂಗಳದ ಗುರಿ, ಈ ತಿಂಗಳು ನಾನು ಹಾ, ಇಷ್ಟು ಸರ್. ಮಾಡ್ಬೇಕು. ಇದ್ರ ಜೊತೆಗೆ ವಾರದ ಗುರಿನೂ ಮುಖ್ಯ. ವಾರಕ್ಕೆ 4 ಕೊಡ್ತೀನಿ ಅಂತ ಹೇಳಿದೀವಿ ಸರ್ ನಮ್ ಸರ್ಗೆ. ಅಲ್ಲ ಸರ್ಗಾಗಲ್ಲ, ಈಗ ನಿಮ್ಗೋಸ್ಕರ ಮಾಡ್ಬೇಕು. ಈಗ ನಿಮ್ ಮಗ ಏನ್ ಕಲಿತಾ ಇದ್ದಾನಂದ್ರೆ 5ನೇ ಕ್ಲಾಸಾ? 5th standard, 5th ಸರ್. 5th ಸ್ಟ್ಯಾಂಡರ್ಡ್ ಅಲ್ವಾ? ಈಗ ಹಾ, ಸರ್. ಅವನ ಎಜುಕೇಶನ್ ದುಡ್ಡು ಬೇಕು ತಾನೆ? ಬೇಕು ಸರ್. ಎಷ್ಟು ಬೇಕಾಗುತ್ತೆ? 1 ಲಕ್ಷ ಆಗುತ್ತೆ ಸರ್ ಅವ್ನ ಫೀಸ್. ಅದು ಈ ವರ್ಷ ಅಲ್ವಾ? ಸೊ ಹಂಗಂದ್ರೆ ಪ್ರತಿ ವರ್ಷ ಅಷ್ಟು ದುಡ್ಡು ಮಾಡ್ಬೇಕಂತಂದ್ರೆ ಎಷ್ಟು ಪಾಲಿಸಿ ಮಾಡ್ಬೇಕು? ಲಿಂಕ್ ಇಟ್ ಬ್ಯಾಕ್ವರ್ಡ್ಸ್. ಆವಾಗ ಅದರಿಂದ ನನಗೆ ವಾರಕ್ಕೆ ಎಷ್ಟು ಮಾಡಬೇಕು ಅದನ್ನ ಲೆಕ್ಕ ಹಾಕಿದಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಡೇಟಾ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟು ನಮ್ಮಲ್ಲಿ ಬಹಳ ಜನ ಗಮನ ಕೊಡಲ್ಲ. ನೀವು ಈಗ ಪ್ರತಿನಿತ್ಯ ಯಾರ್ಯಾರಿಗೆ ಮೀಟ್ ಮಾಡ್ತಾ ಇದ್ದೀರಲ್ಲ, ಅದನ್ನ ನೀವು ಬರ್ಕೊಳ್ಳೋ ಅಭ್ಯಾಸ ಇದೆಯಾ? ಸರ್ ನಾನು ಮೊದ್ಲು ಬರಿತಾ ಇರಲಿಲ್ಲ, ನಿಮ್ ಟ್ರೈನಿಂಗ್ ಆದ್ಮೇಲೆ ಬರಿತಾ ಇದೀನಿ ಸರ್. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರ್ಯಾರು ಮೀಟ್ ಮಾಡ್ತೀನಿ, ಯಾರ್ಯಾರು ಫೋನ್ ಕಾಲ್ ಮಾಡ್ತೀನೋ ಪ್ರತಿಯೊಂದು ಮೆನ್ಷನ್ ಮಾಡ್ತೀನಿ ಸರ್. ಏನಕ್ಕೆ ಫೋನ್ ಮಾಡ್ತೀನಿ ಅಂತಾನು ಒಂದ್ ಲೈನ್ ಹಾಕಿರ್ತೀನಿ ಸರ್ ಮುಂದಗಡೆ. ಓಕೆ ಓಕೆ. ನೀವೇನಾದ್ರು ಕಂಪ್ಯೂಟರ್ ಎಕ್ಸೆಲ್ ಶೀಟ್ ಹಂಗೇನಾದ್ರು ಮಾಡ್ಕೊಂಡು ರೆಡಿ ಇಟ್ಟಿದ್ದೀರಾ? ಕಂಪ್ಯೂಟರ್ ಇಲ್ಲ ಸರ್ ನಮ್ಮ ಮನೇಲಿ, ಫೋನ್ ಅಲ್ಲ ಅಷ್ಟೇ. ಸೊ ಅದನ್ನ ಮೊದ್ಲಿಗೆ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅಟ್ ಲೀಸ್ಟ್ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಆದ್ರೂ ತಗೋಬೇಕು ಅನ್ನೋದು ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಯಾಕಂತಂದ್ರೆ ಬಹಳಷ್ಟು ವಿಚಾರ ನೀವು ನೋಟ್ ಬುಕ್ ಅಲ್ಲಿ ಬರ್ದ್ರೆ ಆಗಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ನಾನು ಸುಮಿತ್ರಾ ಮೇಡಮ್ ಹತ್ರ ಏನ್ ಮಾತಾಡಿದೆ, ಒಂದು ವಾರದ ನಂತರ ಏನ್ ಮಾತಾಡಿದ್ ನನ್ ನೆನ್ಪಿರಲ್ವೇ? ಹೌದು ಸರ್. ಅದಕ್ಕೆ ಸಾಮಾನ್ಯ ಅಲ್ವಾ ಸರ್? ಅಲ್ಲ, ವಿಷಯ ಏನ್ ಗೊತ್ತಾ, ನಿಮ್ ತರನೇ ಬೇರೆ ಏಜೆಂಟು ಅವ್ರ ಕಸ್ಟಮರ್ ಮೀಟ್ ಮಾಡ್ತಾ ಇರ್ತೀರಾ. ಆದ್ರೆ ಆ ಕಸ್ಟಮರ್ ಹತ್ರ ಹೋದಾಗ ಅವ್ರು ಏನ್ ಹೇಳಿದ್ರು ಅದು ಡೇಟಾ ಇಟ್ಕೊಳ್ಳುವಂಥದ್ದು, ಅವ್ರದೊಟ್ಟಿಗೆ ಏನ್ ಕಾನ್ವರ್ಸೇಷನ್ ಆಗಿತ್ತು ಅದನ್ನೇನಾದ್ರು ಗುರ್ತು ಹಾಕೊಂಡಿದ್ರೆ, ಅಫ್ಕೋರ್ಸ್ ನೀವು ನೋಟ್ ಪ್ಯಾಡ್ ಅಲ್ಲಿ ಗುರ್ತು ಮಾಡ್ಕೊಂಡಿರ್ತೀರಿ. ಕಂಪ್ಯೂಟರ್ ಎಲ್ಲ ಆದ್ರೆ ಅದು ಕರೆಕ್ಟ್ ಕನೆಕ್ಷನ್ ಕೊಡತ್ತು ಮುಂದೆ ಅಂತ. ಇದಕ್ಕೋಸ್ಕರ ಹೇಳ್ತಾರೆ, ಸರಿನಾ? ಆಮೇಲೆ ನೀವ್ ಹೇಳ್ತಾ ಇದ್ರಿ ಅಂಗನವಾಡಿಯಲ್ಲಿ
ರಜೆ ಟೈಮಲ್ಲಿ ಏನೇನೋ ಹೊಸದು ಕಲಿತಾ ಇದ್ರಿ ಅಂತ ನನ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ಚೆಲ್ಲಿ. ಸರ್ ನನಗೆ ಪ್ರತಿ ವರ್ಷ ಬರ್ತಡೇ ಬಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಬಟ್ ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ನನ್ ಕಲಿಯೋದ್ರಲ್ಲಿ ಒಂದ್ ವರ್ಷ ಕಡಿಮೆ ಆಯ್ತಲ್ಲ ಅಂತ ನನ್ಗೆ ಬೇಜಾರಾಗುತ್ತೆ ಸರ್. ಅಚ್ಚಾ. ಈ ವರ್ಷ ಏನು ಕಲ್ತಾ ಇಲ್ಲ, ನನಗೆ ಒಂದ್ ವರ್ಷ ಕಲ್ದೇ ಹೋಯ್ತಲ್ಲ 365 ದಿನ, ನನ್ ಲೈಫ್ ಅಲ್ಲೇ ಮೈನಸ್ ಆಯ್ತಲ್ಲ ಅಂತ ಬೇಜಾರಾಗುತ್ತೆ ಸರ್. ಓಕೆ. ಆ ಇದ್ರಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲೇ ನನ್ ಬರ್ತಡೇ ಇರೋದು. ಸೊ ಮೇ ತಿಂಗಳಲ್ಲಿ ನಮಗ್ ಬೇಸಿಗೆ ರಜೆ ಬರೋದ್ರಿಂದ ಏಪ್ರಿಲ್ ಆರ್ ಮೇಲೇ ಬರುತ್ತೆ ಸರ್. ಓಕೆ. ಆ ಟೈಮಲ್ಲಿ ಏನಾದ್ರೂ ಒಂದು ಹೊಸ ವಿಷಯ ಬಗ್ಗೆ ಏನಾದ್ರೂ ಆಗ್ಲಿ, ನನಗ್ ಸಂಬಂಧಪಟ್ಟಿದ್ ನನ್ ಲೈಫ್ ಆಗ್ಲಿ ನನ್ ಫ್ಯಾಮಿಲಿಗಾಗ್ಲಿ ಏನಾದ್ರೂ ಒಂದ್ ಎಕ್ಸ್ಟ್ರಾ ಆಕ್ಟಿವಿಟಿ ಕಲಿಬೇಕು ಅನ್ನೋದು ಒಂದ್ ನಂದು ಹೌದು ಸರ್. ಅವತ್ತಿಂದ ಸ್ಟಾರ್ಟಿಂಗ್ ಇಂದ ಇಲ್ಲ, ಮದ್ವೆ ಆದ್ಮೇಲೆ ಸರ್. ಓಕೆ. ಒಂದೊಂದ್ ವರ್ಷಕ್ಕೆ ಒಂದೊಂದ್ ಆಕ್ಟಿವಿಟಿ ಕಲ್ತ್ಕೊಂಡ್ಬರ್ತೀನಿ ಸರ್. ಅದು ನನಗೆ ಸಣ್ಣದೇ ಇರ್ಬೋದು ಸರ್, ಬೇರೆಯವ್ರಿಗೆ So- ಸಣ್ಣದಿರ್ಬೋದು, ಅದು ನನಗೆ ತುಂಬಾ ಯೂಸ್ ಸರ್. ಸೊ ಹಂಗಾಗಿ ಮೊದಲನೇ ವರ್ಷ ಏನ್ ಕಲ್ತ್ರಿ, ಎರಡನೇ ವರ್ಷ ಏನ್ ಕಲ್ತ್ರಿ, ಒಂದ್ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಒಂದ್ ವರ್ಷ ಕಂಪ್ಯೂಟರ್ ಕಲ್ತ್ಕೊಂಡೆ ಸರ್ ಓಕೆ. ರಜೆಯಲ್ಲಿ. ಓಕೆ. ಮತ್ತೊಂದ್ ವರ್ಷ 2 ವೀಲರ್ ಬೈಕ್ ಕಲ್ತೆ. ಓಕೆ. ಮತ್ತೊಂದ್ ವರ್ಷ ಪೋರ್ಟರ್ ಮಾಡ್ದೆ. ಓ, ಪೋರ್ಟರ್. ಓಕೆ. ಓಕೆ, ವೆರಿ ಗುಡ್. ಮತ್ತೊಂದ್ ವರ್ಷ ಕಾರ್ ಕಲ್ತೆ. ಕಾರ್ ಓಕೆ, ಡ್ರೈವಿಂಗ್ ಕಲ್ತೆ ಸರ್ ಮತ್ತೊಂದ್ ವರ್ಷ. ವೆರಿ ಮತ್ತೊಂದ್ ಗುಡ್. ವರ್ಷ ಟೈಲರಿಂಗ್ ಕಲ್ತೆ ಸರ್. ಹಾ ಹಾ. ಹಾ ಸರ್. ಆತರ ಏನಾದ್ರೂ ಒಂದೊಂದ್ ವರ್ಷಕ್ಕೆ ಒಂದೊಂದ್ ಮಾಡಿದ್ರೆ ನನಗೆ ಸಮಾಧಾನ ಸರ್ ರಜದಲ್ಲಿ. ಅಚ್ಚಾ, ಶಾಸ್ತ್ರಿ ಸರ್ ಮೆಸೇಜ್ ಹಾಕಿದ್ದಾರೆ. ಇಟ್ಸ್ ವಂಡರ್ಫುಲ್ ಟು ಲಿಸನ್ ಟು ಯುವರ್ ಪ್ರೋಗ್ರಾಮ್ ಪುಟ್ಟ ಹೆಜ್ಜೆ ಸಿಟ್ಟಿಂಗ್ ಆನ್ ದ ಬ್ಯಾಂಕ್ಸ್ ಆಫ್ ಸರಯೂ ರಿವರ್ ಅಯೋಧ್ಯ. ಶಾಸ್ತ್ರಿ ಸರ್ ಬಂದಿದ್ರಲ್ಲ, ಮೊದಲನೇ ದಿವಸ ಇದ್ರಲ್ಲ, ಹಾ ಸರ್, ನೆನಪಿದೆ ಸರ್. ಅವರು ಅಯೋಧ್ಯೆಗೆ ಹೋಗಿದ್ದಾರೆ, ವಾರಣಾಸಿಗೆ ಹೋಗಿದ್ದಾರೆ, ಹಾ, ಸರ್. ಅಲ್ಲಿಂದ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಅಂತ ಹೇಳಿ ಚಾಟ್ ಅಲ್ಲಿ ಹಾಕ್ತಾ ಇದ್ದಾರೆ. ಧನ್ಯವಾದ ಶಾಸ್ತ್ರಿಗಳೇ. ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ಸೊ ಟೀಮ್ ಅವರು ನೆಕ್ಸ್ಟ್ ವೀಕ್ ಹೋಗ್ತಿದೀವಿ ಸರ್. ಅಯೋಧ್ಯೆಗ? ಹಾ ಸರ್, ನಮ್ ನರಸಿಂಹಯ್ಯ ಸರ್ ಟೀಮ್ ಕಡೆಯಿಂದ ಎಲ್ಲರೂ ಹೋಗ್ತಿದೀವಿ ಸರ್. ಓ, ಎಷ್ಟು ಜನ ಹೋಗ್ತಾ ಇದ್ದೀರಾ? 46 ಜನ ಹೋಗ್ತಿದೀವಿ ಸರ್ ಟೋಟಲ್. ಓ, ವಂಡರ್ಫುಲ್ ವಂಡರ್ಫುಲ್. ಓಕೆ ಓಕೆ, ನಾವು ಅದ ಅರ್ಧ ಇತ್ತು, ಅದ್ರದಿಂದ ಈ ಕಡೆ ಬಂದ್ವಿ. ಒಂದ್ ನಿಮಿಷ, ನಾವ್ ಏನೇನ್ ಕಲ್ತೀವಿ ಅಂತ ಹೇಳಿ ಪೋರ್ಟರ್ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡಿ. ಅದು ಏನು ವಿಷಯ, ಅದು ಏನ್ ಕಲ್ತ್ರಿ, ಏನಕ್ಕೆ ಮಾಡಿದ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ವಿವರವಾಗಿ? ಸರ್ ಪೋರ್ಟರ್ ಅಂದ್ರೆ ಏನಾದ್ರೂ ಐಟಮ್ಸ್ ಡೆಲಿವರಿ ಮಾಡಿದಾಗ ಏನಾದ್ರೂ ಒಂದು ಹೊಸದ್ ಕಲಿಬೇಕಂತ ಇತ್ತಲ್ಲ ಸರ್ ನನಗೆ. ಬಟ್ ನನಗೆ ಆನ್ಲೈನ್ ಅಲ್ಲಿ ಕಾರ್ ಬುಕ್ ಮಾಡೋದಾಗ್ಲಿ, ಓಲಾ ಬುಕ್ ಮಾಡೋದು ಅವೇನು ಬರ್ತಿರ್ಲಿಲ್ಲ ಸರ್. ಎಲ್ಲಾನು ನಾನು ಒಂದೊಂದು ಹೊಸದಾಗಿ ಕಲ್ತಿರೋದು. ಆ ಟೈಮಲ್ಲಿ ಒಂದ್ ಐಟಮ್ ನ ಇನ್ನೊಂದ್ ಐಟಮ್ ಯಾವ ತರ ಡೆಲಿವರಿ ಮಾಡೋದು ಅಂತ ನೋಡೋದಕ್ಕೆ ಕುತೂಹಲದಿಂದನೇ ಜಾಯ್ನ್ ಆದೆ ಸರ್ ನಾನು ಅದಕ್ಕೆ. ವೆರಿ ಗುಡ್ ವೆರಿ ಗುಡ್. ಕುತೂಹಲ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಗುಡ್. ಆಮೇಲೆ ಹಾ ಸರ್, ಅದ್ರಲ್ಲಿ ಯಾವ ತರ ಬುಕ್ ಮಾಡೋದು, ಯಾವ ತರ ಡೆಲಿವರಿ ಮಾಡೋದು, ಏನ್ ಇರುತ್ತೆ ಅದ್ರಲ್ಲಿ, ಮತ್ತೆ ಅದ್ರಲ್ಲೂ ನಮ್ಗೆ ಇನ್ಕಮ್ ಇರತ್ತಲ್ಲ ಸರ್, ಅರ್ನಿಂಗ್. ಓಕೆ, ಅಂದ್ರೆ ಓಕೆ, ಈಗ ಬೆನಿಫಿಟ್ಸ್ ಇರುತ್ತೆ. ಗೊತ್ತಿರ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ. ಪೋರ್ಟರ್ ಅನ್ನೋದು ಒಂದು ಆಪ್. ಆ ಆಪ್ ಮುಖಾಂತರ ಜನ ತಮ್ಗೆ ಬೇಕಾಗಿರುವಂತ ಐಟಮ್ ಅನ್ನ ಬೇಕಾದವರಿಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಒಂದ್ ದಿವಸ ಒಂದು 3 ತಿಂಗಳು ಮುಂಚೆ ಅಲ್ಲ, ಒಂದು 2 ವರ್ಷದ ಮುಂಚೆ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಯಲ್ಲಿ ಟ್ರೈನಿಂಗ್ ಇದ್ದಿದ್ದು 2 ಗಂಟೆ ಆಚೆ, 2 ಗಂಟೆ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೆ. ಟ್ರೈನಿಂಗ್ ಮಾಡ್ತಾ ಮಾಡ್ತಾ ನಮ್ಗೆ ಸ್ಲೈಡ್ ಚೇಂಜರ್ ಇರುತ್ತೆ, ಗೊತ್ತಾ? ಯಾವುದು, ಒಂದು ಸ್ಲೈಡ್ ಚೇಂಜರ್ ಇರುತ್ತೆ, ಹಿಂಗ್ ಮೂವ್ಮೆಂಟ್ ಮಾಡ್ತಾ ಇರೋದು. ಅದು ಅಲ್ಲಿ ಟ್ರೈನಿಂಗ್ ಕಂಪ್ನಿ, ಅಲ್ಲಿ ಟ್ರೈನಿಂಗ್ ಮಾಡಿದೆ, 2,000 ಜನ ಇದ್ರು. ಅವ್ರು ನನಗೆ ಆ ಸ್ಲೈಡ್ ಚೇಂಜರ್ ಕೊಟ್ಟಿದ್ರು. ಅದನ್ನ ನಾನು ಕಿಶೆ ಒಳಗೆ ಕಡೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಅರ್ಧ ದಾರಿ. ಅಯ್ಯೋ, ಡೆಲ್ಲಿ ಮತ್ತೆ ವಾಪಸ್ ಎಲ್ಲಿ ಕೊಡಕ್ ಹೋಗ್ಲಿ ಅದಕ್ಕೆ. ಅವಾಗ ಯಾರಿಗೆ ಮೀಟ್ ಮಾಡ್ತಾ ಇದ್ದೀನಿ, ನೀಲಿಮಾ ಅಂತ, ಅವರು IDFC बैंक ಅಲ್ಲಿ ಮ್ಯಾನೇಜರ್ ಆಗಿದ್ರು. ಅವರು ಕಾಯಕ್ಕೆ ಪ್ರಾಬ್ಲಮ್ करते हो, पोर्टल डाउनलोड कीजिए, वो बंदा आएगा उसको दे दीजिए, वो दे डालेगा. ಆವತ್ತು ನಾನು ಡೌನ್ಲೋಡ್ ಮಾಡಿದ್ದು. ಅಂದ್ರೆ ನಾವು ಯಾವ್ದೋ ಊರಲ್ಲಿ ಎಲ್ಲೋ ಮತ್ತು ವಾಪಸ್ ಬರೋ ಬದಲಿಗೆ ಆ ಪ್ರಾಡಕ್ಟ್ ಅನ್ನ ಅವ್ರಿಗೆ ಕೊಟ್ರೆ ಅವ್ರು ಡೆಲಿವರಿ ಮಾಡ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಅಂತ. ಅದಕ್ಕೆ ಪೋರ್ಟಲ್ ಟೈಮಿಂಗ್ ಸೇವ್ ಆಗುತ್ತಲ್ಲ ಸರ್. ಕರೆಕ್ಟ್, ಅವರಿಗೂ ಟೈಮ್ ಸೇವ್ ಆಗುತ್ತೆ, ನಿಮ್ಗೆ ಅದ್ ಮಾಡಿದ್ದಕ್ಕೆ ಒಂದ್ ಸ್ವಲ್ಪ ಇನ್ಕಮ್ ಆಗುತ್ತೆ. ವೆರಿ ಗುಡ್. ಅಂದಂಗೆ ಇವತ್ತು ಯಾವ್ದೋ ಒಂದು ನೋಡ್ತಾ ಇದ್ದೆ, ಬ್ಲಿಂಕಿಟ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಒಬ್ರು 66 ವರ್ಷದವರು ಹೈಯೆಸ್ಟ್ ಇನ್ಕಮ್ ಅರ್ನರ್ ಬ್ಲಿಂಕಿಟ್ ಅಲ್ಲಿ. ಅಂದ್ರೆ ಅಷ್ಟು ಡೆಲಿವರಿ ಮಾಡಿದ್ದಾರೆ, ರಿಟೈರ್ ಆದ್ಮೇಲೆ ಮಾಡಿರ್ತಕ್ಕಂಥ ಕೆಲಸ ಅಂತ. ಸೊ ಅದು ಮಾಡಿದ ಉದ್ದೇಶ ಏನು, ಅದ್ರಲ್ಲಿ ಏನ್ ಮಾಡಕ್ಕಂತ ಹೋಗಿದ್ರಿ? ಇನ್ಕಮ್ ಮಾಡೋದು ಒಂದಿತ್ತು ಸರ್, ಇನ್ಕಮ್ ಒಂದಿತ್ತು, ಬಟ್ ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿದ್ದೆ ಸರ್, ಅಷ್ಟೇ ಸರ್. ವೆರಿ ಗುಡ್ ವೆರಿ ಗುಡ್. ಇನ್ಕಮ್ಗಿಂತ ಮೊದಲನೇ 6 ತಿಂಗಳು, ಮೊದಲನೇ 1 ವರ್ಷ ನಾನು ಈ ಪ್ರೊಫೆಷನಲ್ ಏನ್ ಕಲಿಬಹುದು ಅಂತ ಹೋದಾಗ ನಮ್ಮ ಕಲಿಕೆಯ ಅಪ್ಲಿಕೇಶನ್, ನಾನು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ಆ ಗುಣ ಒಂದು, ನಿಮ್ದು ಕುತೂಹಲಕಾರಿ ವ್ಯಕ್ತಿತ್ವ, ಯಾಕಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಮಾಡ್ಬೇಕು ಅನ್ನುವಂಥದ್ದು
ಅದನ್ನ ಕೇಳಿ ಖುಷಿ ಆಯ್ತು. ಅದರ ನಂತರ ಹೊಸ ಹೊಸ ವಿಚಾರ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಡ್ರೈವಿಂಗ್ ಕಲ್ತ್ರಿ, 2 ವೀಲರ್ ಕಲ್ತ್ರಿ, 4 ವೀಲರ್ ಕಲ್ತ್ರಿ. ಹಾಗೆ ಅದನ್ನ ಅಪ್ಲೈ ಮಾಡ್ತಾ ಹೋದಾಗ ಬಿಸ್ನೆಸ್ಸಿಗೆ ಅಥವಾ ನಮ್ಮ ಕೌಶಲ್ಯನೂ ಇಂಪ್ರೂವ್ ಆಗುತ್ತೆ. ದಟ್ ಈಸ್ ಅ ವಂಡರ್ಫುಲ್. ಓಕೆ. ಓಕೆ ಸರ್. ಆಮೇಲೆ ಇಲ್ಲಿ ನಮ್ಮ ಭೀಮಾ ಸಖಿ ಆದ್ಮೇಲೆ ಯಾವ ಥರದ ರೆಕಗ್ನಿಷನ್ ನಿಮ್ಗೆ ಸಿಕ್ತು LICಯಲ್ಲಿ? ಅಂದ್ರೆ ಸರ್ ಅರ್ಥ ಆಗಿಲ್ಲ. ರೆಕಗ್ನಿಷನ್ ಅಂತಂದ್ರೆ ನಿಮ್ಗೆ ಸನ್ಮಾನ, ಶಾಲು ಹೊದಿಸಿ ಸನ್ಮಾನ, ಪೇಟ ಹಾಕೋದು, ಅಥವಾ ಮತ್ತೇನೇನೋ ಗಿಫ್ಟ್ ಸಿಕ್ಕಿರೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಏನೇನ್ ಗಿಫ್ಟ್ ಅರ್ನ್ ಮಾಡಿದ್ರಿ, ಅಥವಾ ಯಾವ್ಯಾವ ಸಂದರ್ಭದಲ್ಲಿ? ಆ ಒಟ್ಟಾರೆ ಅನುಭವ ಆಗಿತ್ತು, ಕತೆ ಹೇಳ್ದಂಗೆ ಹೇಳ್ಬೇಕಪ್ಪ. ಏನಾಯ್ತು ಗೊತ್ತಾ, ಹಂಗೆ ಹೇಳ್ಬೇಕು. ಒಂದ್ ಸ್ವಲ್ಪ ನೀವು ಕತೆ ಹೇಳೋದ್ರ ದೃಷ್ಟಿಯಲ್ಲಿ ಹೇಳ್ತಾ ಹೋಗಿ ನೋಡೋಣ. ಹಾ ಸರ್. ನಾನ್ ಜಾಯಿನ್ ಆದಾಗ ಸ್ಟಾರ್ಟಿಂಗ್ 2 ಪಾಲಿಸಿ ಅಷ್ಟೇ ಮಾಡಿದಾಗ ನಂಗೆ ಸ್ಯಾಲ್ರಿ ಆಗಿರಲಿಲ್ಲ ಸರ್. ಆ ಟೈಮಲ್ಲಿ ನಾನು ಸರ್ ಕೇಳಿದ್ದೆ. ಹಾ. ಅವ್ರು ಹೇಳಿದ್ರು ಬರೀ 2 ಪಾಲಿಸಿ ಮಾಡಿದ್ರೆ ಸಾಕು ಅಂತ ಹೇಳಿದ್ರು, ನೀವ್ ಇನ್ಕಮ್ ಬಂದಿಲ್ಲ ಸರ್ ನನ್ಗೆ ಅಂತ ಹೇಳಿದ್ದೆ ನಾನು. ಬಟ್ ಅಚ್ಚಾ. ಅವ್ರು ಹೇಳಿದ್ರು ಪ್ರೀಮಿಯಂ 10,000 ಮೇಲೆ ಇರ್ಬೇಕಿತ್ತು, ಕಮಿಷನ್ 2,000 ಮೇಲೆ ಇರ್ಬೇಕು ಅಂತ ಹೇಳಿದ್ರು ಸರ್. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ನಾನು ಪಾಲಿಸಿ ಜಾಸ್ತಿ ಮಾಡ್ಕೊಂಡು ಹೋದೆ. ಆ ಜಾಸ್ತಿ ಮಾಡಿದಾಗ ನಮ್ದು ಬೊಮ್ಸಂದ್ರ ಟೀಮ್ ಅಂತ ಒಂದ್ ಟೀಮ್ ಮಾಡಿದಾರೆ ಸರ್ ನಮ್ ಬಾಸ್. ಬೊಮ್ಮಸಂದ್ರ ಟೀಮ್. ಓಕೆ. ಅದ್ರಲ್ಲಿ 25 ಜನ ಇದೆ ಸರ್. ಅದ್ರಲ್ಲಿ ಪ್ರತಿದಿನ ಇಷ್ಟಿಷ್ಟು ಪಾಲಿಸಿ ಮಾಡಿದವರು ಇಷ್ಟಿಷ್ಟು ಅಂತ ಮೆನ್ಷನ್ ಮಾಡ್ತೀವಿ. ಪ್ರತಿ ತಿಂಗಳಲ್ಲಿ ಸೆಂಚುರಿ ಆದ್ಮೇಲೆ ನಮ್ ಟೀಮ್ ಪೂರ್ತಿ ಸೆಂಚುರಿ ಆದ್ಮೇಲೆ ಟಾಪರ್ಸ್ ಗೆ ಸನ್ಮಾನ ಮಾಡ್ತಾರೆ ಸರ್ ನಮ್ ಸರ್. ಡಿನ್ನರ್ ಅರೇಂಜ್ ಮಾಡಿ. ಅದೇ ಫಸ್ಟ್ ಸನ್ಮಾನ ನಮ್ಗಲ್ಲಾಗಿದ್ದು, ಶಾಲು ಹಾಕಿದ್ದು. ಮೊದಲನೇ ಸನ್ಮಾನ 100 ಮಾಡಿದಾಗ ಮಾತ್ರನಾ? ಅಲ್ಲಿ ತನಕ ಯಾವತ್ತು ಆಫೀಸಲ್ಲಿ ಕರೆದು ಏನ್ ಮಾಡಿಲ್ಲ? ಅದ್ರಲ್ಲಿ ನಾವು 100 ಮಾಡಿರಿಲ್ಲ ಸರ್. ಅಲ್ಲ, ಟಾಪರ್ಸ್ ಸರ್, ನಮ್ ಟೀಮ್ ಪೂರ್ತಿ ಸೆಂಚುರಿ ಸರ್. ವೆರಿ ಗುಡ್, ವೆರಿ ಗುಡ್. ಓಕೆ. ನಿಮ್ ಟೀಮಲ್ಲಿ ಒಟ್ಟಾರೆ ಎಷ್ಟು ಜನ ಸೆಂಚುರಿಯನ್ ಇದ್ದಾರೆ? 8 ಜನ ಮೇಲೆ ಇದಾರೆ ಸರ್. 8 10 10 ಜನ. ಓ, ವಂಡರ್ಫುಲ್, ವಂಡರ್ಫುಲ್. ಕಂಗ್ರಾಚುಲೇಷನ್ ನರಸಿಂಹಯ್ಯ ಸರ್. ಓಕೆ. ಹಾ, ಹೇಳಿ ಮೇಡಮ್, ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ನರಸಿಂಹಯ್ಯ ಸರ್, ನೀವು ಇದ್ದೀರಾ? ಸಾಧ್ಯ ಆದ್ರೆ ವಿಡಿಯೋದಲ್ಲಿ ಬರ್ಬೋದಾ? ಇಲ್ಲೇನು ಆಪ್ಷನ್ ಇಲ್ಲ ಅಂತ ಕಾಣ್ತಾ ಇದೆ ಸರ್. ವಿಡಿಯೋ ಆಪ್ಷನ್ ಇಲ್ಲ. ಇಲ್ವಾ? ಒಂದ್ ನಿಮಿಷ, ನಿಮ್ಗೆ ಪ್ಯಾನಲಿಸ್ಟ್ ಮಾಡ್ತೀನಿ. ಸಾರಿ, ನಿಮ್ಗೆ ನಾನು ಅವಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಷ್ಟೇ. ಸೊ ಒಂದ್ ನಿಮಿಷ, ಇದರಲ್ಲಿ ಒಂದೇ ನಿಮಿಷ ಇರಿ. ಯಾಕೆ ಪಾರ್ಟಿಸಿಪೆಂಟ್ ಬರ್ತಾ ಇಲ್ಲ? ಹಾ, ಇಲ್ಲಿ ಬಂತು. ಅಟೆಂಡೀಸ್ ನರಸಿಂಹಯ್ಯ. ಎಸ್, ಮೋರ್ ಪರ್ಮಿಷನ್ ಟು ಬಿಕಮ್ ಪ್ರಮೋಟ್ ಪ್ಯಾನಲಿಸ್ಟ್. ಎಸ್ ಸರ್. ಎಲ್ಲರೂ ನರಸಿಂಹಯ್ಯ ಸರ್ಗೆ ವೆಲ್ಕಮ್ ಅಂತ ಹೇಳ್ಬೋದಾ? ನರಸಿಂಹಯ್ಯ ಸರ್ CLIA ಅಸೋಸಿಯೇಷನ್ ಇದ ಪ್ರೆಸಿಡೆಂಟೋ ಸೆಕ್ರೆಟರಿ, ಅಲ್ಲಿ ಒಟ್ಟು ಜವಾಬ್ದಾರಿ ಇದೆ ಅವರಿಗೆ. ಅವ್ರು ಕಳೆದ 4-5 ತಿಂಗಳಿಂದ ಈ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒನ್ ಆಫ್ ದ ರೆಕಗ್ನೈಸ್ಡ್ CLIA ಫ್ರಮ್ ಬೆಂಗಳೂರು ಬ್ರಾಂಚು. ಅವರ ಟೀಮಲ್ಲಿ 100ಕ್ಕಿಂತ ಹೆಚ್ಚು ಜನ ಏಜೆಂಟ್ಸ್ ಇದ್ದಾರೆ. ಆಮೇಲೆ ಒಂದು ಎಷ್ಟು ಜನ ಸೆಂಚುರಿ ಮಾಡಿದ್ದಾರೆ ಸರ್ ನಿಮ್ಮ ಟೀಮಲ್ಲಿ? 9 ಮೆಂಬರ್ಸ್ ಇದ್ದಾರೆ ಸರ್. 9 ಮೆಂಬರ್ಸ್. ಓಕೆ. ಇವಾಗ ಸುಮಿತ್ರಾ ಅವರು 10 ಅಂತ ಹೇಳಿದ್ದಾರೆ. ಅದನ್ನ ಈ ಸಲ ಮಾಡಿ ತೋರಿಸ್ಬಿಡಿ ಅಷ್ಟೇ. ಖಂಡಿತ ಸರ್. ಅಲ್ವಾ? ಓಕೆ. ಸೊ ಸುಮಿತ್ರಾ ಮೇಡಮ್ ಬಗ್ಗೆ ಈಗ ನಿಮ್ಮ ಹತ್ರ ಪ್ರಶ್ನೆ ಏನು ಅಂತಂದ್ರೆ, ನೀವು ಸುಮಿತ್ರಾ ಮೇಡಮ್ ಹುಡುಕಿದ್ರ ಅಥವಾ ಅವ್ರು ನಿಮ್ಮನ್ನು ಹುಡುಕಿ? ಎಲ್ಲರೂ ನರಸಿಂಹಯ್ಯ ಸರ್ಗೆ ವೆಲ್ಕಮ್ ಅಂತ ಹೇಳ್ಬೋದಾ? ಓಕೆ ಸರ್, ನೀವು ಅವ್ರನ್ನ ಹುಡುಕಿದ್ದ, ಅವ್ರು ನಿಮ್ಮನ್ನು ಹುಡುಕಿದ್ದ? ನಾನೇ ಹುಡುಕಿದ್ದು ಸರ್. ಹೌದಾ? ಏನ್ ಮಾಡಿದ್ರಿ ಹುಡುಕ್ಬೇಕಾದ್ರೆ? ಏನಂತ ಹೇಳಿದ್ರಿ? ನನಗೆ ಸುಮಾರು ಲಾಸ್ಟ್ ಇಯರ್ ಅಲ್ಲಿ ಆಲ್ಮೋಸ್ಟ್ 200 ಜನ ಮೀಟ್ ಮಾಡಿರ್ಬೋದೇನೋ ನಾನು, ಏಜೆನ್ಸಿಗೋಸ್ಕರ. ಅದ್ರಲ್ಲಿ ಕ್ಲಿಯರ್ ಆಗಿ ಮೊದಲನೇ ಮಾತಿಗೆನೆ ನಾನ್ ನಾಳೆ ಮನೇಲಿ ಕೇಳಿ ಹೇಳ್ತೀನಿ ಅಂತೇಳಿ ನೆಕ್ಸ್ಟ್ ಹೋದಾಗ ಎಸ್ ಸರ್ ಅಂತ ಎರಡೇ ದಿನಕ್ಕೆ ಎಸ್ ಸರ್ ಅಂತ ಹೇಳಿದವ್ರು ಇವ್ರೊಬ್ರೆ ಸರ್. ಅಂದ್ರೆ ಅವರ ಗುರಿ ಅಲ್ಲೇ ಕ್ಲಿಯರ್ ಇತ್ತು. ಅಂದ್ರೆ ಕ್ಲಾರಿಟಿ ಇತ್ತು ಅವರಲ್ಲಿ, ಎಲ್ಲೂ ಗೊಂದಲ ಆ ತರದ್ ಏನ್ ಇರ್ಲಿಲ್ಲ. ಏನೋ ಕತೆ ಹೇಳೋದು, ಅದ ಆಗುತ್ತಾ, ಕಷ್ಟ ಆಗುತ್ತಾ, ನಮ್ಮೂರಲ್ಲಿ ಇದ್ದಾರೆ ಬಹಳಷ್ಟು ಜನ ಅಂಗನವಾಡಿಗೂ ಸಹ ವಿಸಿಟ್ ಕೊಟ್ಟಾಗ ಅವ್ರು ಹೇಳೋದು ಒಂದೇ, ಅಯ್ಯೋ ನಮ್ಮ ಅಂಗನವಾಡಿನಲ್ಲೇ ಬಹಳಷ್ಟು ಕೆಲಸ ಇದೆ ಸರ್, ನಮ್ಗೆ ಕೆರ್ಕಳಕ್ ಪುರ್ಸತ್ತಿಲ್ಲ, ನೀವು ಇದನ್ನೊಂದ್ ತಂದು ಕೊಡ್ತೀರಾ, ಅದಂತೆ ಇದ್ದಂತೆ ಆ ಸರ್ವೆ ಅಂತ ಅಂದ್ರೆ ಅವ್ರು ಹೇಳೋ ಕತೆ ನೋಡಿದ್ರೆ ಎದ್ದು ಓಡೋಣ ಅನ್ನೋ ತರಾನೇ ಇವತ್ತಿನವರೆಗೂ ನಡೀತಾ ಇದೆ. ಬಟ್ ಇವ್ರು ಅದ್ಯಾವ್ದು ಸ್ಟೋರಿ ಹೇಳಿಲ್ಲ. ನಾಳೆ ಮನೆಯವ್ರು ಕೇಳ್ತೀವಿ ಅಂದ್ರು. ನಾನು 1-2 ದಿನ ಹೋಗಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಹೋದೆ, ಎಸ್ ಸರ್ ಅಂದ್ರು.
ಡಾಕ್ಯುಮೆಂಟ್ ಕಳಿಸಿದ್ರು ಅಷ್ಟೇ. ವಂಡರ್ಫುಲ್ ವಂಡರ್ಫುಲ್. ಸೊ ಸೊ ಹಾಗೆ ನೀವು ಹೇಳಿದ್ರಲ್ಲ, ಅಂಗನವಾಡಿಯಲ್ಲಿ ಇಷ್ಟೆಲ್ಲ ಕೆಲಸ ಇತ್ತು ಅಂದ್ರು, ನೀವು ಇದನ್ನ ಏಜೆನ್ಸಿ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಅವ್ರಿಗೆ ಕೇಳೋಣ. ಸುಮಿತ್ರಾ ಮೇಡಮ್, ನಿಮ್ಗೆ ಪ್ರಶ್ನೆ. ಎಷ್ಟೋ ಜನ ಅಂಗನವಾಡಿ ಟೀಚರ್ಸ್ ಸಕ್ಸಸ್ ಆಗಿಲ್ಲ, ನೀವು ಮಾತ್ರ ಸಕ್ಸಸ್ ಆಗಿದ್ದೀರಾ. ನಿಮ್ಗೆ ಯಾಕೆ ಈ ಏಜೆನ್ಸಿ ಮಾಡ್ಬೇಕು, ಭೀಮಾ ಸಖಿ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸರ್ ಸಕ್ಸಸ್ ಆಗಿಲ್ಲ ಅನ್ನೋದು ನಮಗ್ ಗೊತ್ತಿಲ್ವಲ್ಲ ಸರ್, ಬಟ್ ನಾನ್ ಸ್ಟೈಪೆಂಡ್ಗೋಸ್ಕರ ಜಾಯಿನ್ ಆಗಿದ್ದು. ಓಕೆ, ಆದ್ರಿಂದ ಕಂಟಿನ್ಯೂ ಆಗ್ತಿದೆ ಸರ್, ಮಾಡ್ಲೇಬೇಕು ಅಂತ ಮಾಡ್ತಾ ಇದೀವಿ, ಹೋಗ್ತಿದೆ ಸರ್ ಮುಂದಕ್ಕೆ. ಅಚ್ಚಾ ಅಚ್ಚಾ, ದಟ್ಸ್ ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಈಗ ಇಲ್ಲಿ ಹೋದಾಗ, ಕಸ್ಟಮರ್ ಹತ್ರ ಹೋದಾಗ ಯಾರೋ ರಿಜೆಕ್ಷನ್ ಏನೋ ಮಾಡಿದ್ರಾ? ಮತ್ತೆ ಬನ್ನಿ, ಈಗ ಬೇಡ, ಇನ್ಶೂರೆನ್ಸ್ ಆದ್ರೆ ಬರ್ಲೇಬೇಡ, ಹಂಗಂತ ಏನಾದ್ರು ಹೇಳಿದ್ರಾ? ಅಂದಿದ್ದಾರೆ ಸರ್, ಫೀಲ್ಡ್ ಅಲ್ಲಿ ಆತರ ಆಗಿದೆ ಸರ್ ಅನುಭವ. ಹಂಗ ಆದಾಗ ನೀವ್ ಏನ್ ಮಾಡ್ತೀರಿ? ಅವಾಗ ಇರ್ತೀವಿ ಸರ್, ಏನಂದ್ರೆ ಒಳಗಡೆ ಬೇಜಾರಿದ್ರು ಮುಖದ ಮೇಲೆ ನಗು ಹಂಗೆ ಇರುತ್ತೆ ಸರ್. ಅದು ಹೆಣ್ಮಕ್ಳ ಒಂದು ಸಾಮರ್ಥ್ಯ ಅಂತ ಕಾಣಿಸ್ತಿ. ಎಷ್ಟೇ ಒಳಗಡೆ ಸಿಟ್ಟಿದ್ರು ಸಹಿತ ಮುಖದ ಮೇಲೆ ತೋರ್ಸಲ್ಲ, ಅದೆಲ್ಲ ಅದು ಬಿಟ್ಕೊಂಡು ಇದು ಮಾಡ್ತಾ ಇದ್ದೀರಾ. ಓಕೆ, ಹೇಳಿ, ಕಂಟಿನ್ಯೂ ಮಾಡಿ. ಹಾಗಂದಾಗ ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು, ಅವ್ರು ಬಿಸಿ ಇರ್ತಾರೆ, ನೀವು ಫ್ರೀ ಆದಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಇದ್ರು ನಂಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟು ವಾಪಸ್ ಬರ್ತಿದೆ ಸರ್. ನಿಮ್ಗೆ ಎಲ್ಲ ನಿಮ್ ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರೂ ಆಗ್ಲಿ, ನಿಮ್ ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟಿದ್ದು ಏನೇ ಸರ್ವಿಸ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ವಿಸಿಟಿಂಗ್ ಕಾರ್ಡ್ ಒಂದು ಕೊಟ್ಟು ವಾಪಸ್ ಬರ್ತಿದೆ ಸರ್. ಓಕೆ, ಸೊ ಮತ್ತೆ ಅವ್ರ ಕಡೆಯಿಂದ ರೆಫರೆನ್ಸ್ ಬಂದಿದೆ ಸರ್, ನಮ್ ಬೇಡ ಅಂತ ಹೇಳಿದವರು ರೆಫರೆನ್ಸ್ ಕಳ್ಸಿದ್ದಾರೆ ಸರ್. ಅವ್ರಿಗೆ ವಾಪಸ್ ಮತ್ತೆ ಫೋನ್ ಮಾಡಿ ಕೇಳಿದೀರಾ? ನೀವು ಅವತ್ ನಾನ್ ಮುಂದಾಗಿ ಇನ್ಶೂರೆನ್ಸ್ ಬೇಡ ಅಂತ ಹೇಳಿದ್ರಿ, ಬಟ್ ಈಗ ರೆಫರೆನ್ಸ್ ಕೊಡ್ತಾ ಇದ್ದೀರಾ, ಯಾಕೆ ಕೊಟ್ರಿ ಅಂತ ಯಾರು ಕೇಳಿದೀರಾ? ಹಾ ಸರ್, ಮತ್ ಮನೆಗೆ ಹೋಗಿನೇ ಮಾತಾಡ್ಕೊಂಡ್ ಬಂದಿದ್ದೀನಿ ಸರ್. ನಾನೇನ್ ಪ್ರಶ್ನೆ ಕೇಳಿದೆ? ಹಾ ಸರ್, ಫಸ್ಟ್ ಟೈಮ್ ಪಾಲಿಸಿ ಬೇಡ ಅಂತ ಹೇಳಿದ್ರಿ, ಬಟ್ ಈಗ ರೆಫರೆನ್ಸ್ ಕೊಡ್ತಾ ಇದ್ದೀರಾ, ಯಾಕೆ ನನಗೆ ರೆಫರೆನ್ಸ್ ಕೊಡ್ಬೇಕು ಅಂತ ಅನ್ನಿಸ್ತು ಅಂತ ಯಾವತ್ತಾದ್ರು ಕೇಳಿದೀರಾ? ಸರ್ ಅವ್ರು ಹೇಳಿದ್ರು, ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತಂತೆ, ಸೊ ಬೇರೆಯವ್ರು ಯಾರ ಫೈನಾನ್ಷಿಯಲ್ ಎಬಿಲಿಟಿ ಮಾಡ್ಕೊಂಡಾಗ ಸೊ ಅವ್ರಿಗಾದ್ರೂ ಯೂಸ್ ಆಗ್ಲಿ ನಿಮ್ ಕಡೆಯಿಂದ ಅಂತ ರೆಫರೆನ್ಸ್ ಕೊಟ್ಟೆ ಅಂತ ಹೇಳಿದ್ದಾರೆ ಸರ್. ಓಕೆ, ಇನ್ಫ್ಯಾಕ್ಟ್ ಎಲ್ಲರಿಗೂ, ಯಾರ್ಯಾರು ಏಜೆಂಟ್ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ಮಾತನ್ನು ಇನ್ನೊಂದ್ಸಲ ಹೇಳಕ್ ಇಚ್ಛೆ ಪಡ್ತೀನಿ. ನಾಗರತ್ನ ಮೇಡಮ್ ಟ್ರೈನಿಂಗ್ ನಮ್ಮ ಕಾರ್ಯಕ್ರಮ ಬಂದಾಗ ಅವರಿಗೂ ಹೇಳಿದ್ದೆ, ಯಾರ್ಯಾರು ನಿಮ್ಗೆ ಒಳ್ಳೆ ಕಸ್ಟಮರ್ ಇದ್ದಾರಲ್ಲ, ಈ ಮುಂದಿನ ಒಂದು ವಾರದಲ್ಲಿ ಆ ಕಸ್ಟಮರ್ಗೆಲ್ಲ ಕೇಳಿ. ಓಕೆ, ಒಂದು 5-6 ಜನ, ಯಾಕಂದ್ರೆ ಏಪ್ರಿಲ್ ಅಲ್ವಾ, ಬೇಕಾದ್ರೆ ಫೋನಲ್ಲೂ ಮಾತಾಡ್ಬೋದು. ಅವ್ರಿಗೆ ಕೇಳಿ, ನನ್ನ ಹತ್ರ ಯಾಕೆ ಬಿಸ್ನೆಸ್ ಮಾಡ್ತೀರಾ? ಓಕೆ, ನನಗೆ ಪಾಲಿಸಿ ಕೊಡೋ ಉದ್ದೇಶ ಏನು? ಹಿಂಗೆ ನೀವು 10 ಜನರ ಕೇಳಿದಾಗ 10 ವಿವಿಧವಾದ ಒಂದು ಐಡಿಯಾ ಸಿಗುತ್ತೆ. ಅದರಿಂದ ನಿಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ. ಕರೆಕ್ಟಾ ನರಸಿಂಹಯ್ಯ ಸರ್? ಎಸ್ ಸರ್, ಎಸ್ ಸರ್. ಸೊ ಹಾಗೇನೆ ಇನ್ನೊಂದು ವಿಶೇಷ ಅಂದ್ರೆ, ನರಸಿಂಹಯ್ಯ ಸರ್ 200 ಜನಕ್ಕೆ ಈಗ ಇರೋದು ಏಜೆಂಟ್ ಎಷ್ಟಿದ್ದಾರೆ ಸರ್ ನಿಮ್ಮಲ್ಲಿ? 140 ಇದಾರೆ ಸರ್. 140 ಏಜೆಂಟ್ ಇಟ್ಕೊಂಡು 200 ಹೊಸಬರ ಏಜೆಂಟ್ರಿಗೋಸ್ಕರ ಅವ್ರು ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಒಂದು ಚಪ್ಪಾಳೆ ಯೋಗ್ಯವಾದ ಕೆಲಸ ಅಂತ. ಯಾಕಂದ್ರೆ ಬಹಳಷ್ಟು ಜನ ಹೊಸಬರನ್ನು ಹುಡುಕೋದು ನಿಲ್ಸ್ಬಿಟ್ಟಿದ್ದಾರೆ. ಹೌದಲ್ವಾ ನರಸಿಂಹಯ್ಯ ಸರ್? ಎಸ್ ಸರ್, ಎಸ್ ಸರ್. ಆಸ್ ಎ ಏಜೆಂಟ್, ಆಸ್ ಎ CLIA, ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಆಲ್ಸೋ, ನಾವು ಹೊಸಬರನ್ನು ಹುಡುಕೋದು ಯಾವತ್ತು ನಿಲ್ಲಿಸ್ತೀವೋ ಅಲ್ಲಿಂದ ನಮ್ಮ ಏನೋ ಇಳಿಮುಖ ಆಗತ್ತೆ ಬಿಸ್ನೆಸ್ಸು. ಇದ್ರ ಬಗ್ಗೆ ನೀವು ಹೊಸಬ್ರನ್ನ ಹೇಗೆ ನೋಡ್ತೀರಾ? ಯಾವ ರೀತಿ, ಏನ್ ಮೆಥಡ್, ಏನ್ ಪ್ರೊಸೆಸ್ಸು? ನರಸಿಂಹಯ್ಯ ಸರ್ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ನಾನು ಹೊಸಬರು ಎಲ್ರನ್ನೂ ಸಹ ನನ್ನ ಟೀಮ್ ಅಲ್ಲಿ ಈ ಸುಮಿತ್ರಾ ಮೇಡಮ್ ತರನೇ ಪ್ರತಿ ವರ್ಷ ಒಬ್ರು ಅಥವಾ ಇಬ್ರು ಕ್ರಿಯೇಟ್ ಆಗ್ತಾ ಇರ್ತಾರೆ. ಓಕೆ, ನಾನು 200 ಜನ ಮೀಟ್ ಮಾಡಿದ್ರು 200 ಜನದಲ್ಲೂ ಸಹ ಇವ್ರು ಯಾಕೆ ಸುಮಿತ್ರಾ ಮೇಡಮ್ ತರ ಆಗಲ್ಲ ಅಂತ ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತಾ ಇರುತ್ತೆ. ಇವ್ರು ಯಾಕೆ ಸುಮಿತ್ರಾ ಮೇಡಮ್ ತರನೇ ಮುಂದೆ ಬರ್ತಾರೆ ಅನ್ನುವಂತ ಮಾತು ನನಗೆ ಬರ್ತಾ ಇರುತ್ತೆ ನನಗೆ. ಓಕೆ, ಹಂಗಾಗಿ ನನಗೆ ಪ್ರತಿ ಕ್ಷಣನು ಆ ಒಂದು ಯಶಸ್ಸಿನತ್ತ ಹೋಗ್ತಾ ಇರೋ ಪ್ರತಿನಿಧಿಗಳ ತರನೇ ನನಗೆ ಕಾಣಿಸ್ತಾರೆ. ಪ್ರತಿ ಕ್ಷಣ ಅವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಅದು ವಿಚಾರ ಬೇರೆ. ಅದು ಏಜೆಂಟ್ ಆದ್ಮೇಲೆ ತಾನೆ? ಆದ್ಮೇಲೆ ಅಲ್ಲ, ನಾನು ಎಂಟ್ರಿ ಆಗ್ತಾ ಇದ್ದಂಗೆ ಇವ್ರನ್ನ ನೋಡಿದ್ರೆ ಯಾಕೆ ಇವ್ರನ್ನ ನಾನು ಸುಮಿತ್ರಾ ಮೇಡಮ್ ತರ ಕ್ರಿಯೇಟ್ ಮಾಡಬಾರ್ದು, ಇನ್ನೊಬ್ಬ ಡಬಲ್ ಸೆಂಚುರಿ ತರ ಕ್ರಿಯೇಟ್ ಮಾಡಬಾರ್ದು, ಅವ್ರು ಒಪ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಓಕೆ, ನನ್ನ ಭಾವನೆ ಹಂಗಿರುತ್ತೆ. ಓ ವಂಡರ್ಫುಲ್ ವಂಡರ್ಫುಲ್.
ಸೊ ಹಂಗೆ ತಿಂಗಳಲ್ಲಿ ಎಷ್ಟು ಜನಕ್ಕೆ ಪರಿಚಯ ಇಲ್ಲ ನಿಮ್ಮ ಮಗನ ಅಂತ ಹಿಂದ್ಗಡೆ? ಹಲೋ, ಏನಪ್ಪ ನೀ ಹೊರಟ ಬಿಟ್ನಾ? ಓಕೆ, ಏನ್ ಹೆಸರು ಒಂದು? ನಾನು ಅವನ ಹೆಸರು ಗೊತ್ತಿಲ್ಲ. ರಿಲೇಷನ್ ಯಾವ್ದೋ ಫಂಕ್ಷನ್ ಅಲ್ಲಿ ಇದ್ದೀರಾ? ಸರಿ ಸರಿ ಸರಿ, ನೋ ಪ್ರಾಬ್ಲಮ್ ಸರ್. ವೆರಿ ಗುಡ್ ವೆರಿ ಗುಡ್. ಸೊ ನೀವು ಪ್ರತಿ ತಿಂಗಳು ಹೊಸಬರನ್ನ ಎಷ್ಟು ಜನಕ್ಕೆ ನೋಡ್ಬೇಕು ಅಂತ ಏನಾದ್ರು ಟಾರ್ಗೆಟ್ ಇಟ್ಕೊಂಡು ಅಥವಾ ಏನಾದ್ರು ಆಕ್ಟಿವಿಟಿ ಏನೋ ಮಾಡ್ತೀರಾ ಹೆಂಗೆ? ನನಗೆ ಟಾರ್ಗೆಟ್ ಏನಿಲ್ಲ. ಈಗ ಸುಮಿತ್ರಾ ಮೇಡಮ್ ಹೇಳ್ದಂಗೆ ಫ್ರೀ ಇದ್ದಾಗ ಮನೆಯಿಂದ ಆಚೆಗೆ ಹೋಗೋದಷ್ಟೇ. ಹೆಂಡತಿ ಮಕ್ಕಳು ನೋಡೋದು, ಮನೆಗ್ ಟೈಮ್ ಎಷ್ಟು ಕೊಡ್ಬೇಕು, ಇನ್ನೂ ಫ್ರೀ ಆಯ್ತು ಮನೇಲಿ ಕೂತು ಅಂದ್ರೆ ಎದ್ದು ಹೋಗಲ್ಲ ಒಂದ್ ಕಡೆ ಸ್ಟಾಲ್ ಹಾಕೋದು. ಇಲ್ಲ ಇನ್ನು ಸ್ಟಾಲ್ ಹಾಕಕ್ ಸಮಯ ಇಲ್ಲ ಅಂದ್ರೆ ಯಾವ್ದಾರ ಒಂದ್ 2 ಕಡೆ ಅಂಗಡಿನೋ, ಜೆರಾಕ್ಸ್ ಅಂಗಡಿನೋ, ಅಂಗನವಾಡಿನೋ ಇನ್ನೊಂದು ಅವ್ರ ಮನೆಗ್ ನುಗ್ಗೋದು. ಓಕೆ, ಹಿಂಗ್ ಬಂದಿದೀವಿ LIC ಇಂದ, ಒಂದ್ ಅಪರ್ಚುನಿಟಿ ಇದೆ ಅಂತ ಹೇಳೋದು ಅಷ್ಟೇ. ಓಕೆ ಓಕೆ. ಸೊ ಹಾಗೆ ನೀವು ವರ್ಷದಲ್ಲಿ ಎಷ್ಟು ಜನಕ್ಕೆ ಭೇಟಿ ಆಗ್ತೀರಾ? ಅದೇ ಸರ್, ಲಾಸ್ಟ್ ಇಯರ್ ಒಂದ್ 200-250 ಆಗಿರ್ಬೋದು. ಹಂಗಾಗಿ ಈಗ ಕಂಟಿನ್ಯೂಸ್ ಇರುತ್ತೆ ಎವ್ರಿ ಡೇ. ಓಕೆ, ಅಲ್ಲ ಇದಕ್ಕೆ ನೀವೇನಾದ್ರು ಡೇಟಾ ಗಿಟ್ಟ ಮೇಂಟೈನ್ ಮಾಡಿಲ್ವಾ? ಡೇಟಾ ಇಲ್ಲ, ಮೇಂಟೈನ್ ಮಾಡಿಲ್ಲ. ನಾನೊಂದು ಸಜೆಷನ್ ಕೊಡ್ಲಾ? ಎಸ್ ಬಾಸ್. ಈಗ ನಿಮ್ಮಲ್ಲಿ ಫೋನ್ ಇದೆ ತಾನೆ? ಎಸ್ ಸರ್. ಒಂದು ಹೊಸ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ. ಹಾ. ಆ ಗ್ರೂಪ್ ಅಲ್ಲಿ ನೀವು ಮಾತ್ರ ಇರೋದು, ಮತ್ತೆ ಯಾರು ಇಲ್ಲ. ಹಾ. ಆ ಗ್ರೂಪ್ ನರಸಿಂಹಯ್ಯ ಪ್ರಾಸ್ಪೆಕ್ಟಿಂಗ್ ಗ್ರೂಪ್ ಅಂತ. ಹಾ. ಅದ್ರಲ್ಲಿ ನಿಮ್ದು ಇನ್ನೊಂದು ನಂಬರ್ ಇದ್ರೆ ಆಡ್ ಮಾಡಿ, ಯಾಕಂದ್ರೆ 2 ನಂಬರ್ ಬೇಕು ತಾನೆ. ಎಸ್. ಆ 2 ನಂಬರ್ ಆಡ್ ಮಾಡ್ಬಿಟ್ಟು ಮೊದಲನೇ ನಂಬರ್ 1 ನಂಬರ್ ಡಿಲೀಟ್ ಮಾಡ್ಬಿಡಿ. ಹಾ. ನೀವು ಯಾರ್ಯಾರಿಗೆ ಇವತ್ ಮೀಟ್ ಮಾಡಿದ್ರಿ ಅವ್ರ ಹೆಸರನ್ನ ಅದ್ರಲ್ಲಿ ಟೈಪ್ ಮಾಡ್ತಾ ಹೋಗಿ. ಹಾ. ಅದು ಗ್ರೂಪ್ ಆಗಿ ಹಂಗೆ ಉಳಿಯುತ್ತೆ. ಹಾ. ಆವಾಗ ನಿಮ್ಗೆ ಫಾಲೋ ಅಪ್ ಮಾಡೋದು ಈಸಿ ಆಗ್ಬಿಡುತ್ತೆ. ಹಾ. ಯಾಕಂದ್ರೆ ಅದೇ ಡೇಟ್ ಕೊಡುತ್ತಾನೆ ಯಾವತ್ ನೀವು ಅವ್ರಿಗೆ ಮೀಟ್ ಮಾಡಿದ್ದು, ಅಥವಾ ನೀವೇನಾದ್ರೂ ಅವ್ರ ಬಗ್ಗೆ ಏನ್ ಮಾತಾಡಿದ್ದು ಇಮಿಡಿಯೇಟ್ಲಿ ಅದರಲ್ಲಿ ಒಂದು ವಾಯ್ಸ್ ನೋಟ್ ತರ ಹಾಕ್ಬೋದು ತಾನೆ. ಹಾ ಸರ್. ವಾಯ್ಸ್ ನೋಟ್ ಹೋಗಿ ಇವ್ರ ಹತ್ರ ಮಾತಾಡಿದ್ದೆ, ಇವ್ರಿಗೆ ಹಿಂಗ್ ಮಾತಾಡಿದ್ದೆ, ಇವರಲ್ಲಿ ಇದೆ ಅವಕಾಶ ಇದೆ, ಇದನ್ನ ನೀವು ವಾಯ್ಸ್ ನೋಟ್ ಅಲ್ಲಿ ಅದರಲ್ಲಿ ನೀವು ಸೇವ್ ಮಾಡ್ತಾ ಹೋದ್ರೆ ಈ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಫ್ರೀ ಇದ್ದಾಗ ಅವ್ರು ನೋಡ್ಬಿಟ್ಟು ಇವ್ರಿಗೆ ಮೀಟ್ ಮಾಡಿದ್ದೆ, ಇವ್ರಿಗೆ ಮೀಟ್ ಮಾಡ್ಲಾರ್ದ 1 ತಿಂಗಳಾಯ್ತು, ಅದನ್ನು ಮಾಡಬಹುದು ಅಂತ ಒಂದು ವಿಚಾರ. ಖಂಡಿತ ಸರ್. ಅದು ಬಟ್ ನಂಬರ್ ಅಂತೂ ಸೇವ್ ಆಗುತ್ತೆ. ಹಾ, ಗ್ರೂಪ್ ಪ್ರಾಸ್ಪೆಕ್ಟಿವ್ ಗ್ರೂಪ್ ಅಂತ ಮಾಡಿದೀನಿ. ಅಲ್ಲಲ್ಲ, ಅದೇನ್ ಗೊತ್ತಾ, ನಿಮ್ಗೆ ಡೈಲಿ ಟ್ಯಾಲಿ ಆಗಲ್ಲ. ನಾವೇನ್ ಹೇಳ್ತಾ ಇರೋದು ಅಂದ್ರೆ ಇವತ್ತಿನ ದಿವಸ ನಾನು ನಿಮ್ಗೆ ಮಾತಾಡಿಸ್ದೆ, ಇವತ್ತಿನ ನೆಕ್ಸ್ಟ್ ವೀಕಿಗೆ ಯಾರು ಮಾತಾಡಿಸ್ಬೇಕು, ಅದ್ರ ನೆಕ್ಸ್ಟ್ ವೀಕಿಗೆ ಯಾರು ಮಾತಾಡಿಸ್ಬೇಕು, ನಾನೊಂದು ಗ್ರೂಪ್ ರೆಡಿ ಮಾಡಿಟ್ರೆ ನಾನು ಪ್ರತಿ ಸಲ ಫೋನ್ ಮಾಡಿದಾಗ ಟ್ರ್ಯಾಕ್ ಮಾಡೋದಕ್ಕಿಂತ ಐ ನೋ ದಟ್ ಯಾರ್ಯಾರಿಗೆ ಮಾತಾಡಿದೀನಿ, ನೆಕ್ಸ್ಟ್ ಯಾರು ಬರ್ತಾರೆ, ಅದೊಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅಂದ್ರೆ ಮುಂದಿನ ವಾರ ನಾನು ಸ್ವಿಗ್ಗಿಯಲ್ಲಿ ಇರುವಂತಹ ಒಬ್ರು ಮಾರ್ಕೆಟಿಂಗ್ ಯಂಗ್ ಫೆಲೋ, ಅವರು ಆನ್ಲೈನ್ ಅಲ್ಲಿ ಹೇಗೆ ರೀಚ್ ಔಟ್ ಆಗೋ ಜನಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ 2 ವಾರದ ಹಿಂದೆ ಮಾತಾಡಿದ್ದೆ. ಅವ್ರು ಹೇಳಿದ್ರು ಸಂಡೇ ನನ್ ಪ್ರತಿ ಸಂಡೇ ಆಗಲ್ಲ, ಈ ಸಂಡೇ ನನ್ ಕೆಲಸ ಇದೆ, ಮುಂದಿನ ವಾರ ಮಾಡ್ತೀನಿ ಅಂತ. ಹಂಗೆ ಆ ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ಪ್ರತಿನಿತ್ಯದ ಡೇಟಾ ನೀವು ಬರ್ಕೊಳ್ಳೋದು ಟೈಮ್ ಇರಲ್ಲ, ಅದ್ರಲ್ಲೇ ಹಾಕ್ಬಿಡ್ಬೋದು ಅಂತ. ಅದು ನನ್ನ ವಿಚಾರ ಅಷ್ಟೇ. ಸರಿನಾ? ನೀವು ಮಾಡ್ಬೋದು ಹಂಗೆ, ಎಲ್ಲ ಏಜೆಂಟ್ರು ಸಹಿತ. ಇದು ಒಂದು ಹೊಸ ಐಡಿಯಾ. ಮತ್ತೆ ಇವತ್ತಿನ ದಿವಸ ನರಸಿಂಹಯ್ಯ ಸರ್ ಎಲ್ಲ ಏಜೆಂಟ್ರು ಇವತ್ತು 175ಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಇವರೆಲ್ಲರಿಗೂ ಮೋಟಿವೇಶನ್ ಮಾಡ್ಬೇಕಾದ್ರೆ ಈಗ ಏಪ್ರಿಲ್ ಅಲ್ವಾ, ಅದು ಏನಪ್ಪಾ ಅಂತಂದ್ರೆ ಆ ಯಾರು ಶಿವಲಿಂಗ ಆತ್ಮಲಿಂಗ ಎತ್ಕೊಂಡು ಯಾರು ರಾವಣ ಬರ್ಬೇಕಾದ್ರೆ ಗಣೇಶನ ಹತ್ರ ಕೊಟ್ಟನಂತೆ. ಗಣೇಶನ ಹತ್ರ ಕೊಟ್ಬಿಟ್ಟು ಇದೊಂದು ಸ್ವಲ್ಪ ಇಟ್ಕೊಳಪ್ಪ, ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ ಅಂತ. ಆವಾಗ ಗಣೇಶ ಅಯ್ಯೋ ಸಂಧ್ಯಾ ನನ್ಗೆ ಇಟ್ಕೊಳಕ್ ಆಗಲ್ಲ ಅಂತ ಟಕ್ ಅಂತ ಇಟ್ಬಿಟ್ಟಂತೆ. ಹಂಗೆ ಗೋಕರ್ಣದ ಸೃಷ್ಟಿ ಆಯ್ತು. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಮಾರ್ಚ್ ಆಯ್ತು, ಇಯರ್ ಎಂಡ್ ಆಯ್ತು ಅಂದ ಕೂಡಲೇ ಗೋಕರ್ಣದಲ್ಲಿ ಇಟ್ಟಂತಹ ಏನಂತೀರಿ ಹಂಗೆ ಏಪ್ರಿಲ್ ಮೇ ಜೂನ್ ಒಂದ್ ಸ್ವಲ್ಪ ಹೊತ್ಕೊಂಡು ಮಲ್ಕೊಂಡಿರ್ತಾರಲ್ವಾ, ಏನಂತೀರಿ? ನಿಮ್ಮ ಅನುಭವ ಏನ್ ಹೇಳುತ್ತೆ ನರಸಿಂಹಯ್ಯ ಸರ್? ಅದು ಮಾಮೂಲಿ ಸರ್. ಏನು ಕಡ್ದು ಗುಡ್ಡೆ ಹಾಕಿರೋ ತರ ನಾವ್ ಆ ಕೆಲ್ಸ ಮಾಡ್ಬಿಡ್ತೀವಿ. ಅದನ್ನ ಮಾಡ್ತಾರೆ, ಅಥವಾ ಅವರಲ್ಲೇ ಅವ್ರೊಂದ್ ಮೆಂಟಾಲಿಟಿ ಹೇಳ್ಬಿಡ್ತಾರೆ, ಸ್ಕೂಲ್ ಇದೆ, ಮದ್ವೆ ಇದೆ, ಅದಿದೆ, ಹಬ್ಬಗಳಿದೆ ಅನ್ನೋ ರೀತಿ. ಇವಾಗ ಏಪ್ರಿಲ್ ಮಾರ್ಚ್ಗೂ ಏನು ವ್ಯತ್ಯಾಸ ಇಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ. ಅಲ್ಲ, ನಮ್ಮ ನಿಮ್ಮ ಅನುಭವಕ್ಕಿದೆ. ಬಹಳ ಜನ ಏನಂತಂದ್ರ ಅಪ್ಪ ವರ್ಷ ಪೂರ್ತಿ ಕೆಲಸ ಮಾಡಿದೀವಿ ಅಂದ್ರೆ, ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಅಂತಂದ್ರೆ, ಬೇರೆ ದೇಶದಲ್ಲಿ ವೀಕೆಂಡ್ ಶುಡ್ ಬಿ ಎಂಜಾಯ್ಡ್.
ಆದ್ರೆ ವೀಕ್ ಡೇ ಅವ್ರು 8 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ಕೆಲಸ ಮಾಡ್ತಾರೆ. ವೀಕೆಂಡ್ ಅಲ್ಲಿ ಅಷ್ಟೇ ಎಂಜಾಯ್ ಮಾಡ್ತಾರೆ. ನಾವು ಬೇರೆಯವರಿಂದ ಕಲಿಯೋದೇನು ಅಂದ್ರೆ ವೀಕೆಂಡ್ ಎಂಜಾಯ್ ಮಾಡ್ಬೇಕು, ಅದನ್ನ ಕಲಿತೀವಿ. ದಿವಸ ಕೆಲಸ ಮಾಡ್ಬೇಕು, ಅದು ಕಲಿಯಲ್ಲ. ಕಲಿಯಲ್ಲ. ಅದ್ರಲ್ಲೂ ವೀಕೆಂಡ್ ಎಂಜಾಯ್ ಮಾಡಿ ವೀಕ್ ಡೇನು ಸಹ ಅದ್ರಲ್ಲೂ ಎಂಜಾಯ್ ಮಾಡೋದು. ಅದಕ್ಕೇನ್ ರೋಪ್ ಹಾಕ್ಬೇಕು, ಅದ್ರಲ್ಲಿ ಏನ್ ಕಳ್ತನ ಮಾಡಿ ನಾಟಕ ಮಾಡ್ಬೇಕು, ನಮ್ಮ ಇಂಡಿಯನ್ಸ್ ಅದನ್ನ ಕಲ್ತಿದೀವಿ. ಅದನ್ನ ಆ ಇರೋ 2 hours ಸಹ ಸಿನ್ಸಿಯರ್ ಕೆಲಸ ಮಾಡೋದು. ನಾನು ಸಹ ಸುಮಾರು 8 ರಿಂದ 10 ದೇಶ ವಿಸಿಟ್ ಮಾಡಿದೀನಿ. ಅಟ್ಲೀಸ್ಟ್ 2 hours ಎವ್ರಿ ಡೇ ಸಿನ್ಸಿಯರ್ ಕೆಲಸ ಮಾಡೋ ನಮ್ಮ ಇಂಡಿಯನ್ಸ್ ಇಲ್ಲ ಅಂತ ಹೇಳಕ್ ನನಗೆ ತುಂಬಾ ಬೇಜಾರ. ಸೊ ಅಂದ್ರೆ ದಿವಸದಲ್ಲಿ 2 ಗಂಟೆ ಕೆಲಸ ಮಾಡಿದ್ರೆ ಭೀಮಾಸಕ್ಕೆ ಈಗ ಸುಮಿತ್ರಾದ್ ಮೇಡಮ್ ತರ ಎಷ್ಟು ಜನ ತಯಾರಾಗ್ಬೋದು? ದಿವಸಕ್ಕೆ 2 ಗಂಟೆ ಕೊಡೋದು, ಅದಕ್ಕಿಂತ ಜಾಸ್ತಿ ಬೇಡ. ನಿಮ್ಮ ಅನುಭವದ ಪ್ರಕಾರ ಏನ್ ಹೇಳುತ್ತೆ ಸರ್? ಅದೇ ನಾನು ಹೇಳದ್ದಲ್ಲ, ಓನ್ಲಿ 2 hours. ಅಥವಾ ಇವ್ರು ಹೇಳಿದ್ರಲ್ಲ ಈಗ ನಮ್ಮ ಸುಮಿತ್ರಾ ಮೇಡಮ್ ಹೇಳ್ದಂಗೆ, ಅದನ್ನ ನಾವ್ ಇಲ್ಲಿ ಏನ್ ಟ್ರೈನಿಂಗ್ ತಗೊಂಡಿರ್ತೀವಿ ಅದನ್ನ ತಕೊಂಡು 4 ಜನಕ್ಕೆ ಹೇಳ್ಬಿಟ್ರೆ ಸಾಕು. 2 hour ಅಲ್ಲಿ ಹೇಳ್ತಾರೋ 20 ನಿಮಿಷದಲ್ಲಿ ಹೇಳ್ತಾರೋ, ಆ ರಿಸಲ್ಟ್ ಸುಮಿತ್ರಾ ಮೇಡಮ್ ಅಂತವ್ರು 108 ಜನ ಕ್ರಿಯೇಟ್ ಆಗಿ ಹೋಗ್ತಾರೆ. ಕರೆಕ್ಟ್. ಹಂಗಾಗಿ ಆ ಕೆಲಸ ಮಾಡುವಂತ ಭಾವನೆ ಇರ್ಬೇಕು. ಸುಮಿತ್ರಾ ಮೇಡಮ್ಗೂ ಸಹ ಮೈಸೂರ್ಗೆ ಹೋಗಕ್ಕೆ ಅವ್ರ ಮನೆಯಲ್ಲಿ ಬೇಡ ಅಂತಾನೆ ಹೇಳಿದ್ರು. ನೆಕ್ಸ್ಟ್ ನನಗೂ ಫೋನ್ ಮಾಡಿದ್ರು, ಸರ್ ನೀವ್ ಹೋಗ್ತಾ ಇದ್ರೆ ನಾನು ಕಳಿಸ್ತಾ ಇದ್ದೆ. ಇಲ್ಲ ನೀವು ಹೋಗಲ್ಲ, ನಾನು ಕಳ್ಸಲ್ಲ ಅಂತ ಹೇಳಿದ್ರು ಅವ್ರ ಹಸ್ಬೆಂಡ್. ಆದ್ರೂ ಸಹ ಅವ್ರ ಹಸ್ಬೆಂಡ್ಗೆ ಟ್ರೈನಿಂಗ್ ಗೆ ನೀವು ಅಲ್ಲೇ ಪರಿಚಯ ಆಗಿದ್ದದ್ದು ಅಂತ ಕಾಣಿಸುತ್ತೆ. ಹೌದೌದೌದು. ಆದ್ರೆ ಅವ್ರನ್ನ ಒಪ್ಸಿದ್ರು. ನಮ್ ಟೀಮಲ್ಲಿ ಇನ್ನೊಬ್ರು ಇದ್ರು, ಅವ್ರ ಮನೆಯಲ್ಲಿ ನಿನ್ನಿಷ್ಟ ಅಂತ ಹೇಳಿದ್ರಂತೆ, ಹೋಗ್ಬೇಡ ಅಂತ ಹೇಳಿಲ್ಲ. ನಮ್ ಮನೇಲಿ ನಿಮ್ಮಿಷ್ಟ ಅಂತ ಹೇಳಿದ್ರು, ಹಂಗಾಗಿ ನಾನು ಹೋಗಲ್ಲ ಸಾರ್ ಅಂತ ಹೇಳಿದ್ರು. ಇವ್ರು ಹೋಗ್ಬೇಡ ಅಂದವ್ರು ಅದ್ನ ಮನವೊಲಿಸಿ ಹೋದ್ರು. ಅದ್ರಿಂದ ಬಂದ್ ಹೇಳಿದ್ರು ಫೀಡ್ಬ್ಯಾಕ್, ನಾನು ಏನಾದ್ರೂ ಹೋಗಿಲ್ಲ ಅಂದಿದ್ರೆ ತುಂಬಾ ಲಾಸ್ ಮಾಡ್ಕೊಳ್ತಾ ಇದ್ದೆ ಸರ್, ನನಗೆ ಬಹಳಷ್ಟು ಕಲ್ತೆ ಅದ್ರಿಂದ ಅಂತ ಹೇಳಿದ್ರು. ವ್ಯತ್ಯಾಸ ಇಷ್ಟೇ. ನಾನ್ ಥಿಂಕಿಂಗ್, ನಾನ್ ನೋಡೋ ವೇ ಇದೆಯಲ್ಲ, ಇದು ಇವತ್ತು ನಮ್ಮ ಇಂಡಿಯನ್ಸ್ಗೆ ಬೇಕಾಗಿದೆ. ಹಂಗಾಗಿ ಇದು ನಾನು ನೋಡೋ ವೇ ಅಥವಾ ನಾನು ಹೆಜ್ಜೆ ಇಕ್ಕೋದು, ಯಾಕೆಂದ್ರೆ ಅಷ್ಟು ಪರ್ಸೆಂಟೇಜ್ ಜನಕ್ಕೆ ಇನ್ಸೂರೆನ್ಸ್ ಬೇಕಾಗಿದೆ. ನಾವೆಲ್ಲೋ ಒಂದೊಂದ್ಸಾರಿ ನನಗೆ ಬಹಳಷ್ಟು ಮೀಟಿಂಗ್ ಗಳಲ್ಲಿ ನಾನು ಫಿಸಿಕಲಿ ಮೀಟಿಂಗ್ ಅಲ್ಲಿ ಸ್ವಲ್ಪ ರ್ಯಾಸ್ ಆಗಿ ಮಾತಾಡಿ ಅವ್ರ ಮನ್ಸು ನೋವಾಗೋ ತರ ಮಾತಾಡ್ಬಿಡ್ತೀನಿ ಅವ್ರಿಗೆ. ಓಕೆ. ಸೊ ಹಂಗಂದ್ರೆ ಸುಮಿತ್ರಾ ಮೇಡಮ್ ಕೇಳೋಣ, ಅಲ್ಲಿ ಹೋಗ್ಬಿಟ್ಟು ಬಹಳಷ್ಟು ಕಲ್ತ್ ಬಂದ್ರಿ ಅಂತ ಹೇಳಿದ್ರಲ್ವಾ? ಸರಿ, ವಂಡರ್ಫುಲ್. ಸೊ ಒಂದ್ ಸ್ವಲ್ಪ ಹೇಳ್ಬಹುದಾ ಸುಮಿತ್ರಾ ಮೇಡಮ್, ಏನೇನ್ ಕಲ್ತ್ರಿ ಆ ಟ್ರೈನಿಂಗಿಗೆ ಹೋಗ್ಬಿಟ್ಟು ಬಂದ್ಮೇಲೆ? ಏನು ಹೊಸ ವಿಚಾರಗಳು ಬಂತು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ಬೋದಾ? ಸರ್, ಅಲ್ಲಿವರೆಗೂ ನಾನು 10 ಪಾಲಿಸಿ ಮಾಡಿದ್ರೆ ನಾನೇ ಮುಂದೆ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ 2-3 ತಿಂಗಳಲ್ಲಿ 100-150 ಪಾಲಿಸಿ ಮಾಡಿದಾಗ ನಮ್ಗೂ ಮಾಡ್ಲೇಬೇಕು, ಅವ್ರಿಗೂ ಸೇಮ್ ನಮ್ಮಷ್ಟೇ ಟೈಮ್ ಸಿಗತ್ತಲ್ಲ, ನಮ್ಗೆ ಯಾಕೆ ಮಾಡಕ್ ಆಗಲ್ಲ ಅಂತ ಅದೊಂದು ಮಾಡ್ಕೊಂಡೆ ಸರ್. ಛಲ ಬಂತ. ಆ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದೆ ಜಾಸ್ತಿ ಪಾಲಿಸಿ ಮಾಡೋದಕ್ಕೆ. ಮತ್ ಪ್ರಾಸ್ಪೆಕ್ಟಿವ್ಸ್ ನ ನೋಟ್ ಡೌನ್ ಮಾಡ್ತಾ ಇದ್ದೆ ಸರ್. ಅದು ಮೊದ್ಲು ಮಾಡ್ತಾ ಇರ್ಲಿಲ್ಲ, ಮಾಡ್ತಾ ಇದ್ದೀನಿ. ಈ ಕಸ್ಟಮರ್ಸ್ ನಿಮ್ಮ ಹತ್ರ ಎಷ್ಟರಿಂದ ಇದೆ ಪಾಲಿಸಿ, ಯಾವ ತರ ಇದೆ ಅಂದಾಗ ಅವ್ರಿಗೆ ಎಜುಕೇಶನ್ ಪ್ಲಾನ್ ಹೇಳ್ತೀನಿ, ಪೆನ್ಷನ್ ಪ್ಲಾನ್ ಹೇಳ್ತೀನಿ. ಮತ್ ಎಷ್ಟರಿಂದ ಅಮೌಂಟ್ ಇದೆ ಅಂದಾಗ ನಾನು ಅವ್ರ ಕ್ವಶನ್ ಕೇಳ್ತೀನಿ, ಸರ್ ನಿಮ್ಗೆ ಎಷ್ಟು ಲಕ್ಷದ್ ಬೇಕು, ನೀವ್ ಎಷ್ಟು ಅಮೌಂಟ್ ಕಟ್ತೀರಾ, ನಿಮ್ ಮಕ್ಕಳಿಗೆ ಇಷ್ಟು ಅಮೌಂಟ್ ಬೇಕಾಗತ್ತಾ ಅಂತ ನಾನೇ ಕ್ವಶನ್ ಕೇಳಿದಾಗ ಅವ್ರು ಇಷ್ಟು ಲಕ್ಷ ಅಂತಾರೆ, ಇಲ್ಲ ಇಷ್ಟು ಅಮೌಂಟ್ ಅಂತ ಅವರೇ ಹೇಳ್ಬಿಡ್ತಾರೆ ಸರ್. ಸೊ ಈಗ ಗೊತ್ತಾಯ್ತಾ ನಿಮ್ಮ ಸಕ್ಸಸ್ ಕಾರಣ ಏನು ಅಂತ? ಈಗ ನಿಮ್ ಕೇಳ್ತಾ ಇದ್ದೀನಿ, ನಿಮ್ಮ ಸಕ್ಸಸ್ ಕಾರಣ ಏನು ಅಂತ ಗೊತ್ತಾಯ್ತಾ? ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಇಷ್ಟಕ್ಕಾದ್ರೆ ಎಷ್ಟು ಬರ್ಬೇಕಾಗತ್ತೆ. ಹಾಗ ಕೇಳಿದಾಗ ಅವರು ಯೋಚನೆ ಮಾಡ್ಬೇಕಾಗತ್ತೆ. ಆ ಯೋಚನೆ ಮಾಡಿದಾಗ ಅದು ಮತ್ತೆ ಹೆಂಗ್ ಕೇಳ್ಬೇಕು ಅಂದ್ರೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ದಾಗ ಕೇಳ್ಬೇಕು, ಒಬ್ರಿಗೆ ಕೇಳ್ಬೇಕು, ಇನ್ನೊಬ್ರಿಗೆ ನೋಡ್ಬೇಕು. ಯಾಕಂದ್ರೆ ಇಬ್ರಲ್ಲಿ ಒಬ್ರು ಡಿಸಿಷನ್ ತಗೊಳ್ತಾರೆ. ವೆರಿ ಗುಡ್. ಆಮೇಲೆ ನರಸಿಂಹಯ್ಯ ಸರ್, ಇಲ್ಲೊಂದು ಕ್ವಶನ್ ಬಂದಿದೆ ಶಂಭು ಅನ್ನೋರಿಂದ. ನೀವು 200-250 ಜನಕ್ಕೆ ವರ್ಷದಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ, ಅದರಲ್ಲಿ ಎಷ್ಟು ಜನ ಏಜೆಂಟ್ ಆಗ್ತಾರೆ ಅನ್ನೋ ಪ್ರಶ್ನೆ ಬಂದಿದೆ. ನಮ್ ತುಮಕೂರು ಶಂಭು ಏನೋ ಅವ್ರಿಗೆ ಹೆಜ್ಜೆಗುನು ಎಲ್ಲಾ ಟ್ರೈನಿಂಗ್ ಕೊಟ್ಟಿದ್ದೀನಿ ಸರ್. ಅವ್ರು ಬೆಳಗ್ಗೆ ಎದ್ದೇಳ್ತಾರೆ, ಮಧ್ಯಾಹ್ನಕ್ ಮಲಗ್ ಬಿಡ್ತಾರೆ. ಹಂಗಾದ್ರೆ ಆಗಲ್ಲಪ್ಪ, ನೀನ್ ಅಟ್ಲೀಸ್ಟ್ ನೀವ್ ಹೇಳ್ದಂಗೆ ವಾರದಲ್ಲಿ 5 ದಿನ ಎದ್ದಿರ್ಬೇಕು. ಅಂದ್ರೆ ಈ ಒಂದು ಸಣ್ಣದೊಂದು ಕತೆ ಬರುತ್ತೆ. ಈ ಪೊಲೀಸ್ ಕಳ್ಳನ್ ಹಿಡಿಯಕ್ ಓಡ್ತಾ ಇರ್ತಾನಂತೆ ಹಿಂದೆ. ನಮ್ಮ ಸರಹದ್ದು ಮುಕ್ತಾಯ ಅಂದ ತಕ್ಷಣ ನನ್ ಸರಹದ್ದು ಮುಗಿತಪ್ಪ, ನೀನ್ ನಿಧಾನಕ್ಕೆ ಹೋಗು ಅಂತ ಹೇಳದ್ನಂತ ಕಳ್ಳನಿಗೆ. ಹಂಗೆ ನಮ್ಮ ಶಂಭು ಏನ್ ಮಾಡ್ತಾರೆ, ಅಷ್ಟು ದೂರ ಓಡೋಗ್ತಾರೆ. ನನ್ ಸರಹದ್ದು ಮುಗೀತು ನರಸಿಂಹಣ್ಣ, ನಾನು ಮನೆಗ್ ವಾಪಸ್ ಹೋಗ್ತಾ ಇದೀನಿ, ಯಾರು ನನ್ಗೆ ರಿಪ್ಲೈ ಮಾಡಿಲ್ಲ ಅಂದ್ಬಿಟ್ಟು ಮನೆಗ್ ಹೋಗಿ ಮಲಗ್ಬಿಡ್ತಾನೆ ಸರ್. ಮೀಟಿಂಗ್ ಮುಗ್ದಾದ್ಮೇಲೆ ನನ್ಗೆ ಫೋನ್ ಮಾಡಕ್ ಹೇಳಿ ಅವ್ರಿಗೆ ಹೇಳ್ತೀನಿ ನಾನು. ಅಚ್ಚಾ, ಸರಿ. ಅದೇ ತುಮಕೂರು ಶಂಭುನ ಬೇರೆ ಯಾವ ಶಂಭುನ ಗೊತ್ತಿಲ್ಲ, ಶಂಭು ಬೀವಿ ಅಂತೆ.
ಅವರೇ. ಹೌದಾ, ಸರಿ 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 ಬಿಡಿ. ಸೊ ಆಮೇಲೆ ಇನ್ನೊಂದು, ಈಗ ಆಲ್ಮೋಸ್ಟ್ ನಾವು 1 ಗಂಟೆ ಸಮಯ ಕಳೆದಿದ್ದೀವಿ. ಕೊನೆಯ ಮಾತು, ಇವತ್ತಿನ ಈಗ ಇನ್ನಷ್ಟು ಭೀಮಾಸಖಿ ಬರ್ಬೇಕಾ ಅಥವಾ ಭೀಮಾಸಖಿ ಇದ್ದಿದ್ ಸಾಕ? ಏನ್ ಅನ್ಸುತ್ತೆ ನಿಮ್ಗೆ ಸುಮಿತ್ರಾ ಮೇಡಮು? ಇನ್ನು ಬರ್ಬೇಕು ಸರ್. ನಂತರ ಅಲ್ಲ, ಎಷ್ಟೋ ಜನ ಇನ್ನು ನಮ್ಗಿಂತ ಜಾಸ್ತಿ ಜನ talented ಬಂದ್ರೆ ಇರೋರು ಇದ್ದಾರೆ sir. ಜಾಸ್ತಿ ಜನ ಬಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗತ್ತಲ್ಲ, ನಿಮ್ಮ ಅವಕಾಶ ಕಡಿಮೆ ಆಗುತ್ತೆ. ಕಾಂಪಿಟೇಷನ್ ಇದ್ದಾಗ ಕೆಲಸ ಜಾಸ್ತಿ ಮಾಡೋದು ಸರ್. ಯಾರು ಕಾಂಪಿಟೇಟ್ ಇಲ್ಲ ಅಂದ್ರೆ ನಾವು ಕೆಲಸ ಮಾಡಲ್ಲ ಸರ್. ಹೌದಾ? ಓಕೆ ಓಕೆ, ವಂಡರ್ಫುಲ್ ವಂಡರ್ಫುಲ್. ಪ್ರಪಂಚ ತುಂಬಾ ದೊಡ್ಡದಿದೆ ಅಲ್ಲ ಸರ್. ಓಕೆ, ಅದು ಕರೆಕ್ಟ್. ಹಾ, ಸರ್. ಆಮೇಲೆ ಕೊನೆಯ ಸಂದೇಶ ಅಂತ ಏನಾದ್ರು ಕೊಡಂಗಿದ್ರೆ, ಇವತ್ತಿನ ಏಜೆಂಟ್ ಎಲ್ಲ ಬಂದಿದ್ದಾರೆ, ಅವರಿಗೆ ನಿಮ್ಮ ಸಂದೇಶ ಏನು? ಸರ್, ತಾಳ್ಮೆ ಇರ್ಬೇಕು, ಕಾನ್ಫಿಡೆಂಟ್ ಇರ್ಬೇಕು, ನಾಲೆಡ್ಜ್ ತಗೊಳ್ಬೇಕು, ಟ್ರೈನಿಂಗ್ ತುಂಬಾ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು ಸರ್. ಓಕೆ ಮತ್ತೆ ಇನ್ನೊಂದ್ ಸಣ್ಣ ವಿಷಯ, ನನ್ಗೆ ಏನೋ ಬೇಜಾರಾದಾಗ ನಮ್ ಬಾಸ್ಗೆ ಫೋನ್ ಮಾಡ್ತೀನಿ ಸರ್. ಬೇರೆಯವರೆಲ್ಲ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೋದು, CL ಆಫೀಸರ್ ಆಗ್ಬೋದು, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಅಂತಾರೆ. ಬಟ್ ನನಗೇನಂದ್ರೆ ಒಂದ್ ಖುಷಿ ವಿಷಯ ಬಂದ್ರು ನಮ್ ಬಾಸ್ಗೆ ಫೋನ್ ಮಾಡ್ತೀನಿ, ಬೇಜಾರಾದ್ರೂ ಬಾಸ್ಗೆ ಫೋನ್ ಮಾಡ್ತೀನಿ ಸರ್. ಸರ್ ಹಿಂಗ ಆಗೋಯ್ತು ಫೀಲ್ಡ್ ಅಲ್ಲಿ ಅಂತ. ಆಗ ಅವರು Okay. ನನಗೆ ಮೋಟಿವೇಶನ್ ಮಾಡ್ತಾರೆ ಸರ್. ಅದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಮತ್ತೆ ನೆಕ್ಸ್ಟ್ ಗೋ ಅಂತ ಹೋಗ್ತಾ ಇರ್ತೀನಿ ಸರ್ ನಾನು. ಓಕೆ, ಅಂದ್ರೆ ನಮ್ ಅದಾದ ಬೇಜಾರಾಗ್ಲಿ, ಏನೇ ಇದ್ರು ಖುಷಿ ಆಗ್ಲಿ ಅವ್ರ ಹತ್ರ ಕಾಲ್ ಮಾಡಿದ್ರೆ ಅವ್ರು ನಮ್ಗೆ ಏನೋ ಒಂದ್ ಸಾಂತ್ವನ ಹೇಳಿ ನಮ್ಗೆ ಅದ್ರ ಬಗ್ಗೆ ಮೋಟಿವೇಶನ್ ಮಾಡ್ತಾರೆ ಸರ್. ಓಕೆ ವಂಡರ್ಫುಲ್. ಅಂದ್ರೆ ಯಾವುದೇ ಸಾಂತ್ವನ ಇರ್ಲಿ, ತೊಂದರೆ ಇರ್ಲಿ, ನೀವು ನಿಮ್ಗೆ ಯಾರಿಗೆ ರಿಪೋರ್ಟ್ ಮಾಡ್ಕೊತೀರಾ ಅವ್ರ ಹತ್ರ ಹೇಳಿ, ಬೇರೆಯವ್ರ ಹತ್ರ ಹೇಳಿದ್ರೆ ಅದರಿಂದ ಉಪಯೋಗ ಆಗಲ್ಲ ಅಂತ ಹೇಳ್ತಿದ್ದೀರಿ. ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ಹಾ, ಸರ್. ನರಸಿಂಹಯ್ಯ ಸರ್, ಸೊ Yes, sir. ನಿಮ್ದು ಏನ್ ಮೆಸೇಜ್? ಈಗ ಏಪ್ರಿಲ್ ನಿಂದನೇ ಶುರು ಮಾಡ್ಬೇಕು ಅಂತಂದ್ರೆ, ಹೊಸ ವರ್ಷ ಶುರು ಆಗಿದೆ, ಇದನ್ನ ಯಾವ ರೀತಿ ಫೋಕಸ್ಡ್ ಆಗಿ ಕೆಲಸ ಮಾಡಿದ್ರೆ ಒಳ್ಳೆ ಸ್ಟಾರ್ಟ್ ಹೇಗ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಐಡಿಯಾ ಕೊಡ್ಬೋದಾ? ಹೇಗೆ? ಓವರ್ ಟು ಯು ಸರ್. ಇಲ್ಲ ಸರ್, ಮೇಡಮ್ ಹೇಳಿದ್ರು ಅವರು. ನಾನು ಇವಾಗ ಜನ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಸ್ಕೂಲ್ ಅಡ್ಮಿಷನ್ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಾನು ಸ್ಕೂಲ್ಗೆ ಮಕ್ಳು ಇಲ್ದೇ ಇರೋರು, ಸ್ಕೂಲ್ಗೆ ಅಡ್ಮಿಷನ್ ಇಲ್ದೇ ಇದ್ದವ್ರು, ಆಲ್ರೆಡಿ ಇನ್ನು ಮದ್ವೆ ಆಗದೆ ಇದ್ದವ್ರು, ಇನ್ನು ಮದ್ವೆ ಆಗಿ ಮಕ್ಳಾಗದೆ ಇದ್ದವ್ರು ಇದಾರಲ್ಲ. ಹೌದು. ಅಚ್ಚಾ. ಹಂಗಾಗಿ ನಮಗೆ ಈಗ ಆಲ್ರೆಡಿ ಗೊತ್ತಾಗೋಗಿದೆ 4-5 ವರ್ಷದಿಂದ ಏಪ್ರಿಲ್ಗೂ ಮಾರ್ಚ್ಗೂ ಡಿಫ್ರೆಂಟ್ ಇಲ್ಲ. ಅವಾಗೆಲ್ಲ ಮಾರ್ಚ್ ಅಲ್ಲಿ ನಾವು 30-40% ಬಿಸ್ನೆಸ್ ಮಾಡ್ತಾ ಇದ್ದೋ, ಇವಾಗ ಆ ಬಿಸ್ನೆಸ್ ಬರ್ತಾ ಇಲ್ಲ. ಫ್ರಮ್ Okay. ಡೇ 1 ಇಂದಾನೆ ನಾವು ಇದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ನಾವು ಬೇಕಾದ್ರೆ ಡಂಗೂರ ಹೊಡಿಬಹುದು. ಈಗ ಮಕ್ಳು ಇಲ್ದೇ ಇದ್ದವ್ರಿಗೆ, ಮಕ್ಳು ಆಗದೆ ಇದ್ದವ್ರಿಗೆ, ಮಕ್ಳು ಸ್ಕೂಲ್ಗೆ ಹೋಗದೆ ಇದ್ದವ್ರಿಗೆ LIC ಇಂದ ಪಾಲಿಸಿ ಕೊಡ್ತಾ ಇದಾರೆ ಕಣ್ರಪ್ಪು ಅಂತ ಸಾರ್ಬಹುದು ಅವ್ರು. ಕರೆಕ್ಟ್ ಹೆಂಗಾದ್ರೂ ಮಾಡ್ಬೋದು ಸರ್. ಜನ ಇವಾಗ ವಿಚಿತ್ರ ಬೇಕಾಗಿದೆ ಜನಗಳಿಗೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ವಂಡರ್ಫುಲ್ ವಂಡರ್ಫುಲ್. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸೋಗಿಂತ ಮುಂಚೆ ಏನ್ ಸಜೆಷನ್ ಇದೆ ಎಲ್ಲ ಏಜೆಂಟ್ರಿಗೆ? ಕೊನೆಯ ಸಂದೇಶ ಯಾರು, ನಮ್ಮ ಸುಮಿತ್ರ ಅವರ ನಾನ ಸರ್? ಇಬ್ರು ಹೇಳಿ ಅಂತ. ಸುಮಿತ್ರಾ ಮೇಡಮ್ ಹೇಳಿದ್ರು, ನೀವ್ ಹೇಳಿ. ಅದೇ ಸಂದೇಶ ಏನಪ್ಪಾ ಅಂದ್ರೆ, ಪ್ರತಿ ಕ್ಷಣ ಪಾಸಿಟಿವ್ ಆಗಿರಿ. ಅಟ್ಲೀಸ್ಟ್ ಇವತ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದಿರಲ್ಲ, ನೀವಾದ್ರೂ 1 ಅವರ್ ಮಾಡ್ತೀರಾ, 2 ಅವರ್ ಕೆಲಸ ಮಾಡ್ತೀರಾ, 5 ಅವರ್ ಮಾಡ್ತೀರಾ, ಸಿನ್ಸಿಯರ್ ಆಗಿ, ಸಿಸ್ಟಮಿಸ್ಟಿಕ್ ಆಗಿ, ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿ. ರಿಸಲ್ಟ್ ತಾನಾಗೆ ಬರುತ್ತೆ. ರಿಸಲ್ಟ್ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಡಿಸಿಪ್ಲಿನ್ ಆಗಿ ಮಾಡಿ, ಸಿನ್ಸಿಯರ್ ಆಗಿ ಮಾಡಿ, ಒಂದು ಆನೆಸ್ಟಿಯಾಗಿ ಕೆಲಸ ಮಾಡಿ. ಖಂಡಿತ ಜನ ನಂಬೋರಿದ್ದಾರೆ, ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ನರಸಿಂಹಯ್ಯ ಸರ್. ಅಂದಂಗೆ ನಿಮ್ಮ ನರಸಿಂಹಯ್ಯ ಸರ್ ಕೇಳಬೇಕು, ಈಗ ನಾವು ಈ ಪುಟ್ಟ ಹೆಜ್ಜೆದಿಟ್ಟ ನಡಿಗೆ ಮಾಡ್ತಾ ಈಗ ಆಗಸ್ಟ್ ಇಂದ ಶುರು ಮಾಡಿದೀವಿ. ಆಗಸ್ಟ್ ಇಂದ ಏಪ್ರಿಲ್ ತನಕ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಯ್ಯೋ 9 ತಿಂಗಳಾಯ್ತಲ್ಲ. ಓಕೆ, 9×4 36. ಎಸ್ ಸರ್, ಓಕೆ, 36. 36 ವೀಕ್ಸ್ ನಾವು ಮಾಡಿದೀವಿ. ನಮ್ಮ ಕಾರ್ಯಕ್ರಮ ಸಾಧಾರಣವಾಗಿ ನೀವು ಕೆಲವೊಂದಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಬಗ್ಗೆ ನಿಮ್ಮ ವಿಚಾರ ಏನು? ಸರ್, ಇದೊಂದು ಎಕ್ಸ್ಟ್ರಾ ಆರ್ಡಿನರಿ ಸರ್. ಇದು ಏನು ನಿರೀಕ್ಷೆ ಇಲ್ದಂತೆ, ಎಲ್ಲ ಓನ್ಲಿ ಏಜೆಂಟ್ ಅಲ್ಲ, ಬೇರೆ ಬೇರೆ ರಂಗದಿಂದಲೂ ಏಜೆಂಟ್ರಿಗೆ ಅನುಕೂಲ ಆಗುವಂತ ಒಂದು ಕಾನ್ಸೆಪ್ಟ್ ನ ತಂದು ಜೀವನದಲ್ಲಿ ಹೇಗ್ ಬದುಕಬೇಕು, ಜನಗಳ ಹತ್ರ ಹೇಗ್ ಬದುಕಬೇಕು, ಇವತ್ತಿನ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ, ಸೋಷಿಯಲ್ ಮೀಡಿಯಾ ಬೆಳೀತಾ ಇರೋದ್ರಿಂದ ಅದನ್ನ ಉಪಯೋಗಿಸ್ಕೊಂಡು ನಾವ್ ಹೆಂಗೆ ಬೆಳಿಬೇಕು ಅನ್ನುವಂತ ಒಂದು ಮಾದರಿ ತರಬೇತಿಯನ್ನ ತಾವು ಕೊಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಅದಕ್ಕೊಂದು ವಾಟ್ಸಪ್ ಅಂತ ಹೇಳಲೇಬೇಕು ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇದರಿಂದ ಏನಾದ್ರೂ ಉಪಯೋಗ ಆಗಿದೆಯಾ? ನೀವು ಒಂದ್ಸಲ ಸ್ಪೀಕರ್ ಆಗಿ ಬಂದಿದ್ರಿ, ಆಮೇಲೆ ಕೆಲವಾರು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ, ನಿಮ್ಗೆ ಹೇಗೆ ಉಪಯೋಗ ಆಗಿದೆ ಅಂತ ಹೇಳ್ಬೋದಾ? ಅದೇ ಸರ್, ಈಗ ನಮ್ಮ ಏಜೆಂಟ್ಗಳು ಇದನ್ನ ಉಪಯೋಗಿಸ್ಕೊಳ್ತಾ ಇರೋದು, ಮತ್ತೆ ಅವ್ರು ಉಪಯೋಗಿಸ್ಕೊಳ್ತಾರೋ ಇಲ್ವೋ, ನಿಮ್ಮ ಮಾತುಗಳಿಂದ ನಮಗೆ ನೋಡಿ, ಇವತ್ತು ನೀವೇನೋ ಮಾತಾಡಕ್ ಹೋಗಿ ಇಲ್ಲಿ ಒಂದು ನಾನ್ ಹೆಂಗ್ ಮೇಂಟೈನ್ ಮಾಡ್ಬೇಕು, ಈಗ 250 ಜನ ಅಥವಾ ನಾನು ಮೀಟ್ ಮಾಡಿದವ್ರನ್ನ ಯಾರನ್ನ ಯಾವಾಗ ಮೀಟ್ ಮಾಡಿದೆ ಅನ್ನುವಂತ ಒಂದು ಗ್ರೂಪ್ ಮಾಡಿ ಕ್ರಿಯೇಟ್ ಮಾಡ್ಬೇಕು ಅಂದ್ರಲ್ಲ, ಈ ತರದವೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನನ್ಗೆ ಆಲ್ರೆಡಿ 140 ಇದಾರೆ. ಇವೆಲ್ಲ ನನಗೆ ಅದೇನಿಲ್ಲ. ಒಂದು ಚಿಕ್ಕವರಿಂದ ಇವತ್ತು ನಾನು ಸುಮಿತ್ರ ಅವರಿಂದನೂ ಬಹಳಷ್ಟು ಕಲ್ತೆ, ಬಟ್ ಈ ಸ್ಟೋರಿ ಎಲ್ಲ ನನ್ಗೆ ಹೇಳೇ ಇಲ್ಲ ಅವರು. ಬಟ್ ನಾನು ಕೇಳೂ ಇಲ್ಲ ಜಾಸ್ತಿ ಅಂದ್ರೆ ಅವ್ರು ಹೇಗ್ ಬಂದ್ರು. ಬಹಳಷ್ಟು ಜನ ನಾವ್ ಹೇಳ್ತಾ ಇರ್ತೀವಿ, ಹಸುವಿದ್ರೆ ಇವರೆಲ್ಲ ಬರ್ತಾರೆ ಅಂದ್ರೆ. ಈಗ ಸುಮಿತ್ರಾ ಮೇಡಮ್ ನೀವ್ ಎಲ್ಲಿ ಓದಿದ್ರಿ, ಹೇಗಿತ್ತು, ಅದನ್ನ ನಾನು ಕೇಳಿರ್ಲಿಲ್ಲ. ನನ್ನ ಹತ್ರ ಚೆನ್ನಾಗ್ ಮಾತಾಡ್ತಾರೆ. ಆದ್ರೆ ಅವ್ರನ್ನ ಕತೆ ಕೇಳಿದಾಗ ನಿಜವಾಗ್ಲೂ ಅಂತ ಹೆಣ್ಮಕ್ಳೇ ಇಲ್ಲಿ ನಿಲ್ಲಕ್ ಸಾಧ್ಯ. ಬಹಳಷ್ಟು ಜನ ಇನ್ನೂ ಕಡುಬಡತನದವ್ರು ಇದಾರೆ. ನಾನು ಅಂಗನವಾಡಿಗೆ ಹೋಗಿ ಮೀಟ್ ಮಾಡಿದಾಗ ನೋಡಿದೀನಿ. ಅವ್ರ ಕತೆ ಶುರುವಾದ್ರೆ ಸಾರ್ ಮತ್ತೆ ನಮ್ಗೆ ಇದು ಬಂದ್ಬಿಡ್ತು ಸಾರ್, ಯಾವ್ದೋ ಸರ್ವೆ ಬಂದ್ಬಿಟ್ಟಿದೆ ಅಂತ ಏನ್ ತಲೆ ಮೇಲೆ 4 ಜನ ಕೂತಿರೋರಂಗ್ ಮಾತಾಡ್ತಾರೆ. ಮೇಡಮ್ ನಿಮ್ ತರ ಅಂಗನವಾಡಿಯವರೇ ಮಾಡ್ತಾರ, ಅವ್ರ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಸಾರ್, ನೋಡಿ ಸಾರ್ ತಿರ್ಗಾ ಈಗ ಮೆಸೇಜ್ ಬಂದ್ಬಿಡ್ತು ಸಾರ್ ಅಂತಾರೆ. ಅಂದ್ರೆ ಆ ತರ ನೆಗೆಟಿವ್ ಥಾಟ್ ಗಳನ್ನ ನನ್ನ ಮೈಂಡ್ ಕಳಿಸ್ತಾ ಇದ್ದಾಗ ಬಹಳಷ್ಟು ಅದು ನಮಗೆ ಡ್ಯಾಮೇಜ್ ಮಾಡುತ್ತೆ ನನ್ನ ಫ್ಯೂಚರ್ಗೆ ಎನ್ನುವಂಥದ್ದು ನನಗಿದು. ನಾನು ಬಹಳಷ್ಟು ಜನ ಹೇಳ್ತಾರೆ, ನಮ್ಮ CLS ಗಳು ಹೇಳ್ತಾರೆ, ನಮ್ಗೆ 20 ಜನ 30 ಜನ ಏಜೆಂಟ್ ನಾನ್ ಮ್ಯಾನೇಜ್ ಮಾಡೋದೇ ಕಷ್ಟ ಅನಿಸ್ತಾ ಇದೆ, ನೀವ್ ಹೆಂಗ್ ಮಾಡ್ತೀರಾ ಇಷ್ಟ್ ಜನನ ಅಂತ. ಈಗ ನಮ್ ಸಂಬುನೆ ಕೇಳಿದ್ರಲ್ಲ ಅಂತ. ಅಂದ್ರೆ ನನಗೆ ನಾನ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅನ್ಸೋದೇ ಇಲ್ಲ ನನಗೆ. ಏನು ಈಗ ಅವಾಗೆಲ್ಲ ನಮ್ಮ ಅಪ್ತಿರ್ ಕಾಲ 10-12 ಮಕ್ಳು ಸಾಕ್ತಾ ಇದ್ರು, ಅವ್ರೇನ್ ನಾನ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸಾಕ್ತಾ ಇದ್ದೀನಿ ಅವೇ ಕತ್ತಿದ್ದ, ಎಷ್ಟೋ ಚಡ್ಡಿ ಇಕ್ತಿರ್ಲಿಲ್ಲ, ಎಷ್ಟೋ ಜನ ಮುಖ ತೊಳಿತಿರ್ಲಿಲ್ಲ, ಗೊಣ್ಣೆ ಹರಿತಾ ಇತ್ತು, ಏನೋ ಕೈಗೋ ಪೈಗೋ ಸಾವ್ರ್ಕೊಂಡ್ ಜೀವನ ಮಾಡ್ತಾ ಇದ್ರಲ್ಲ. ಹಂಗ ಹೇಳಿದ್ರು ತಪ್ಪಾಗ್ಲಾರ್ದು ನಮ್ಮ ಏಜೆಂಟ್ಗೆ. ಅವ್ರು ಹಂಗೆ ಬದುಕ್ತಾ ಇರ್ತಾರೆ. ಎಷ್ಟೋ ಜನ ABMS ಫಾಲೋ ಅಪ್ ಮಾಡ್ತಾರೆ, ಎಷ್ಟೋ ಜನ ಮ್ಯಾನೇಜರ್ ಫಾಲೋ ಅಪ್ ಮಾಡ್ಕೊಳ್ತಾರೆ. ಅಂದ್ರೆ ಟಾಪರ್ಸ್ ಹೋದಾಗ ನಮ್ಗೆ ಅವರಿಂದ ಭಾರ ಇರಲ್ಲ, ಡೈರೆಕ್ಟ್ ಆಗಿ ಮ್ಯಾನೇಜರ್ಗಳೇ ಕನೆಕ್ಟ್ ಆಗ್ಬಿಡ್ತಾರೆ. ಮತ್ತೆ ಅವ್ರಿಗೂ ಹೆಮ್ಮೆ ಇರುತ್ತೆ, ನನ್ ಜೊತೆಲಿ ನಮ್ ಸಾರ್ ಅಲ್ಲ, ನನ್ನ ಸಾರ್ ಮೇಲ್ಗಡೆ ಇರೋ ಮ್ಯಾನೇಜರೇ ನನ್ ಟಚ್ ಅಲ್ಲಿ ಇದಾರೆ, ನನಗ್ ಫೋನ್ ಮಾಡ್ತಾರೆ ಅನ್ನುವಂತ ಹೆಮ್ಮೆ ಅವ್ರಿಗಿರುತ್ತೆ. ಕೆಲ್ಸಗಳು ಅವರಿಂದ ಆಗ್ತಾ ಇರ್ತವೆ. ಎಲ್ಲೂ ಒತ್ತಡದ ತರ ಟ್ರೀಟ್ ಮಾಡಬೇಡಿ. ಯಾವ ಕ್ಷಣದಲ್ಲಿ ನಮ್ಮ ಲೈಫ್ ಎಂಡ್ ಆಗುತ್ತೆ ಗೊತ್ತಿಲ್ಲ. ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡಿ, ಆಗ ರಿಸಲ್ಟ್ ನೀವು ನಿರೀಕ್ಷೆಗಿಂತ ಜಾಸ್ತಿ. ಅಂದ್ರೆ ಏಜೆಂಟ್ ಆಗ್ಬೋದು, CLA ಆಗ್ಬೋದು, ಪ್ರತಿ ಕ್ಷಣ ಏನ್ ನೆಗೆಟಿವ್ ಇದೆಯೋ, ಏನ್ ಚೇಂಜಸ್ ಇದೆಯೋ ಅದಕ್ಕೆ ಹೊಂದ್ಕೊಂಡು ಬದುಕಿ. ಹೋರಾಟ ಮಾಡ್ಬೇಕಾ, ಅದಕ್ಕೆ ಸಂಘಟನೆಗಳಿದೆ, ಅದ್ರ ಜೊತೆಗೆ ಏನೋ ಒಂದು ಫೀಸ್ ಕೊಟ್ರೆ ಅವ್ರ ಲೀಡರ್ಗಳು ಅವ್ರ ಕೆಲಸ ನೋಡ್ಕೊಳ್ತಾರೆ. ನೀವೇನ್ ಮಾಡಿ, ನಿಮ್ಮ ಕೆಲಸ ಈಗಿರೋದನ್ನ ಪ್ರೆಸೆಂಟ್ ಎಂಜಾಯ್ ಮಾಡ್ಕೊಂಡು ನೀವ್ ಯಾವ ವೃತ್ತಿನಾದ್ರೂ ಮಾಡ್ತಾ ಇರಿ. ಅದರಲ್ಲಿ ಪಾಸಿಟಿವ್ ಆಗಿ ನೀವು ಕೆಲಸ ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಎಂಜಾಯ್ ಮಾಡ್ಬೋದು. ಹೆಚ್ಚಿಗೆ ದಿನ ಬೇಕಾಗಿಲ್ಲ, 10 ವರ್ಷದಲ್ಲಿ ಒಂದ್ ಸೆಟ್ಲ್ ಲೆವೆಲ್ಗೆ ಹೋಗ್ಬಿಟ್ಟು ಆರಾಮಾಗಿ ರಿಟೈರ್ಮೆಂಟ್ ಲೈಫ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರೂ ಇವತ್ತಿನ ಪಾರ್ಟಿಸಿಪೆಂಟ್ಸ್ ಎಲ್ಲರೂ, ನಾನು ನರಸಿಂಹಯ್ಯ ಸರ್ ಹತ್ರ ಮಾತಾಡಿರ್ಲಿಲ್ಲ, ಸುಮಿತ್ರಾ ಮೇಡಮ್ ಹತ್ರ ಮಾತಾಡಿದ್ದೆ. ನರಸಿಂಹಯ್ಯ ಸರ್ ಬಂದಿದ್ರಿಂದ ನೀವು ಸಹಿತ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಮೆರುಗು ಕೊಟ್ಟಿದ್ದೀರಿ. ಸುಮಿತ್ರಾ ಮೇಡಮ್ ಇವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಪಟಪಟ ಅಂತ ಅರಳು ಹುರಿದಂಗೆ ಮಾತಾಡೋದು ಅಂತ ಹೇಳ್ತಾರಲ್ಲ, ಆ ಥರ ಮಾತಾಡಿದ್ರಿ. ನೀವು ಮನಸ್ಸನ್ನು ಏನಿದೆಯೋ ಹಾಗೆ ಮನಸ್ಸು ಬಿಚ್ಚಿ ನಿಮ್ಗೆ ಅನಿಸಿದ್ದನ್ನ ಹೇಳಿದ್ದೀರಿ. ನೀವು ಈ ಒಂದು ಯಾತ್ರೆಯಲ್ಲಿ ತುಂಬಾ ದೂರದವರೆಗೆ ಹೋಗ್ಬೇಕು, ಬಹಳಷ್ಟು ಸಾಧನೆ ಮಾಡೋದಿದೆ. ಈ ವರ್ಷ ಡಬಲ್ ಸೆಂಚುರಿ ಆಗ್ಲಿ, ಹಾಗೇನೆ ಕ್ಲಬ್ ಮೆಂಬರ್ಶಿಪ್ ಆಗ್ಲಿ, ಸಾಕಷ್ಟು ಇನ್ಕಮ್ ಮಾಡ್ಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಎಲ್ಲ ಪಾರ್ಟಿಸಿಪೆಂಟ್ಸ್, ನೀವು ಯಾವ್ಯಾವ ಊರಿಂದ ಬಂದಿದ್ದೀರಿ, ನಿಮ್ಮ ಹೆಸರು, ಊರನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನರಸಿಂಹ ಸರ್, ಕೊನೆ ಮಾತೇನೋ ಹೇಳೋದಿದ್ಯಾ? ಮತ್ತೆ ಖಂಡಿತ ಏನೂ ಇಲ್ಲ ಸರ್, ಎಲ್ರು ಪ್ರತಿ ಕ್ಷಣ ಒಂದು ಎಂಜಾಯ್ ಮಾಡಿ. ಯಾಕೆಂದ್ರೆ ಇದೊಂದು ಸಮುದ್ರ ತರ ಇದೆ, ಅದ್ರಲ್ಲೂ LIC ಅಂದ್ರೆ ಅದ್ರಲ್ಲಿ ಇರೋದನ್ನ ನಾವು ಆ ನೀರ್ನ ಬಗಿಬೇಕಾಗತ್ತೆ. ನಮ್ಮ ಎಲ್ರ ಕರ್ತವ್ಯ. ಇಲ್ಲಿವರೆಗೆ ನಮ್ಗೆ ಅನ್ನ ಕೊಟ್ಟಿದೆ LIC ಅಂದ್ರೆ, ಆ ಋಣ ತೀರ್ಸುವಂತ ಭಾವನೆಯಿಂದ ನಾವು ಕೆಲಸ ಮಾಡಿದಾಗ ಮತ್ತೆ ನಮ್ಗೆ ಆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಹೋಗಿರೋದು ಋಣ ತೀರ್ಸ್ತೀವಿ ಅಂತ, ಅದು ನಮ್ಗೆ ತಾನಾಗೆ ಇನ್ಕ್ರೀಸ್ ಆಗುವಂತ ನಮ್ಮ ಆದಾಯವನ್ನು ಇನ್ಕ್ರೀಸ್ ಮಾಡುತ್ತೆ. ಸುಮಿತ್ರಾ ಮೇಡಮ್ ಹೇಳ್ದಂಗೆ ಇನ್ನೂ ಬಹಳಷ್ಟು ಜನ ಈ ತರ ಬಡತನದಲ್ಲಿ ಇದಾರೆ. ಅವ್ರಿಗೆ ನಾವೇ ನೆಗೆಟಿವ್ ಆಗಿ ಕೂತ್ ಬಿಟ್ರೆ ಅವ್ರಿಗೆ ಒಂದು ಆತ್ಮವಿಶ್ವಾಸ ತುಂಬೋರು ಯಾರು? ಕರೆಕ್ಟ್. ಆ ಕೆಲ್ಸ ನಾವೆಲ್ಲರೂ ಲೀಡರ್ ಆಗಿ ಮಾಡೋಣ. ಇಂತ ಬಹಳಷ್ಟು ಜನ ಹೆಣ್ಮಕ್ಳು ಗಂಡು ಮಕ್ಳು ಇದಾರೆ, ಅವ್ರನ್ನ ಕರೆತಂದು ಅವ್ರಿಗೆ ವಿಶ್ವಾಸ ತುಂಬಿ ಒಂದಷ್ಟು ತರಬೇತಿ ಕೊಟ್ಟು, ಇಲ್ಲಿ ಇದೆಯಪ್ಪ ಜೀವನ, ನೀನ್ ಕಟ್ಕೋ ಅನ್ನುವಂತ ತಳ್ಳೋ ಕೆಲ್ಸ ನಾವ್ ಮಾಡೋಣ. ಮುಂದೆ ಈ ತರದವ್ರು ಆಚೆ ಹೋಗೋರು ಇರ್ತಾರೆ, ಬರೋರು ಇರ್ತಾರೆ, ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ.
ಥ್ಯಾಂಕ್ ಯು ವೆರಿ ಮಚ್ ಸರ್, ರಿಯಲಿ ಅಪ್ರಿಶಿಯೇಟ್. ಹಾಗೇನೆ ಈ ಕಾರ್ಯಕ್ರಮ ಒಂದು ಪ್ರತಿ ವಾರ ನಡೀತಾ ಇರುತ್ತೆ. ನಿಮ್ಗೆ ಏನ್ ಗ್ರೂಪ್ ಅಲ್ಲಿ ಇದ್ದೀರಾ ಆ ಗ್ರೂಪ್ ಅಲ್ಲೇ ಹಾಕ್ತಾ ಇರ್ತೀನಿ. ಯಾರಿಗೆ ಗ್ರೂಪ್ ಅಲ್ಲಿ ಸೇರ್ಬೇಕು, ಬಂದಿರೋ ಲಿಂಕ್ ಅಲ್ಲಿ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಹೋಗೋ ಲಿಂಕ್ ಇದೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಇದಕ್ಕೆ ಹೋಗ್ಬೋದು. ನಾವು ಪ್ರತಿ ವಾರ ಬೇರೆ ಬೇರೆ ತರದ ಆ ವ್ಯಕ್ತಿಗಳನ್ನ ಕರೆಸ್ತಾ ಇರ್ತೀವಿ. ನರಸಿಂಹಯ್ಯ ಸರ್ ಹೇಳಿದಂಗೆ ಒಟ್ಟಾರೆ ಇದೊಂದು ಕಮ್ಯುನಿಟಿ ತರ ಡೆವಲಪ್ ಮಾಡೋಣ ಅಂತ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾ ಇದೀವಿ. ಎಲ್ಲರ ಸಹಕಾರನೂ ಸಿಗ್ತಾ ಇದೆ. ನಿಮ್ಗೆ ಯಾರಾದ್ರೂ ಒಳ್ಳೆ ಸ್ಪೀಕರ್ ಇದ್ದಾರೆ, ಇವ್ರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂದ್ರೆ ದಯವಿಟ್ಟು ಇನ್ಫಾರ್ಮೇಶನ್ ಹಾಕಿ. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನರಸಿಂಹಯ್ಯ ಸರ್, ಥ್ಯಾಂಕ್ ಯು ಸರ್. ರಿಯಲಿ Thank you, sir. Thank you. ಅಪ್ರಿಶಿಯೇಟ್. ಧನ್ಯವಾದ. ಕಾರ್ಯಕ್ರಮ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಬಂದ್ ಮಾಡ್ತಾ ಇದ್ದೀನಿ, ಇನ್ನೊಂದ್ 2 ನಿಮಿಷ ಬಿಟ್ಟು. ಇನ್ ದ ಮೀನ್ ಟೈಮ್ ವಿಡಿಯೋ ಆಫ್ ಮಾಡೋಣ, ಸರಿನಾ? ಹಾ.